ಗೊತ್ತಾಗ್ತದೆ ನಮ್ಮದು ಜನ ಶಿಕ್ಷಣ ಟ್ರಸ್ಟು ಮತ್ತು ಶಾರದಾ ಆಯುರ್ವೇದ ವೈದ್ಯಕೀಯ ಕಾಲೇಜಿನ ಒಂದು ಸಹಯೋಗದಲ್ಲಿ ವಿಶೇಷವಾಗಿ ಸ್ಥಳೀಯ ನಮ್ಮ ಗಂಗೋತ್ರಿ ಲಯನ್ಸ್ ಕ್ಲಬ್ಬು, ಚಿತ್ತಾರ ಬಳಗ, ಗ್ರಾಮ ಪಂಚಾಯತ್, ಅರಣ್ಯ ಇಲಾಖೆ, ಸಂಜೀವಿನಿ ಒಕ್ಕೂಟ ಇವರೆಲ್ಲರ ಸಹಕಾರದೊಂದಿಗೆ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಆಚರಿಸ್ತಾ ಇರೋದು. ಇಲ್ಲಿ ನಮ್ಮ ಇವತ್ತಿನ ಗಿಡವನ್ನು ನೆಡುವುದಲ್ಲ, ಗಿಡವನ್ನು ಬೆಳೆಸುವುದು ಥೀಮ್. ಯಾಕಂದರೆ ಗಿಡ ಯಾವಾಗಲೂ ನಡ್ತೇವೆ ನಾವು, ಗಿಡ ಬೆಳಿಬೇಕು, ಬೆಳೆಸುವುದಿಲ್ಲ. ಆ ದಿಸೆಯಿಂದ ಪ್ರತಿ ಮನೆಗೊಂದು ಔಷಧೀಯ ಗಿಡ ಬೆಳೆಸುವಂಥ ಒಂದು ಸಂಕಲ್ಪ ನಾವು ಈ ಎರಡು ಸಂಸ್ಥೆಗಳು ಮತ್ತು ನಮ್ಮೆಲ್ಲ ಸಹಕಾರ ಸಂಸ್ಥೆಗಳು ಸೇರಿಕೊಂಡು ಈ ವರ್ಷ 1,000 ಔಷಧೀಯ ಗಿಡಗಳನ್ನು ನಡುವ ಯೋಜನೆ ಇಟ್ಟು ಸಂಕಲ್ಪ ಮಾಡಿದ್ದೇವೆ. ಈಗಾಗಲೇ ಇವತ್ತು 75 ಗಿಡ ನೆಟ್ಟಾಗಿದೆ. ನಿನ್ನೆಯಿಂದ 75 ಗಿಡ ನಮ್ಮ ಸ್ಮೈಲ್ ಸ್ಕಿಲ್ ಸ್ಕೂಲಿನ ವಿದ್ಯಾರ್ಥಿಗಳವರ ಮನೆಯಲ್ಲಿ ನೆಟ್ಟಿದ್ದಾರೆ. ಇವತ್ತು ಈ ವ್ಯಾಪ್ತಿಯಲ್ಲಿ 20 ಗಿಡ ನಮ್ಮ ಈ ನವಗ್ರಾಮ ಜನವಸತಿ ಪ್ರದೇಶದಲ್ಲಿ ನಟ್ಟಿದ್ದೇವೆ. ಈಗಾಗಲೇ ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆಯ ವಿದ್ಯಾರ್ಥಿಗಳು ನಾವೆಲ್ಲ ಸೇರಿ ಇದಿಷ್ಟು ಇವತ್ತಿನ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಇವತ್ತು ಇಸ್ಮಾಯಿಲ್ ಅವರ ಮನೆಯಲ್ಲಿದ್ದೇವೆ. ಇಸ್ಮಾಯಿಲ್ ಅವರು ಕೂಡ ಒಬ್ಬರು ಇಲ್ಲಿನ ಬಾಳೆಪುಣಿಯ ಗಾಂಧಿ ಅಂತ ಹೇಳ್ತಾರೆ. ಅವರು ಒಂದು ಕ್ಲೀನ್ ಗ್ರೀನ್ ಹೌಸ್, ಅವರೆಲ್ಲ ಮನೆಯಲ್ಲಿ ಹೇಗೆ ತ್ಯಾಜ್ಯವನ್ನು ಹೇಗೆ ನಿರ್ವಹಣೆ ಮಾಡಬೇಕು ಈ ದಿಸೆಯಲ್ಲಿ ಒಂದು ಮಾದರಿ ಆಗಿದ್ದಾರೆ. ಎಲ್ಲ ಸ್ಟಡಿಗೆ ಬರ್ತಾ ಇದ್ದಾರೆ. ಇದಿಷ್ಟು ಇವತ್ತಿನ ಕಾರ್ಯಕ್ರಮ. ಒಂದು ಅಂಥದ್ದು ಅವೇರ್ನೆಸ್. ನಮ್ಮ ಈ ಸಲ ಥೀಮ್ ಏನಂದರೆ ಈ ಭೂಮಿಗೆ ಮರುಜನ್ಮ ಕೊಡಬೇಕು ಅಂತ ಇದ್ದಿದ್ದೇವೆ. ಭೂಮಿಯ ಶಕ್ತಿ ಕಡಿಮೆ ಆದದರಿಂದ ಮನುಷ್ಯನ ಶಕ್ತಿ ಕಡಿಮೆ ಆಗಿದೆ. ಮನುಷ್ಯನ ಶಕ್ತಿ ಕಡಿಮೆ ಆದರಿಂದ ಥರ ರೋಗಗಳಿಗೆ ತುತ್ತಾಗಿ ಮನುಷ್ಯನ ಶರೀರ ರೋಗದ ಗೂಡು, ಕಾಯಿಲೆಯ ಕಾರ್ಖಾನೆ ಆಗಿದೆ. ಮನುಷ್ಯನ ಶರೀರ ರೋಗದ ಗೂಡು ಆಗಬಾರ್ದು, ಕಾಯಿಲೆಯ ಕಾರ್ಖಾನೆ ಆಗಬಾರ್ದು ಅಂದರೆ ನಮ್ಮ ಭೂಮಿಯನ್ನು ಮತ್ತೆ ಶಕ್ತಿಯುತವಾಗಿ ಮಾಡಬೇಕು. ಅದಕ್ಕೆ ಮಾಡಬೇಕಾದ್ದು ಮರ ಉಳಿಸುವುದು, ಗಿಡ ಬೆಳೆಸುವುದು, ಇಂಗುಗುಂಡಿ ನಿರ್ಮಿಸುವುದು, ನೀರಿಂಗಿಸುವುದು, ಬರ ಅಳಿಸುವುದು. ಈ ಅಭಿಯಾನ ಆರಂಭ ಆಗಿದೆ. ಇದು ಚಿಕ್ಕ ಕಾರ್ಯಕ್ರಮ ಅಲ್ಲ, ಸುದ್ದಿಗಾಗಿ ಅಲ್ಲ, ಪ್ರಚಾರಕ್ಕಾಗಿ ಅಲ್ಲ, ಇದು ಪ್ರಗತಿಗಾಗಿ ಮತ್ತು ಪರಿವರ್ತನೆಗಾಗಿ. ಶಾರದಾ ಆಯುರ್ವೇದ ಕಾಲೇಜು ಮತ್ತು ವಿಶೇಷವಾಗಿ ನಮ್ಮ ಸ್ಥಳೀಯ ಪತ್ರಕರ್ತರ ಸಂಘ ಒಂದು ಜಂಟಿ ಕಾರ್ಯಾಚರಣೆ ಇದು ನಿರಂತರವಾಗಿ ಮುಂದುವರಿಯುತ್ತದೆ. ಎಲ್ಲಿ ತನಕ ಈಗಾಗಲೇ ಶಾರದಾ ಆಯುರ್ವೇದ ಕಾಲೇಜು ವತಿಯಿಂದ ಪ್ರತಿ ತಿಂಗಳು ಆಯುರ್ವೇದ ಆರೋಗ್ಯ ಶಿಬಿರ, ಉಚಿತವಾದ ಶಿಬಿರ ಮಾಡುವುದು. ಮತ್ತು ನಮ್ಮ ಈ ಗ್ರಾಮದ ಒಂದು ತಂಡ ಕಾಲೇಜಿಗೆ ಹೋಗಿ ಕಾಲೇಜಿನ ಎಲ್ಲ ಕಾಲೇಜು ಮತ್ತು ಆಸ್ಪತ್ರೆಯನ್ನು ನೋಡಿದ್ದೇವೆ. ಅದರ ಎಲ್ಲ ವಿಷಯ ತಿಳಿದುಕೊಂಡಿದ್ದೇವೆ. ಆ ಕಾಲೇಜು ಮತ್ತು ಆಸ್ಪತ್ರೆಯ ಬಗ್ಗೆ ಈ ಗ್ರಾಮದ ಜನರಿಗೆ ಒಂದು ವಿಶೇಷವಾದ ವಿಶ್ವಾಸ ಮತ್ತು ನಂಬಿಕೆ ಬಂದಿದೆ. ಇದೆಲ್ಲ ನೋಡಿದ ಮೇಲೆ ನಮ್ಮ ಶಮ ಅಂತ ಒಬ್ಬರು ಇಲ್ಲಿದ್ದಾರೆ, ಶಮ ಮೇಡಮ್, ಶಮ ಪ್ರಕಾಶ್ ಅವರು 2 ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿ 2 ರೋಗವನ್ನು ಎದುರಿಸಿ ಗೆದ್ದು ಇವತ್ತು ಮತ್ತೆ ಶಾರದಾ ಆಯುರ್ವೇದ ಕಾಲೇಜಿನ ಆರೋಗ್ಯ ಕಾರ್ಯಕ್ರಮಗಳಿಗೆ ಮತ್ತು ಜನ ಶಿಕ್ಷಣ ಟ್ರಸ್ಟ್ನ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಕ್ಯಾನ್ಸರ್ ಮುಕ್ತ, ಕಸಮುಕ್ತ ಗ್ರಾಮ ಮಾಡಲಿಕ್ಕೆ ಈ ವರ್ಷದ ವಿಶ್ವ ಸಾಕ್ಷರತಾ ದಿನಾಚರಣೆಗೆ ನಾವು ಒಟ್ಟು ಸೇರಿದ್ದೇವೆ. ಈಗ ಕೆಲಸ ಆಗಿದೆ, ಕ್ರಮ ಆಗಿದೆ, ನೆಕ್ಸ್ಟ್ ಅರಿವು. ಅವೇರ್ನೆಸ್ ಆ್ಯಂಡ್ ಆ್ಯಕ್ಷನ್ ಎರಡೂ ಬೇಕು ಅಂತ. ಅವೇರ್ನೆಸ್ ಎಲ್ಲ ಕಡೆ ಆಗ್ತಾ ಇರ್ತದೆ, ಅದು ಆ್ಯಕ್ಷನ್ ಇರುವುದಿಲ್ಲ. ಆ್ಯಕ್ಷನ್ ಇಲ್ಲದ ಅವೇರ್ನೆಸ್ ಅದಕ್ಕೆ ಅರ್ಥ ಇಲ್ಲ, ಅದಕ್ಕೆ ಫಲ ಇಲ್ಲ. ಇವತ್ತು ಫಲ ಕೊಡುವಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಆಗಿದೆ. ನಾವು ನೆಟ್ಟ ಗಿಡ ಸಿಮರೋಬ, ಲಕ್ಷ್ಮೀ ತರು, ಸ್ವರ್ಗದ ಸಸಿ, ಇಷ್ಟೆಲ್ಲ ಹೆಸರುಂಟು. ಸ್ವರ್ಗದ ಸಸಿ, ಸಿಮರೋಬ, ಲಕ್ಷ್ಮೀ ತರು. ಅದಕ್ಕೆ ನಾವು ಕೊಟ್ಟ ಹೊಸ ಹೆಸರು ಡಾಕ್ಟರ್ ಸಿಮರೋಬ ಅಂತ. ಇವತ್ತು ಕೊಟ್ಟ ಹೆಸರು ಡಾಕ್ಟರ್ ಸಿಮರೋಬ. ಆ ಡಾಕ್ಟ್ರಿಗೆ ನಾವು ಏನು ದುಡ್ಡು ಕೊಡಲಿಕ್ಕಿಲ್ಲ. ಆ ಡಾಕ್ಟರ್ ಮನೆಗೆ ಕರೆಸಿ ನಟ್ಟು ಬೆಳೆಸಿದರೆ ಮನೆಗೆ ಔಷಧಿ, ಊರಿಗೆ ಔಷಧಿ ಆಗ್ತದೆ. ನಮಸ್ಕಾರ. ಮಿತ್ರರಿಗೆ ಪ್ರೀತಿ ನಮನಗಳು. ಇವತ್ತು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸೇರಿದ್ದೇವೆ. ಸ್ವಲ್ಪ ವಿಶಿಷ್ಟ ರೀತಿಯಲ್ಲಿ ನಾವು ಈ ಒಂದು ದಿನವನ್ನು ಆಚರಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ನಮ್ಮ ಸ್ಮೈಲ್ ಟ್ರಸ್ಟು, ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘ, ಜನಜೀವನ ಬಾಳೆಪುಡಿ, ಮಂಗಳ ಗಂಗೋತ್ರಿ ಲಯನ್ಸ್ ಕ್ಲಬ್ಬು, ಗ್ರಾಮ ಪಂಚಾಯಿತು, ಅರಣ್ಯ ಇಲಾಖೆ, ಸಂಜೀವಿನಿ ಒಕ್ಕೂಟಗಳ ಸಹಕಾರದಿಂದ ಜನ ಶಿಕ್ಷಣ ಟ್ರಸ್ಟು ಮತ್ತು ಶಾರದಾ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಸಹಯೋಗದಲ್ಲಿ ನಾವು ಈ ವರ್ಷ 1,000 ಔಷಧಿ ಗಿಡಗಳನ್ನು ಮನೆಗಳಲ್ಲಿ
ಬೆಳೆಸುವ ಒಂದು ಅಭಿಯಾನಕ್ಕೆ ಸಂಕಲ್ಪ ಮಾಡಿದ್ದೇವೆ. ಅದರಂತೆ ನಾವು ಈಗ ಗಿಡ ನಡುವುದಲ್ಲ, ಗಿಡವನ್ನು ಬೆಳೆಸುವ ಒಂದು ಪ್ರಯೋಗ ನಮ್ಮದು. ಹಾಗಾಗಿ ಪ್ರತಿಯೊಂದು ಮನೆಯಲ್ಲಿ ಈ ಗಿಡ ಬರಬೇಕು ದೃಷ್ಟಿಯಿಂದ ಇವತ್ತು ಈ ಅಭಿಯಾನಕ್ಕೆ ಒಂದು ಚಾಲನೆ ಕೊಡಲಿಕ್ಕೆ ನಾವು ಸೇರಿದ್ದೇವೆ. ಈಗಾಗಲೇ ನಿನ್ನೆ ಸುಮಾರು 75 ಸಿಮರೋಬ ಲಕ್ಷ್ಮೀತರು ಅಥವಾ ಏನು ಸ್ವರ್ಗದ ಗಿಡ ಅಂತ ಹೇಳ್ತೇವೆ ಅದನ್ನು ನೆಡುವುದರ ಮೂಲಕ ಅದಕ್ಕೆ ಪ್ರಾರಂಭ ಆಗಿದೆ. ಇವತ್ತು ಕೂಡ ಬೆಳಿಗ್ಗೆ ನಮ್ಮ ನವಗ್ರಾಮದಲ್ಲಿ ಪ್ರತಿ ಮನೆಗಳಲ್ಲಿ ನಮ್ಮ ಶಾರದಾ ವೈದ್ಯಕೀಯ ಕಾಲೇಜಿನ ಪ್ರಾಧ್ಯಾಪಕರು ಮತ್ತು ಅಲ್ಲಿ NSS ವಿದ್ಯಾರ್ಥಿಗಳು, ಸಮುದಾಯದವರು ಮತ್ತು ನಮ್ಮ ಜನಜೀವನದ ಹಿರಿಯರೆಲ್ಲ ಬಂದು ಪ್ರಾರಂಭ ಮಾಡಿ ಈಗಾಗಲೇ ಸುಮಾರು 75 ಗಿಡಗಳನ್ನು ನಟ್ಟು ನಾವಿಲ್ಲಿ ಸೇರಿದ್ದೇವೆ. ಇವತ್ತಿನ ಇಲ್ಲಿಗ ಹೆಚ್ಚು ಔಪಚಾರಿಕ ಕಾರ್ಯಕ್ರಮ ಇಲ್ಲ. ಬಹುಶಃ ನಮ್ಮ ಉದ್ದೇಶ ನಮಗೆಲ್ಲ ಗೊತ್ತಿದೆ, ನಮ್ಮ ಭೂಮಿಯ ತಾಪಮಾನ ಹೇಗೆ ಏರ್ತಾ ಉಂಟು. ಈಗ ಈ ಸಲ 32 ಡಿಗ್ರಿಗೆ ನಮ್ಮಲ್ಲಿ ಬಂದಿದೆ, 40ರವರೆಗೆ ನಮ್ಮ ರಾಜ್ಯದಲ್ಲಿ ಬಂದಿದೆ. ಇನ್ನು ಬಹುಶಃ ಒಂದು 50-60ಕ್ಕೆ ಹೋಗ್ಲಿಕ್ಕೆ ತುಂಬ ವರ್ಷ ಬೇಡ. ಈ 50-60ಕ್ಕೆ ಹೋದರೆ ಬಹುಶಃ ನಮಗೆ ಗೊತ್ತಿದೆ ಭೂಮಿ ಮೇಲೆ ನಮ್ಮೆಲ್ಲ ವೈದ್ಯರೆಲ್ಲ ಇದ್ದಾರೆ, ಬಹುಶಃ ಇಲ್ಲಿ ಬದುಕಲಿಕ್ಕೆ ಕಷ್ಟ ಆಗ್ಬೋದು ಅಂತ ಹೇಳೋ ಪರಿಸ್ಥಿತಿ ಇದೆ. ಮನುಷ್ಯರ ಬದುಕಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ಹೇಳೋದು ವಿಜ್ಞಾನಿಗಳ ಅಭಿಪ್ರಾಯ, ಗೊತ್ತಿಲ್ಲ. ಅದರ ಅನುಭವ ಪ್ರಾರಂಭ ಆಗಿದೆ. ಮೊನ್ನೆ ಕೂಡ 50 ಜನ ತೀರ್ಕೊಂಡ್ರು ನಮ್ಮ ಡೆಲ್ಲಿಗೆ ಬೀಸಿದ ಗಾಳಿಯಲ್ಲಿ. ಹಾಗಾಗಿ ವಾತಾವರಣ ಏನಾದರೂ ಈಗ ಒಂದು ನಾವೆಲ್ಲ ಹೇಳೋದು ಭೂಮಿ ಪರಿಸರವನ್ನು ಭೂಮಿಯನ್ನು ರಕ್ಷಿಸಬೇಕು ಅಂತ. ಭೂಮಿ ಖಂಡಿತ ಅದು ಅದರಷ್ಟೇ ರಕ್ಷಣೆ ಮಾಡ್ತದೆ, ಸೂರ್ಯ ಭೂಮಿಯನ್ನು ರಕ್ಷಿಸ್ತಾನೆ. ಈಗ ರಕ್ಷಿಸಬೇಕಾದ ನಮ್ಮನ್ನು, ನಾವು ಭೂಮಿ ಮೇಲೆ ಬದುಕಬೇಕಾದ್ರೆ ನಮ್ಮ ರಕ್ಷಣೆಗಾಗಿ ನಾವು ಗಿಡ ನೆಡಬೇಕು. ಭೂಮಿ ತನ್ನಷ್ಟಕ್ಕೆ ರಕ್ಷಣೆ ಮಾಡಿಕೊಳ್ತದೆ, ನಮ್ಮ ನೇಚರ್. ಅದನ್ನು ಎಷ್ಟು ನಾವು ಅದನ್ನು ಇದು ಮಾಡಿದ್ರೆ ಗೊತ್ತಿದೆ. ಈ ದಿಸೆಯಲ್ಲಿ ಬಹುಶಃ ನಾವು ಸ್ವಲ್ಪ ವಿಶಿಷ್ಟವಾಗಿ ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡಲಿಕ್ಕೆ ಪ್ರತಿ ಮನೆಗಳಲ್ಲಿ ಗಿಡ ಮರ ಎಷ್ಟು ನಾವು ಬೆಳೆಸ್ತೇವೆ ಅಷ್ಟು ನಮ್ಮ ಬಹುಶಃ ಮುಂದಕ್ಕೆ ನಾವು ಅಥವಾ ನಮ್ಮ ಮಕ್ಕಳು ಬದುಕಲಿಕ್ಕೆ ಆಗ್ಬೋದು ಈ ಭೂಮಿಯಲ್ಲಿ. ಈ ಪ್ರಯೋಗಕ್ಕಾಗಿ ನಾವಿಲ್ಲಿ ಸೇರಿದ್ದು ನಮಗೆ ಬಹಳ ಸಂತೋಷ. ಬೆಳಿಗ್ಗೆ ನಮ್ಮ ಹಿರಿಯ ಜನಜೀವನದ ಅಧ್ಯಕ್ಷರು ರಮೇಶ್ ಅವರು ಮತ್ತು ರಾಧಾಕೃಷ್ಣ ರೈ ಉಮ್ಮಿ ಅವರು, ಪ್ರೌಢಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಇಬ್ರಾಹಿಂ ನಡುಪದವು ಅವರ ಉಪಸ್ಥಿತಿ, ಮತ್ತು ನಮ್ಮ ಡಾಕ್ಟರ್ ಅನೂಪ್ ಅವರು, ಡಾಕ್ಟರ್ ಕಾರ್ತಿಕ್ ರೈ ಮತ್ತು ಗಣೇಶ್ರವರು ಸೇರಿಕೊಂಡು ಗಿಡ ನೆಟ್ಟು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೇವೆ. ಈ ಒಂದು ಕೆಲವೇ ನಿಮಿಷಗಳ ಔಪಚಾರಿಕ ಕಾರ್ಯಕ್ರಮಕ್ಕೆ ಇಲ್ಲಿ ಸೇರಿದ್ದೇವೆ. ಇಲ್ಲಿ ನಮ್ಮ ಡಾಕ್ಟರ್ ಸಂದೀಪ್ ಅವರಿದ್ದಾರೆ. ಡಾಕ್ಟರ್ ಸಂದೀಪ್ ಬೇಕಲ್ರವರು ಒಬ್ಬರು ಜನಸ್ನೇಹಿ ಆಯುರ್ವೇದ ತಜ್ಞರು. ಇವರು ಶಾರದಾ ಆಯುರ್ವೇದ ಕಾಲೇಜಿನ ಪ್ರಾಂಶುಪಾಲರು. ಇವತ್ತು ನಮ್ಮ ಜೊತೆಗಿದ್ದಾರೆ ಅವರು. ನಮಗೆ ಈ ಕಾರ್ಯಕ್ರಮಕ್ಕೆ ಸರ್ ನಿಮ್ಮನ್ನು ಪ್ರೀತಿಪೂರ್ವಕ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮವನ್ನು ನಡೆಸಿರುವವರು ಶ್ರೀನಾಥ್ ಶೆಟ್ಟರು, ಜಿಲ್ಲೆಯ ಸ್ವಚ್ಛತಾ ರಾಯಭಾರಿಗಳು, ಜನಶಿಕ್ಷಣ ಟ್ರಸ್ಟಿನ ಸಂಸ್ಥಾಪಕರು. ಸರ್ ನಿಮಗೂ ಸ್ವಾಗತ ಬಯಸ್ತಾ ಇದ್ದೇನೆ. ವೈದ್ಯ ಮಿತ್ರರಿದ್ದಾರೆ, ಡಾಕ್ಟರ್ ಕಾರ್ತಿಕ್ ರೈ ಅವರು, ಡಾಕ್ಟರ್ ಗಣೇಶ್ರವರು ಮತ್ತು ಡಾಕ್ಟರ್ ಅನೂಪ್ ರವರು. ನಿಮಗೂ ಸ್ವಾಗತ ಮಾಡ್ತೇವೆ. ನಮ್ಮ ಈ ಕಾರ್ಯಕ್ರಮದ ಪ್ರಾರಂಭ ಇದು ನಿರಂತರವಾಗಿ ನಡೀಲಿಕ್ಕಿದೆ. ಅದೇ ರೀತಿ ನಮ್ಮ ಜೊತೆಗೆ ಬಹಳ ನಮಗೆ ಶಕ್ತಿ ಅಂದರೆ ಇಬ್ಬರು ಶ್ರಮ ಇದ್ದಾರೆ. ಈಗಾಗಲೇ ಹೇಳಿದ್ದೇವೆ, 2 ಕ್ಯಾನ್ಸರ್ ರೋಗ ತುತ್ತಾಗಿ ಗುಣವಾಗಿ ಎಲ್ಲ ನಮ್ಮ ES ಸ್ಕೂಲ್ನ ಪರಿಚಯ ಇದೆ, ವಿದ್ಯಾರ್ಥಿಗಳ ಪರಿಚಯಕ್ಕೆಲ್ಲ. ಈಗಾಗಲೇ ನಮಗೆ ಒಬ್ಬರು ಸಂಪನ್ಮೂಲ ವ್ಯಕ್ತಿಯಾಗಿದ್ದಾರೆ. ವೈದ್ಯರುಗಳಿಗೆ ಪ್ರೇರಣೆ ಕೊಡೋ ಮಟ್ಟದಲ್ಲಿ ಶ್ರಮ ಅವರಿದ್ದಾರೆ. ನಿಮಗೂ ಸ್ವಾಗತ ಮಾಡ್ತೇನೆ. ಗುರುವಪ್ಪ ಬಾಳೆಪುಡಿ ಅವರು ನಮ್ಮವರೇ, ಮತ್ತು ಇವರು ಕೂಡ ಈ ಒಂದು ಕಾಯಿಲೆಗೆ ತುತ್ತಾಗಿ ವಿಶೇಷವಾಗಿ ನಮ್ಮ ಜೊತೆಗೆ ಸ್ಫೂರ್ತಿ ಪಡೆದು ನಮ್ಮ ಜೊತೆಗಿದ್ದಾರೆ. ಗುರುವಪ್ಪ ಅವರು ಅವರನ್ನು ಕೂಡ ನಮ್ಮ ಹಿರಿಯ ಪತ್ರಕರ್ತರು. ನಿಮ್ಮನ್ನು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಹಾಗೆ ಎಲ್ಲ ಪತ್ರಕರ್ತರ ಸಂಘದ ಅಧ್ಯಕ್ಷರು. ಈ ಕಾರ್ಯಕ್ರಮ ಉಳ್ಳಾಲ, ವಿಶೇಷವಾಗಿ ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘದ ಒಂದು ಸಹಯೋಗದಲ್ಲಿ ನಡೀತಾ ಇದೆ. ವಸಂತರವರಿದ್ದಾರೆ, ಪತ್ರಕರ್ತರ ಸಂಘದ ಅಧ್ಯಕ್ಷರು. ಸರ್ ನಿಮಗೆ ಸ್ವಾಗತ ಮಾಡ್ತೇನೆ. ಹಾಗೆ ಎಲ್ಲ ಪತ್ರಿಕಾ ಮಿತ್ರರು, ನಮ್ಮ ಇಲ್ಲಿರುವ ಎಲ್ಲ ಉಳ್ಳಾಲ ವಲಯದ ಪತ್ರಕರ್ತರು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಪತ್ರಕರ್ತರಿಗಿಂತ ಹೆಚ್ಚಾಗಿ ನಮ್ಮ ವಾಲಂಟಿಯರ್ಸ್ ಅವರು, ಅಭಿವೃದ್ಧಿ ಪತ್ರಕರ್ತರೇ ನಮ್ಮಲ್ಲಿ ಇರುವುದು. ಎಲ್ಲ ನಮ್ಮ ಪತ್ರಕರ್ತರು ನಮ್ಮ ಜೊತೆಗೆ ನಮ್ಮ ಟೀಮ್ ಮೆಂಬರ್ ಅವರು ಎಲ್ಲ ಇದ್ದಾರೆ. ಅವ್ರನ್ನೆಲ್ಲ ಸ್ವಾಗತ ಮಾಡ್ತೇನೆ. ಮತ್ತು ವಿಶೇಷವಾಗಿ ನಮ್ಮ ಸೆಲ್ಕೋದ ವ್ಯವಸ್ಥಾಪಕರು ರವೀಣ ಇದ್ದಾರೆ. ನಮ್ಮ ಆಯುರ್ವೇದ ಕಾಲೇಜಿನ ವ್ಯವಸ್ಥಾಪಕರು ರಕ್ಷಿತ್ ಅವರಿದ್ದಾರೆ, ಹರ್ಷಿತ್ ಇದ್ದಾರೆ. ಅಬ್ಬೂಕರ್ ಜಲ್ಲಿ ಅವರಿದ್ದಾರೆ, ಶಾಲಾ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರು. ನಮ್ಮ ಸ್ಮೈಲ್ ಸ್ಕಿಲ್ ಸ್ಕೂಲಿನ ಶಿಕ್ಷಕರು ರಜನಿ, ಪ್ರಜ್ಞಾ ಮತ್ತು ಜನನಿ, ಪ್ರಜ್ಞಾ, ಕಾವೇರಿ ಅವರು. ಎಲ್ಲ ವೈದ್ಯಕೀಯ ವಿದ್ಯಾರ್ಥಿಗಳು, ಆಯುರ್ವೇದ ಕಾಲೇಜಿನ ವೈದ್ಯಕೀಯ ವಿದ್ಯಾರ್ಥಿಗಳು, ನಮ್ಮ NSS ವಾಲಂಟಿಯರ್, ನಮ್ಮ ತಂದೆ ವಿಶ್ವವಿದ್ಯಾನಿಲಯದ ನಮ್ಮ ತರಬೇತಿ ಪಡೆದ ವಿದ್ಯಾರ್ಥಿಗಳು, ಸ್ಕಿಲ್ ಸ್ಕೂಲಿನ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಭಾಷಣ ಮಾಡುವ, ಭಾಷಣ ಕೇಳುವ ಕಾರ್ಯಕ್ರಮವಲ್ಲ, ಒಂದು ವಿಶೇಷವಾದ ಒಂದು ಚಿಕ್ಕ ಮಾತುಕತೆ, ಒಂದು ಸಂವಾದ. ನಾನು ಮೊದಲಾಗಿ ನಾವು ಯಾವಾಗಲೂ ಎಲ್ಲ ಕಾರ್ಯಕ್ರಮಗಳಲ್ಲಿ ಹಿಂದೇನು ಮಾಡಿದ್ದೇವೆ, ಮುಂದೇನು ಮಾಡುತ್ತೇವೆ ಅಂತ ಮಾತಾಡ್ತೇವೆ.
ಹಿಂದೆ ಮಾಡಿ ತುಂಬ ಮಾತಾಡ್ತೇವೆ, ಮುಂದೆ ಮಾಡುತ್ತೇವೆ ಹೇಳುತ್ತೇವೆ. ಈಗೇನು ಮಾಡುತ್ತೇವೆ ಅದರ ಬಗ್ಗೆ, ಏನು ಮಾಡುತ್ತೇವೆ, ಏನು ಮಾಡಿದ್ದೇವೆ ಅದರ ಬಗ್ಗೆ ಮಾತುಗಳು ಕಡಿಮೆ ಇರ್ತದೆ. ಅದಕ್ಕೆ ಈ ವರ್ಷದ ವಿಶೇಷವಾದ ನಮಗೊಂದು ಅನುಭವ ಅಂದರೆ, ಈ ಸಲ ಈ ಕಾರ್ಯಕ್ರಮ ರೂಪಣೆಗೊಳ್ಳಲಿಕ್ಕೆ ಕಾರಣ ಶಾರದಾ ಆಯುರ್ವೇದ ವೈದಿಕ ಕಾಲೇಜ್ ಮತ್ತು ಆಸ್ಪತ್ರೆ, ಅದರ ಮುಖ್ಯವಾಗಿ ಪ್ರಾಂಶುಪಾಲರು ಮಾನ್ಯ ಸಂದೀಪ್ ಬೇಕಲ್ರು. ಅವರು ಹೇಳಿದರು, ಈ ವರ್ಷ ನಾವು ಈ ವಿಶ್ವ ಪರಿಸರ ದಿನವನ್ನು ಒಂದು ವಿಶೇಷವಾದ ರೀತಿಯಲ್ಲಿ ಮಾಡಬೇಕು, ಮನೆಗೊಂದು ಗಿಡ ನೆಡಬೇಕು. ಅದು ಎಲ್ಲಿ ನಡುವುದು? ಎಲ್ಲ ಕಡೆ ನಡ್ತಾರೆ, ಅದು ಬೆಳೆಯುವುದಿಲ್ಲ, ಉಳಿಯುವುದಿಲ್ಲ. ಎಲ್ಲಿ ನಡುವುದು ಅಂತ ಕೇಳಿದಾಗ ನಾವು ಹೇಳಿದ್ವಿ, ನಮ್ಮ ತರಬೇತಿಗೆ ಬರುವ ವಿದ್ಯಾರ್ಥಿನಿಯರಿದ್ದಾರೆ, ಅವರು ಒಂದು ಆದರ್ಶ ವಿದ್ಯಾರ್ಥಿನಿಯರು, ಅವರು ಯೋಗ ಮಾಡುತ್ತಾರೆ, ಮತ್ತೆ ಬೇರೆ ಬೇರೆ ಒಂದು ಕಾರ್ಯಕ್ರಮ ನಡೆಸ್ತಾರೆ, ನಮ್ಮ ಕೆಲಸ ಮಾಡ್ತಾರೆ, ಅದನ್ನು ಹೇಳುತ್ತಾರೆ, ಆಡಿದ ಹಾಗೆ ನಡೀತಾರೆ, ಆಡಿದ ಹಾಗೆ ನಡೀತಾರೆ ಅಂತ ಹೇಳಿದೆ. ಹಾಗೆ ನಾವು ಅದು ನಮಗೆ 100ಕ್ಕೆ 100 ವಿಶ್ವಾಸ ಇತ್ತು, ಈ ವಿಧಾನದಲ್ಲಿ ಕೆಲಸ ನಾವು ಮಾಡಿದ್ರೆ ಗೆಲ್ತೇವೆ ಅಂತ. ನಾವು ಇದು ಸುಮಾರು 1 ತಿಂಗಳಿಂದ ಈ ಚರ್ಚೆಗಳು, ಮಾತುಕತೆಗಳಿತ್ತು. ಅದು ಒಂದೇ ಸಲಕ್ಕೆ ಮಾಮೂಲು ಪ್ರೋಗ್ರಾಮ್ ಪ್ಲಾನ್ ಮಾಡಿದ ಪ್ಲಾನ್, ಅದು ಸ್ಲೋ ಆಗಿ ಇವಾಲ್ವ್ ಆದ ಕಾರ್ಯಕ್ರಮ. ಒಂದು ಕಾರ್ಯಸೂಚಿ ಅಂತ ಇಲ್ಲ, ಅದು ಬಹಳ ಚೆನ್ನಾಗಿ ಇವತ್ತು ನಡೆಯಿತು. ಇದು ಇವತ್ತು ನಡೆದಲ್ಲ, ನಿನ್ನೆ ಶುರುವಾಯಿತು, ಒಂದು ಕ್ರಿಯೆಗೆ ನಿನ್ನೆ ಶುರುವಾಯಿತು. ನಾವು ಮೊನ್ನೆ ಗಿಡ ತಂದುವು ಅನಂತಾಡಿಯಿಂದ. ಈ ಗಿಡಗಳು ಬಹಳ ಕಡಿಮೆ ಉಂಟು. ನಾವು ಇಲ್ಲಿ ಎಲ್ಲಿ ಗಿಡಗಳಿದ್ರು ತರುವಂಥ ಆಲೋಚನೆ ನಮ್ಮದು. ಗಿಡ ತಂದಿದ್ದೀವಿ. ತರುವ ಮೊದಲೇ ನಾವು ನಮ್ಮ ಈ ತರಬೇತಿ ಕೇಂದ್ರಕ್ಕೆ ಬರುವ ವಿದ್ಯಾರ್ಥಿನಿಯರಿಗೆ ಕೇಳಿತು, ಯಾರು ಗಿಡ ನೆಡಲಿಕ್ಕೆ ಇಚ್ಛೆ ಉಂಟು ಅಂತ. ಅವ್ರು ಲಿಸ್ಟ್ ಕೊಟ್ಟರು, ಸುಮಾರು ಒಂದು 47-48 ಮಂದಿ. ಆಮೇಲೆ ನಾವು ಪಕ್ಕದ ಬಾಳಿದ ನವಗ್ರಾಮದಲ್ಲಿ ಸೆಮಿಮ್ ಅಂತ ಒಬ್ಬರು ಮೆಂಬರ್ ಇದ್ದಾರೆ. ಅವ್ರ ರೀತಿ ಅಪಘಾತ ಆಗಿ ಒಂದು ಕೈಯನ್ನು ಕಳ್ಕೊಂಡ್ರು, ಆದರೆ ಅವರ ಆತ್ಮವಿಶ್ವಾಸ ಕಳ್ಕೊಳ್ಳಿಲ್ಲ. ಅವರಿಗೆ ಹೇಳಿದಾಗ 17 ಮಂದಿ ಹೆಸರು ಕೊಟ್ಟರು. ಹೆಸರು ಕೊಡೋದು ಮಾತ್ರ ಅಲ್ಲ, ನೀವು ಗಿಡ ನೆಡುವ ಮೊದಲು ಮನೆಗೆ ಮಾತನಾಡಬೇಕು, ಮನೆಯ ಆದಷ್ಟು ಎದುರುಗಡೆ ಗಿಡ ನೆಡಬೇಕು, ಗುಂಡಿ ನೀವೇ ಮಾಡಬೇಕು ಅಂತ ಹೇಳಿದ್ದು. ನಾವು ಹೇಳಿದ ರೀತಿಯಲ್ಲಿ ಅವ್ರು ಕೊಟ್ಟ ಮಾತಿನ ಪ್ರಕಾರ ಈ ಕೆಲಸ ನಿನ್ನೆಯೇ ಶುರುವಾಯಿತು. ಇವತ್ತು ನಾವು ಮೊದಲ ಗಿಡ ನೆಟ್ಟದ್ದು ಹಿರಿಯ ನಾಗರಿಕರು ಶಾರದಾ ಅವರು ಒಂಟಿ ಮಹಿಳೆ. ಅವರ ಮನೆಯಲ್ಲಿ ನಾವು ನಿನ್ನೆ ಹೋದಾಗ ಗುಂಡಿ ಆಗಿರಲಿಲ್ಲ, ನಾವೇ ಅಲ್ಲಿ ಸೇರಿ ಗುಂಡಿ ಮಾಡಿದ್ದು ನಿನ್ನೆ. ಮತ್ತು ಎಲ್ಲ ಮನೆ ಗುಂಡಿ ಮಾಡಿದರು. ನನಗೆ ನಿನ್ನೆ ಇಲ್ಲಿಯ ವಿದ್ಯಾರ್ಥಿಗಳಲ್ಲಿ ನಿನ್ನೆಯೇ ಗಿಡ ನೆಟ್ಟವರು 3 ಮಂದಿ. ಅವ್ರು 3 ಮಂದಿ ನಿಂತ್ಕೊಳ್ಳಿ ಒಂದು ಸಲ. ಫಸ್ಟ್ ಗಿಡ ನೆಟ್ಟದ್ದು ರಿಫೈನಾ ಅಂತ. ದಯವಿಟ್ಟು ಬನ್ನಿ ಇಲ್ಲಿಗೆ, ರಿಫೈನಾ ಅವರು. ಯಾಕೆಂದರೆ ಕೆಲಸ ಮಾಡಿದವರು ಮುಂದೆ ಬರಬೇಕು. ಇಲ್ಲಿ ಬನ್ನಿ, ಏನು ಮಾಡಬೇಕು, ಇಲ್ಲಿ ಬಂದು ಕೂತ್ಕೊಳ್ಳಿ. ರಿಫೈನಾ. 2ನೇದು ಆಸ್ಮಾ ಅಂತ, ದಯವಿಟ್ಟು ಇಲ್ಲಿಗೆ ಬನ್ನಿ. 3ನೇದು ಸಕೀನಾ ಅಂತ. ನಾನು ಹೇಳಿದ್ದೇನೆ ಇವತ್ತಿನ ಕಾರ್ಯಕ್ರಮ ಸ್ವಲ್ಪ ಭಿನ್ನವಾಗಿರುತ್ತೆ ಅಂತ. ಯಾಕೆಂದರೆ ನಾವಿಲ್ಲಿ ಆಡುವ ಮಾತು ಅದು ಕ್ರಿಯೆಗೆ ಬರಬೇಕು, ಅಥವಾ ಕ್ರಿಯೆಯ ಮಾತನ್ನು ಆಡಬೇಕು ಅಂತ. ಇಲ್ಲಿ 3 ಮಂದಿ ನಿನ್ನೆ ಗಿಡ ನೆಟ್ಟವರು. ಹೌದು, ಆಸ್ಮಾ ಬನ್ನಿ. ವೆರಿ ಗುಡ್, ಬನ್ನಿ ಕೂತ್ಕೊಳ್ಳಿ, ಇಲ್ಲಿ ಕೂತ್ಕೊಳ್ಳಿ. ಇದು ನಿನ್ನೆ ಗಿಡ ನೆಟ್ಟದ್ದು. ಯಾಕಂದರೆ ನಾಳೆ ಕೆಲಸ ಇವತ್ತಿನ ಕೆಲಸ ಈಗಲೇ ಮಾಡಬೇಕು. ಅದು ನಾವೆಲ್ಲ ನಮ್ಮ ಒಂದು ಕೆಲಸದ ಸೂತ್ರ. ನಿನ್ನೆ 3 ಮಂದಿ ನೆಟ್ಟಿದ್ದಾರೆ. ಇವತ್ತು ಬೆಳಿಗ್ಗೆ ನೆಟ್ಟಿದ್ದಾರೆ ಮತ್ತು ಫೋಟೋ ಹಾಕಿದ್ದಾರೆ ವಾಟ್ಸಪ್ ಗ್ರೂಪಿಗೆ. ಅದು ಇಡೀ ನಿನ್ನೆ ಹಾಕಿದ ಫೋಟೋ ಎಲ್ಲ ಕಡೆಗೆ ಹೋಗಿದೆ. ಅದು ಇವತ್ತು ಬೆಳಿಗ್ಗೆ ನಟ್ಟು ಇಲ್ಲಿಗೆ ಬಂದವರು ಯಾರು? ನಿಂತ್ಕೊಳ್ಳಿ ಆ ಕಡೆ. ಇವತ್ತು ಬೆಳಿಗ್ಗೆ ಮನೆಯ ಅಂಗಳದಲ್ಲಿ ಗಿಡ ನೆಟ್ಟು ಬಂದವರು ನಿಂತ್ಕೊಳ್ಳಿ. ವೆರಿ ಗುಡ್, ವೆರಿ ಗುಡ್. ಕೂತ್ಕೊಳ್ಳಿ. ನಾವು ಇವತ್ತು ನೆಡಲಿಕ್ಕೆ ಹೇಳಿದ್ದು, ಅದರ 1 ದಿವಸ ಮೊದಲೇ ನೆಟ್ಟಿದ್ದಾರೆ. ಯಾಕೆಂದರೆ ಒಂದು ಗಿಡ ನೆಟ್ಟದ್ದು ಮಾತ್ರ ಅಲ್ಲ, ಅದು ಇನ್ನು ಮುಂದೆ ಹೋಗ್ತದೆ. ಯಾಕೆಂದರೆ ಗಿಡ ಒಂದಿರ್ಬೋದು. ಇವತ್ತು ಒಂದು ಗಿಡ ನಾನು ಹೇಳಿದೆ, ಸಿಮರೋಬ ಲಕ್ಷ್ಮೀ ತರು ಸ್ವರ್ಗದ ಸಸಿ ಅಂತ. ಅದರ ಒಂದು ಔಷಧಿಯನ್ನು, ಆ ಕಷಾಯ ನಾವು ನಿರಂತರವಾಗಿ ಕುಡಿತಾ ಇದ್ದೇವೆ. ಅದರ ಕಷಾಯ ಕುಡಿಯೋದ್ರಿಂದ ನಮಗೆ ಅದರ ಒಂದು ಮಹತ್ವ ನಮಗೆ ಅರ್ಥ ಆಗಿದೆ. ಅದಕ್ಕಾಗಿ ಈ ಗಿಡ ಮಾತ್ರ ಅಲ್ಲ, ನಾವು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಗಿಡಗಳು, ನಾನು ಇದಕ್ಕೆ ಡಾಕ್ಟರ್ ಸಿಮರೋಬ ಅಂತ ಹೇಳಿದೆ. ಡಾಕ್ಟರ್ ಸಿಮರೋಬ ಹೇಳಿದ ಹಾಗೆ ಡಾಕ್ಟರ್ ತುಳಸಿ, ಡಾಕ್ಟರ್ ಅಮೃತ ಬಳ್ಳಿ, ಡಾಕ್ಟರ್ ಇನ್ನು ಬೇರೆ ಬೇರೆ ಗಿಡಗಳನ್ನ ಸುಮ್ಮನೆ ಒಂದು ಆಸಕ್ತಿ ಕೆರಳಿಕಾಗಿ ಹೇಳುವುದು. ಒಂದು 10 ಬಗೆಯ ಗಿಡಗಳು ನಮ್ಮ ಮನೆಗಳಲ್ಲಿ ಬರುವ ಹಾಗೆ ಮಾಡಬೇಕು. ನೀವು ಗೊತ್ತಿಲ್ಲ, ತುಳಸಿದ್ದು ದಿನ ಒಂದು 2 ಎಲೆಯನ್ನು ತಿಂದರೆ ನಿಮ್ಮ ಬಾಯಿದು ವಾಸನೆ ಹೋಗುತ್ತೆ ಅಂತ ಹೇಳ್ತಾರೆ. ನಾನು ಇಂಥ ಕೆಲವು ಸಂಗತಿಗಳ ಬಗ್ಗೆ ಇವತ್ತಿಲ್ಲಿ ನಾನು ಯಾರನ್ನು ಮಾತಾಡಿಸಕ್ಕೆ ಹೋಗೋದಿಲ್ಲ. ಇಲ್ಲಿ ಸಂದೀಪ್ ಬೇಕಲ್ಲಿದ್ದಾರೆ, ಅವರೊಂದು ನಾನು ಮಾತಾಡಿಸ್ತೇನೆ. ಉಳಿದವರೆಲ್ಲರೂ ಇಲ್ಲಿ ಇದ್ದವರು, ನಿಮ್ಮ ಮನದಾಳದ ಮಾತನ್ನು ಅದು ಸ್ವಾಭಾವಿಕವಾಗಿ ಬರಬೇಕು. ನಾನು ಯಾವಾಗಲೂ ಮಾತಾಡಿಸೋದುಂಟು ಎಲ್ಲರೂ. ಇವತ್ತು ಆ ಥರ ಮಾಡಲ್ಲ. ಇಲ್ಲಿ ಒಳಗಿದ್ದವರು ಎಲ್ಲರೂ ನಿಮ್ಮ ಮನಸ್ಸಿನ ಆಳದ ಒಂದು ಮಾತು ಹೇಳಿ, ನೀವು ಮಾಡಿದ್ದು ಮಾಡಲಿಕ್ಕಿರುವುದೆಲ್ಲ ಹೇಳಬೇಕು. ನಾನು ಮೊದಲಾಗಿ ಇಲ್ಲಿ ನಮ್ಮಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಇರುತ್ತೆ. ನಾವು ಇಡೀ 10 ತಾಯಿ ಮಕ್ಕಳು ಇಲ್ಲಿ ಸೇರುತ್ತೇವೆ. ಇಲ್ಲಿ ಸದ್ಯಕ್ಕೆ ವೃತ್ತಿ ತರಬೇತಿ, ಒಂದು ಟೈಲರಿಂಗ್ ಮತ್ತು ಕಂಪ್ಯೂಟರ್ ಉಂಟು.
ಅದಕ್ಕಿಂತ ಬಹಳ ಮುಖ್ಯವಾದ ತರಬೇತಿ ಜೀವನ ಕೌಶಲ್ಯ. ಇಲ್ಲಿ ಬೆಳಿಗ್ಗೆ ಅರ್ಧ ಗಂಟೆ, ಆ ಅರ್ಧ ಗಂಟೆಯಲ್ಲಿ ಒಂದು ಕಾಲು ಗಂಟೆ ಯೋಗ ಮಾಡುತ್ತಾರೆ, 20 ನಿಮಿಷ ಸಂಗೀತ ಅಭ್ಯಾಸ ಮಾಡುತ್ತಾರೆ, ಅವರ ಪ್ರತಿಭೆಯನ್ನು ಬೆಳಕಿಗೆ ತರ್ತಾರೆ. ಈ ಯೋಗ ಮಾಡುವಾಗ ನಾವೆಲ್ಲ ಒಟ್ಟಾಗಿ ಮಾಡುವುದು, ಅದರಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಇಲ್ಲಿ ಒಟ್ಟಾಗಿ ಯೋಗ ಮಾಡುವುದರಿಂದ ಒಂದು ಅದ್ಭುತವಾದ ಒಂದು 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 ಫಲ ನಮಗಿಲ್ಲಿ ಸಿಕ್ಕಿದೆ. ಈ ಉಳ್ಳಾಲ ತಾಲೂಕು ಮಾತ್ರ ಅಲ್ಲ, ಅಕ್ಕಪಕ್ಕದ ತಾಲೂಕಿನವರು ಕೂಡ ಒಂದು 50 ಮಂದಿ ಇಲ್ಲಿ ರೆಗ್ಯುಲರ್ ಆಗಿ ಬರ್ತಾರೆ. ಬಂದು ನಾವು ನಿರೀಕ್ಷಿಸದ ಒಂದು ವಿಶೇಷವಾದ ಒಂದು ಪವಾಡ ರೀತಿಯ ಪ್ರಗತಿ ಮತ್ತು ಪರಿವರ್ತನೆ ನಾವಿಲ್ಲಿ ಕಂಡಿದ್ದೇವೆ. ಒಂದು ಪವಾಡ ರೀತಿಯ ಪ್ರಗತಿ ಬರೋದು ಏನು ಅಂತ ನಾನು ಈವರೆಗೆ ಯಾರಿಗೆ ಹೇಳಲಿಲ್ಲ, ಏನು ಕಾರ್ಯಕ್ರಮ ಅಂತ ನಿಮಗೆ ಯಾರು ಹೇಳಲಿಲ್ಲ. ಈಗ ಆಗ್ತಾ ಹೋಗ್ತದೆ, ಆಗಬೇಕು. 1 ನಿಮಿಷ ಸಂಗೀತದವರಿದ್ದಾರಾ? ಹಾಂ, ವೆರಿ ಗುಡ್. ಹೇಳಿ, ಯಾರದು? ಮಮತವ ವಿದ್ಯವ ಪರಿಸರ ಗೀತೆ. ಹಾಂ, ಬನ್ನಿ ಈ ಕಡೆ. ಸಂಗೀತದವರಿದ್ದಾರಾ? ವೆರಿ ಗುಡ್. ಅದೊಂದು ನಿಮಿಷ. ನೆಕ್ಸ್ಟ್ 1 ನಿಮಿಷ 2 ನಿಮಿಷ ಆಯ್ತಾ? ಈ ಜಲ, ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ಎಂದೆಂದು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ಎಂದೆಂದು ನಮ್ಮದು. ನೀರು ಕಾದು ಆವಿಯಾಗಿ ಆವಿ ಆಕಾಶಕ್ಕೋಗಿ, ಮೋಡವಾಗಿ ಮಳೆ ಸುರಿದು ಮನುಜ ಕುಲಕ್ಕೆ ಬೆಳಕಾಗಿ. ನೀರು ಕಾದು ಆವಿಯಾಗಿ ಆವಿ ಆಕಾಶಕ್ಕೋಗಿ, ಮೋಡವಾಗಿ ಮಳೆ ಸುರಿದು ಮನುಜ ಕುಲಕ್ಕೆ ಬೆಳಕಾಗಿ. ಈ ನೆಲ, ಈ ಜಲ, ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ಎಂದೆಂದು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ಎಂದೆಂದು ನಮ್ಮದು. ಗಿಡ ಮರಗಳ ಬೆಳೆಸಲಿಲ್ಲ, ಬೆಳೆದ ಮರವ ಉಳಿಸಲಿಲ್ಲ, ಹೆತ್ತೊಡಲಿಗೆ ಬೆಂಕಿ ಇಡುವ ಭ್ರಷ್ಟರು ನಾವಾದೆವಲ್ಲ. ಈ ನೆಲ, ಈ ಜಲ, ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ಎಂದೆಂದು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ಎಂದೆಂದು ನಮ್ಮದು. ಒಡಲಾಳದ ನೋವುಗಳ ಒಳಗೊಳಗೆ ಸಹಿಸಿಕೊಂಡು ಅಳಲಾರದೆ ಭೂತಾಯಿ ನಮ್ಮ ಸಾಕಿ ಸಲಹುವಳು. ಈ ನೆಲ, ಈ ಜಲ, ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ಎಂದೆಂದು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ಎಂದೆಂದು ನಮ್ಮದು. ಸುದಿನ ಈ ದಿನದ ಹಾಡು, ಒಳ್ಳೆ ಹಾಡು ಹಾಡಿದ್ದೀರಿ, ಧನ್ಯವಾದಗಳು. ಈಗ 1 ನಿಮಿಷ ಸಂಗೀತ ಕೇಳಬೇಕು ನಾವು. ಟಿಂಪಲ್. ಸರೆ ಗಾಮ ಪದ ನೀ ಸಾ ಸಾ ನೀ ದ ಪ ಮ ಗ ರೇ ಸಾ. ಸರೆ ಗಾಮ ಪದ ನೀ ಸಾ ಸಾ ನೀ ದ ಪ ಮ ಗ ರೇ ಸಾ. ಸರೆ ಗಾಮ ಪದ ನೀ ಸಾ ಸಾ ನೀ ದ ಪ ಮ ಗ ರೇ ಸಾ. ಎರಡನೇದು ಸರೆ 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 ಗಾಮ ಸರೆ ಗಾಮ ಪದ ನೀ ಸಾ ಸಾ ನೀ ಸಾ ನೀ ಸಾ ನೀ ದ ಪ ಸಾ ನೀ ದ ಪ ಮ ಗ ರೇ ಸಾ. ಸರೆ 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 ಗಾಮ ಸರೆ ಗಾಮ ಪದ ನೀ ಸಾ ಸಾ ನೀ ಸಾ ನೀ ಸಾ ನೀ ದ ಪ ಸಾ ನೀ ದ ಪ ಮ ಗ ರೇ ಸಾ. ಸರಿ 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 ಗಾಮ ಸರಿ ಗಾಮ ಪದ ನೀ ಸಾ ಸಾ ನೀ ಸಾ ನೀ ಸಾ ನೀ ದ ಪ ಸಾ ನೀ ದ ಪ ಮ ಗ ರೇ ಸಾ. ಸರೆ ಗ ಸರೆ ಗ ಸರೆ ಸರೆ ಗಾಮ ಪದ ನೀ ಸಾ ಸಾ ನೀ ದ ಸಾ ನೀ ದ ಸಾ ನೀ ದ ಪ ಮ ಗ ರೇ ಸಾ. ಸರೆ ಗ ಸರೆ ಗ ಸರೆ ಸರೆ ಗಾಮ ಪದ ನೀ ಸಾ ಸಾ ನೀ ದ ಸಾ ನೀ ದ ಸಾ ನೀ ಸಾ ನೀ ದ ಪ ಮ ಗ ರೇ ಸಾ. ಸರಿ ಗ ಸರಿ ಗ ಸರಿ ಸರಿ ಗಾಮ ಪದ ನೀ ಸಾ ಸಾ ನೀ ದ ಸಾ ನೀ ದ ಸಾ ನೀ ಸಾ ನೀ ದ ಪ ಮ ಗ ರೇ ಸಾ. ಸರೆ ಗಾಮ ಸರೆ ಗಾಮ ಸರೆ
ಸರಿ ಗಮ ಸರಿ ಗಮ ಸರಿ ಗಮ ಪದ ನಿ ಸ ಸಾನಿ ದ ಪ ಸಾನಿ ದ ಪ ಸಾನಿ ದ ಪ ಮ ಗ ರಿ ಸ ಸರಿ ಗಮ ಪದ ನಿ ಸ ಸಾನಿ ದ ಪ ಸಾನಿ ದ ಪ ಸಾನಿ ದ ಪ ಮ ಗ ರಿ ಸ. ಧನ್ಯವಾದಗಳು. ಆದರೆ ಸಂತೋಷದ ಕೊರತೆ ಉಂಟು. ನಮ್ಮ ಈ ತರಬೇತಿಗೆ ಬಂದವರಿಗೆ ಒಂದು ಮನಶಕ್ತಿ ವೃದ್ಧಿಸುವುದು ಮತ್ತು ಬುದ್ಧಿ ವಿಕಾಸಗೊಳ್ಳಲು ಮನಶಕ್ತಿ, ಮನಸ್ಸಿಗೆ ಒಂದು ಸಮಾಧಾನ, ಶಾಂತಿ, ಅದರ ಶಕ್ತಿ ವೃದ್ಧಿಸಲು ಈ ಥರದ ಕಾರ್ಯಕ್ರಮಗಳು ಬಹಳ ನಮ್ಮ ಇಲ್ಲಿಯ ತರಬೇತಿ ಬರುವವರಿಗೆ ಸಹಾಯ ಮಾಡಿದೆ. ಇದೇ ಥರ ಅದಕ್ಕೆ ಪೂರಕವಾದ ಕಾರ್ಯ ಇನ್ನೊಂದು ಸಕೀನವರು ನಮ್ಮ ಒಂದು ಇಲ್ಲಿ ಯೋಗ ತರಬೇತಿ ಮಾಡ್ತಾ ಹೋದಾಗಿ ನಾವು ವಿಶೇಷ ಕಾರ್ಯಕ್ರಮಗಳಾದಾಗ ಸ್ವಯಂ ಪ್ರೇರಣೆಯಿಂದ ಬಂದು ಒಂದು ಸೂರ್ಯ ನಮಸ್ಕಾರದ ಪ್ರದರ್ಶನ ಮಾಡುವವರು ನಾವು ಕಂಡ ಹಾಗೆ ಜಿಲ್ಲೆಯಲ್ಲಿ ಒಬ್ಬ ಮಹಿಳೆ, ವಿಶೇಷ ಮಹಿಳೆಯವರು ಸಕೀನವರೇ, ದಯವಿಟ್ಟು ಮುಖ ಆ ಕಡೆ ಮಾಡಿ ನಿಮ್ಮ ಒಂದು ಯೋಗದ ಪ್ರದರ್ಶನ. ಹಸ್ತಪಾದಾಸನ, ಏಕಪಾದ ಪ್ರಸರಣಾಸನ, ದ್ವಿಪಾದ ಪ್ರಸರಣಾಸನ, ಭೂದರಾಸನ, ಭುಜಂಗಾಸನ, ಸಾಷ್ಟಾಂಗ ಪಣಿಪದಾಸನ, ಭುಜಂಗಾಸನ, ಭೂದರಾಸನ, ಏಕಪಾದ ಪ್ರಸರಣಾಸನ, ಹಸ್ತಪಾದಾಸನ, ಊರ್ಧ್ವಾಸನ. ನಮಸ್ಕಾರ. ಸೂರ್ಯ ನಮಸ್ಕಾರ ಅಲ್ಲ, ಬೇರೆ ಯೋಗ ಅಭ್ಯಾಸ ಮಾಡೋ ಕೈ ತೋರಿಸಿ. ಎಲ್ಲ ಶಕ್ತಿ, ಸ್ತ್ರೀ ಶಕ್ತಿ, ಸಮಾಜದ ಶಕ್ತಿ, ಸ್ತ್ರೀ ಶಕ್ತಿ, ದೇಶದ ಶಕ್ತಿ, ಸ್ತ್ರೀ ಶಕ್ತಿ, ವಿಶ್ವದ ಶಕ್ತಿ. ಸ್ವಚ್ಛತೆಯ ಜಾಗೃತಿಯ ಘೋಷಣೆ 4 ಹೇಳಿ. ಸ್ವಚ್ಛತೆಯೇ ಸಮೃದ್ಧಿ, ಸ್ವಾಭಿಮಾನಕ್ಕಾಗಿ ಸ್ವಚ್ಛತೆ, ಸ್ವಚ್ಛತೆ ಇರುವಲ್ಲಿ ವೆರಿ ಗುಡ್. ವಿಷಕಾರಿ ಪ್ಲಾಸ್ಟಿಕ್, ಅಪಾಯಕಾರಿ ಪ್ಲಾಸ್ಟಿಕ್, ಪ್ಲಾಸ್ಟಿಕ್ ಚೀಲ ಬಿಡೋಣ, ಪ್ಲಾಸ್ಟಿಕ್ ಪ್ರೀತಿ, ಪ್ಲಾಸ್ಟಿಕ್ ತೋರಣ, ಪ್ಲಾಸ್ಟಿಕ್ ಹೊಗೆ, ಮನಸ್ಸು ಕಟ್ಟುವ, ಕೂಡಿ ಕಲಿಯೋಣ, ಅಂತರಂಗ ಬಹಿರಂಗ ಶುದ್ಧತೆ, ಅಂತರಂಗ ಬಹಿರಂಗ ಶುದ್ಧತೆ. ನಿನ್ನೆ ಗಿಡ ನೆಟ್ಟವರು ರುಫೇನವರು ಒಂದು ಮಾತು ಹೇಳಿ ಗಿಡ ನೆಟ್ಟ ವಿಷಯದಲ್ಲಿ. ಯಾಕೆ ನೆಟ್ರಿ, ಏನು ನಿಮ್ಮದು? ಎಲ್ಲ ಕಡೆ ಕಡಿತಾರೆ, ನಾವು ಬೆಳೆಸಬೇಕು. ವೆರಿ ಗುಡ್. ಹೆಚ್ಚು ಮಾತು ಬೇಡ. ಎಲ್ಲ ಕಡೆ ಕಡಿತಾರೆ, ನಾವು ಬೆಳೆಸ್ತೇವೆ. ಧನ್ಯವಾದಗಳು. ಮರ ಕಡಿಯುವುದು ಶಾಪ. ಮರ ಕಡಿಯುವುದು ಶಾಪ. ಜೀವಜಲ ಪ್ರಕೃತಿ ಮಾತೆಯ ಪ್ರಸಾದ, ಪೋಲು ಮಾಡುವುದು ಮಹಾಪಾಪ. ಜೀವಜಲ ಪ್ರಕೃತಿ ಮಾತೆಯ ಪ್ರಸಾದ, ಪೋಲು ಮಾಡುವುದು ಮಹಾಪಾಪ. ಸಕಿನವರೇ, ಗಿಡ ನೆಟ್ಟ ಬಗ್ಗೆ ಒಂದು ಮಾತು ಹೇಳಿ. ಅದರಿಂದ ತುಂಬಾ ಉಪಯೋಗ ಕೂಡ ಇದೆ. ಈಗ ಪರಿಸರದಲ್ಲಿ ತುಂಬಾ ಮರ ಗಿಡಗಳನ್ನೆಲ್ಲ ನಾಶ ಮಾಡ್ತಿದ್ದಾರೆ. ಹಾಗಾಗಿ ನಾವು ಪರಿಸರವನ್ನು ಉಳಿಸಬೇಕು. ಧನ್ಯವಾದಗಳು. ಆಸ್ಮಾ ಅವರು ಬರಲಿ ಬೇಡ. ಗಾಂಧೀಜಿ ಹಾಗೆ, ಅವರಿಗೆ ಗಾಂಧೀಜಿ ಮೊದಲು ಕೆಲಸ, ಆಮೇಲೆ ಮಾತು, ಸ್ವಲ್ಪ ಮಾತು ಹೆಚ್ಚು ಕೆಲಸ, ಆಡಿದ್ದನ್ನು ಮಾಡಿ ತೋರಿಸುವಂಥ ತತ್ವ ಇಟ್ಕೊಂಡವರು ಗಾಂಧೀಜಿಯವರು. ಗಾಂಧೀಜಿ ತತ್ವ ಇಟ್ಕೊಂಡವರು ನೀವೆಲ್ಲ. ಆದರೂ ಮಹಿಳೆಯರು ಮಾತನಾಡಬೇಕು. ಯಾಕೆಂದರೆ ಮೌನ ಮುರಿಯೋಣ, ಮೌನ ಸಾಕು, ಮಾತನಾಡದ ಮಹಿಳೆಯರು ಮಾತನಾಡಲಿಕ್ಕೆ ಶುರು ಮಾಡಿದರೆ ಈಗ ಮಾತನಾಡುವವರು ಸುಧಾರಿಸಿಕೊಳ್ಳಲಿಕ್ಕೆ, ತಿದ್ದುಕೊಳ್ಳಲಿಕ್ಕೆ ಅವಕಾಶ ಆಗ್ತದೆ. ಅದಕ್ಕಾಗಿ ನಿನ್ನೆ ಗಿಡ ನೆಟ್ಟ 3 ಮಂದಿಯಲ್ಲಿ 2 ಮಾತನಾಡಿದರು. ಇವತ್ತು ಬೆಳಿಗ್ಗೆ ಗಿಡ ನೆಟ್ಟು ಬಂದವರು, ನಾನು ಎಲ್ಲರನ್ನೂ ಮಾತಾಡ್ಸಲ್ಲ, ನೋಡುವ ಯಾರೋ 2-3 ಜನ ನಿಂತ್ಕೊಳ್ಳಿ, ಗಿಡ ನೆಟ್ಟ ಅನುಭವ ಹೇಳಿ. ಯಾಕೆ ನೆಟ್ಟಿದ್ದೀರಿ? ವಿಶ್ವ ಪರಿಸರ ದಿನಾಚರಣೆ ಎಲ್ಲರಿಗೂ ಶುಭಾಶಯಗಳು. ನನ್ನ ಹೆಸರು ಕಾವ್ಯ, ನಾನು ಮೂಳೂರಿಂದ ಬಂದದ್ದು. ಗಿಡ ನೆಟ್ಟು ನನಗೆ ತುಂಬ ಖುಷಿಯಾಗಿದೆ. ನಾನು ಮಾತ್ರ ಅಲ್ಲ, ನನ್ನ ಫ್ಯಾಮಿಲಿ ಎಲ್ಲರೂ ಸೇರಿ ನೆಟ್ಟಿದ್ದು. ಇನ್ನು ನನ್ನ ಕೋರಿಕೆ ಏನಂದರೆ, ಪ್ರತಿಯೊಬ್ಬರ ಹುಟ್ಟಿನ ದಿನ ಬರ್ತದೆ, ಆ ದಿನದಂದು ಬರ್ಡೇ ಸೆಲೆಬ್ರೇಷನ್ ಮಾಡುವುದಕ್ಕಿಂತ ಒಂದೊಂದು ಗಿಡ ನೆಟ್ಟರೆ ತುಂಬ ಒಳ್ಳೆಯದು. ಒಳ್ಳೆಯ ಆಕ್ಸಿಜನ್ ಸಿಕ್ಕಿದ ವೆರಿ ಗುಡ್. ಒಳ್ಳೆ ಸಲಹೆ ಕೊಟ್ಟಿದ್ದೀರಿ. ಧನ್ಯವಾದ. ನಿಮ್ಮ ಮೇಲೆ ಕೂತ್ಕೊಳ್ಳಿ. ಯಾಕೆಂದರೆ ನಿಮ್ಮ ಮೇಲೆ ಜಾಗ ಇಲ್ಲವ, ಜಾಗ ನಾವು ತೋರಿಸ್ತೇವೆ. ನೋಡಿ, ನಮ್ಮ ಈ ಕೇಂದ್ರದೊಳಗೆ ನಾವು ಬರ್ತ್ಡೇ ಆಚರಣೆಗೆ ಅಷ್ಟು ಇಲ್ಲ, ಆಸಕ್ತಿ ಇಲ್ಲ, ಅದು ಬೇಡ ಅಂತ ಹೇಳ್ತೀವಿ ನಮ್ಮ ಒಳಗೆ, ಟೀಚರ್ಸ್ದಾಗಲಿ ಮಕ್ಕಳದಾಗಲಿ. ಈ ಸಲ ನಾವು ಬೇಡ ಹೇಳಿದ್ದು, ಈ ಸಲ ಕೃಷ್ಣ ಮೂಲ್ಯರದ್ದು ಪ್ರಥಮವಾದ ಬರ್ತ್ಡೇ ಇಲ್ಲಿ ಆಚರಣೆ ಆಯಿತು. ನಾವು ಬೇಡ ಅಂತ ಹೇಳಿದ್ದು ಆಯಿತು. ಅದು ಮಾಡಿದ ನಮ್ಮ ಒಳಗಿನವರಲ್ಲ, ಮಾಡಿದ್ದು ನಮ್ಮ ಸಲಹೆಗಾರರು ರಾಧಾಕೃಷ್ಣ ರೈಗಳು ಮತ್ತು ರಮೇಶ್ ಅಣ್ಣನವರು. ಅವ್ರಿಗೆ ಹೇಗೆ ಗೊತ್ತಾಯಿತು ಗೊತ್ತಿಲ್ಲ.
ಅದು ಕೇಕ್ ತಂದರು ಆಚರಣೆ ಮಾಡಿದರು. ಅದು ಲಾಸ್ಟ್, ಫಸ್ಟ್ ಆ್ಯಂಡ್ ಲಾಸ್ಟ್. ಇನ್ನು ಮುಂದೆ ನಮ್ಮೊಳಗೆ ಅಂಥ ಬರ್ತ್ಡೇ ಆಗೋದೇ ಇಲ್ಲ. ನೀವು ಮಾಡಿದರೆ ನಾವು ನಿಮ್ಮ ಮನೆಗೆ ಬರ್ತೇವೆ. ಅತ್ಯುತ್ತಮವಾದ ಸಲಹೆ ಕೊಟ್ಟಿರಿ ಕಾವ್ಯ ಅವರೇ. ನೀವು ವರ್ಷಕ್ಕೊಂದು ಗಿಡ ನೆಡಲಿಕ್ಕೆ ಪ್ರಯತ್ನ ಮಾಡಿ, ಒಳ್ಳೆಯದಾಗ್ತದೆ. ವೆರಿ ಗುಡ್. ಇಂಥ ಮಾತುಗಳು ಬರಲಿ. ಇನ್ನೊಂದು ಗಿಡ ನೆಡುವುದು ನಿನ್ನೆ ನಾನು ನೆಟ್ಟಿದ್ದೇನೆ ಗಿಡ, ಆದರೆ ಮತ್ತೆ ನಾವು ವರ್ಷ ಗಿಡ ನೆಡ್ತೇವೆ. ನನ್ನ ಮಗ ಸ್ಕೂಲಿಗೆ ಹೋಗುವಾಗ ಅವನಿಗೆ ಫೋಟೋ ತೆಗೆದು ಕೊಡ್ಬೇಕು ಶಾಲೆಗೆ, ಅದಕ್ಕೆ ಗಿಡ ನೆಟ್ಟು ನಾವು ಫೋಟೋ ತೆಗೆದು ಕೊಡ್ತೇವೆ. ವೆರಿ ಗುಡ್. ಅದು ಯಾವ ಸ್ಕೂಲ್? ಅದು ಸರ್ಕಾರಿ ಸ್ಕೂಲ್ ನಮ್ದು ಅಸೆ. ಅದಕ್ಕೆ ಭಾರಿ ಒಳ್ಳೆ ಕೆಲಸ. ಪ್ರತಿ ವರ್ಷ ಮಗುವಿನ ಗಿಡ ನೆಟ್ಟು ಫೋಟೋ ಕೊಡ್ಬೇಕು ಶಾಲೆಗೆ. ಒಳ್ಳೆ ಶಾಲೆ. ನನ್ನ ಮಗಳು ಹೋಗ್ತಿದ್ದಾಗಲೂ ಹಾಗೆ ಆಲ್ಮದಿನ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಹೋಗ್ತಿದ್ಲು. ಅವಳು ಹಾಗೆ ಇದು ಪರಿಸರ ದಿನಾಚರಣೆ ಸಮಯದಲ್ಲಿ ಫೋಟೋ ತೆಗೆದು ನಾವು ಕಲಿಸ್ತಾ ಇದ್ದೇವೆ. ನಿಮ್ಮ ಯಜಮಾನ್ರಿಗೆ ಗಂಡನ ಕೆಲಸ ಎಂತ? ಅವ್ರು ಕೃಷಿ. ಮಕ್ಕಳು ಎಷ್ಟು ಮಂದಿ? ಇಬ್ಬರು. ಏನು ಕಲಿತಾರೆ? ಒಬ್ಳು ಸೆಕೆಂಡ್ PU ಕಲಿತಿದ್ದಾಳೆ, ಇನ್ನೊಬ್ಬ 5ನೇ ತರಗತಿ. ನೀವೆಷ್ಟು ಓದಿದ್ದು? ನಾನು 7ನೇ ತರಗತಿ. 7ನೇ ಕ್ಲಾಸ್. 7ನೇ ಕ್ಲಾಸ್ ಓದಿದ ಈ ಅಮ್ಮ ಮಕ್ಕಳಿಗೆ ಹಿಂದಿದ್ದು ಟ್ಯೂಷನ್ ಕೊಡ್ತಾ ಇದ್ದಾರೆ ಮನೆಯಲ್ಲಿ. ಇಲ್ಲಿ ಕಾರ್ಯಕ್ರಮ ನಿರೂಪಿಸ್ತಾರೆ, ಕಾರ್ಯಕ್ರಮ MC ಮಾಡ್ತಾರೆ. ಆಯ್ಸ ದೊಡ್ಡ ನಮಸ್ಕಾರ. ಇಲ್ಲಿ ತಾಯಿಯ ಪರವಾಗಿ ಇದ್ದಾರೆ ಟೀಚರ್. ತಾಯಿ ನಿಂತ್ಕೊಂಡು ಎಲ್ಲಿದ್ದಾರೆ ಟೀಚರ್? ಹೇಳಿ ಟೀಚರ್, ನಿಮ್ಮ ಹಸಿರು ಮನೆ ಬಗ್ಗೆ. ದಿನಾಚರಣೆ ಶುಭಾಶಯಗಳು. ಅಂದ್ರೆ ನನಗೆ ಹುಟ್ಟುಹಬ್ಬದ ದಿನ ಗಿಡ ನೆಡಬೇಕು ಅಂತ ಕಾವ್ಯ ಹೇಳಿದ್ರು. ಅದು ಕಳೆದ ವರ್ಷ ನನ್ನ ಹುಟ್ಟುಹಬ್ಬದ ದಿನ ನಾನು ಇಲ್ಲಿ ಒಂದು ಗಿಡ ನೆಟ್ಟಿದ್ದೇನೆ ನಾನು. ಆದ್ರೆ ಎಲ್ಲ ದಿನ ವಿಶ್ವ ಪರಿಸರ ದಿನನೇ ಆಗ್ಬೇಕು. ಯಾವತ್ತು ಅಂದ್ರೆ ದಿನ ಅದಕ್ಕೆ ಸಪರೇಟ್ ಆಗಿ ಒಂದು ವರ್ಷಕ್ಕೆ ಗ್ಯಾಪ್ ಇಡೋದು ಬದಲು ದಿನ ನಮಗೆ ಆ ಪರಿಸರ ದಿನ ಆಗ್ಬೇಕು ಅಂತ ನಾನು ಕೇಳ್ಕೊಳ್ಳೋದು. ಥ್ಯಾಂಕ್ ಯು. ನಾನು ನೀವು ಯಾರು ಹೆಸರು ಹೋಗುದಿಲ್ಲ, ದಯವಿಟ್ಟು ಇಲ್ಲ ಕ್ರಿಯೆಗಳಿಗೆ ಚಿಂತನೆಗಳೇ ಬೀಜಗಳು. ಉತ್ತಮ ಚಿಂತನೆಗಳನ್ನು ಹೃದಯಕ್ಕೆ ಬಿತ್ತಿದರೆ ಅತ್ಯುತ್ತಮ ಫಲ ಕೊಯ್ಯಬಹುದು ಅಂತ ವಿವೇಕಾನಂದರು ಹೇಳಿದ್ದಾರೆ. ಅದಕ್ಕಾಗಿ ಚಿಂತನೆಯ ಬೀಜಗಳಿದ್ದರೆ ಇಲ್ಲಿ ಕೊಡಿ, ಖರ್ಚಿಲ್ಲದಕ್ಕೆ ಹಂಚಬೇಕು. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಅಂಗವಾಗಿ ನಾವಿಲ್ಲಿ ಜನಶಿಕ್ಷಣ ಟ್ರಸ್ಟ್ ಬಳಗ ಒಂದು 100 ಗಿಡ ನೆಟ್ಟಿತ್ತು. ಒಂದು ಕಡೆ 75 ಗಿಡ. ಗಿಡ ಉಳಿದಿದೆ, ಅದು ಹಣ್ಣಿನ ಗಿಡ, ಕೃಷಿ ಹಣ್ಣಿನ ಗಿಡಗಳು ಎಲ್ಲ. ಶೇನವರ ಮೈದಾನ ರಸ್ತೆ 75 40 ಗಿಡ ಉಳಿದಿದೆ. ಈಗ ಕೆಲವು ಹೂ ಬಿಟ್ಟಿದೆ. ಇನ್ನೊಂದು ರಸ್ತೆಯಲ್ಲಿ ಒಂದು 20 ಗಿಡ, ಇನ್ನೊಂದು ರಸ್ತೆಯಲ್ಲಿ 20 ಗಿಡ ಆಗಿದೆ. ರಸ್ತೆ ಬಂದಿದ್ದು ಸಾಲು ಮರ, ಸ್ವಚ್ಛ ರಸ್ತೆ, ಹಸಿರು ರಸ್ತೆಗೆ 75 ಗಿಡ ನೆಡಲಿಕ್ಕೆ ಗಿಡಗಳಿಗೆ 10,000 ರೂಪಾಯಿ ಆಗಿತ್ತು. 10,000 ರೂಪಾಯಿ ಗಿಡ, ಕೃಷಿ ಗಿಡಕ್ಕೆ. ಒಂದು ಗಿಡಕ್ಕೆ 200-250 ರೂಪಾಯಲ್ಲಿ ಬೆಂಕಿ ಬೀಳುವುದು ಅಥವಾ ಬೆಂಕಿ ಹಾಕುವುದು. ಆ ಬೆಂಕಿ ಬಿದ್ದು ಬೆಂಕಿ ಹಾಕುವುದರಿಂದ 75ರಲ್ಲಿ 40 ಉಳಿದ ಗಿಡ ಹೋಯಿತು. ಮತ್ತೆ ನೆಡಲಿಕ್ಕೆ ಎಲ್ಲರೂ ಬರ್ತಾರೆ, ನೀರು ಹಾಕಲಿಕ್ಕೆ ಅದನ್ನು ನೋಡಲಿಕ್ಕೆ ಮತ್ತೆ ಹೆಚ್ಚು ಜನ ಬರುವುದಿಲ್ಲ. ತಕ್ಕ ಕರೆದಾಗೆ ಸಿನಿಮಾವರು ಅಲ್ಲಿ ಇಸ್ಮೇಲಲ್ಲಿ ಇದ್ದಾರೆ, ಕೆಲವು ಬರ್ತಾರೆ. ನಾನು ಯಾಕೆ ಹೇಳೋದಂದ್ರೆ, ನಾವು ಅಲ್ಲಿ ಗಿಡ ನೆಡೋದು ಬರೋದು ಅಷ್ಟು ಸೂಕ್ತ ಅಲ್ಲ. ನಾವು ನೆಟ್ಟರೆ ಎಲ್ಲೇ ನೆಟ್ಟರೆ ಆ ಗಿಡದ ರಕ್ಷಣೆಯ ಒಂದು ಜವಾಬ್ದಾರಿ ನಾವು ತಗೋಬೇಕು. ಈ ವಿಷಯ ಮಾನ್ಯ ಸಂದೀಪ್ ಬೇಕರ್ ಸರ್ ಅದರ ಬಗ್ಗೆ ಬಹಳ ಈ ಸಲ ಒಂದು ಸ್ಪಷ್ಟ ಇದ್ದರು. ನಾವು ನೆಡೋದು ಮುಖ್ಯ ಅಲ್ಲ, ಅದನ್ನು ಉಳಿಸಿ ಬೆಳೆಸೋದು ಮುಖ್ಯ ಅಂತ. ನಾವು ಈ ಅಭಿಯಾನ ಮುಂದೆ ಹೋಗ್ತದೆ ಸರ್. ತಾವು ಇಲ್ಲಿ ಬಂದಿದ್ದೀರಿ. ಈ ಪತ್ರಕರ್ತ ಸಂಘದ ಸಹಯೋಗದಲ್ಲಿ ಮಾಡಿದ ಈ ಕಾರ್ಯಕ್ರಮ ಶಾರದಾ ಆಯುರ್ವೇದನ ಸಹಯೋಗದ ಕಾರ್ಯಕ್ರಮ. ಗಿಡ ನೆಟ್ಟದ್ದು ಹಿರಿಯ ನಾಗರಿಕೆ ಶಾರದಾ ಅವರ ಮನೆಯಲ್ಲಿ ಒಂಟಿ ಮಹಿಳೆ. ಅದು ಬಹಳ ವಿಶೇಷ. ಶಾರದಾ ಕಾಲೇಜಿನ ಕಾರ್ಯಕ್ರಮ, ಒಬ್ಬ ಮಹಿಳೆ, ಒಂಟಿ ಮಹಿಳೆ ಮನೆಯಲ್ಲಿ ನೆಟ್ಟದ್ದು ಬಹಳ ವಿಶೇಷ ಉಂಟು. ಮತ್ತು ಇದನ್ನು ನಾವು ಮುಂದೆ ಕೊಂಡೋಗ್ಲಿಕ್ಕೆ ಉಂಟು. ಗಿಡ ನೆಡೋದು ಮಾತ್ರ ಅಲ್ಲ, ಅದ್ರ ಜೊತೆಗೆ ಆಯುರ್ವೇದ ಶಿಬಿರ. ಸರ್, ತಮ್ಮ ಬಳಿಗೆ ನಮ್ಮ ಕ್ಷಮಾ ಪ್ರಕಾಶ್ ಅವರು ಬಂದ ಮೇಲೆ ಅವರು ಇಲ್ಲಿ ಬಂದು ನಿಮ್ಮಲ್ಲಿಗೆ ಬಂದರು. ಈಗ ನಿಮ್ಮದು ವಾಲಂಟಿಯರ್ ಅವರು. ಈಗ ಅವರು ಎಲ್ಲಿ ಥರ ವಾಲಂಟಿಯರ್ ಅಂದರೆ, ಅವರಿಗೆ KSRP ರಿಸರ್ವ್ ಪೊಲೀಸ್ ಅವರಿಗೆ ಒಂದು ಆರೋಗ್ಯ ಸೇವೆ ಕೊಡಲಿಕ್ಕೆ ಸಂಕಲ್ಪ ಮಾಡಿದ್ದಾರೆ, ಮಾತುಕತೆ ಶುರು ಮಾಡಿದ್ದಾರೆ. ಅದು ಅತ್ಯುತ್ತಮವಾದ ಕಾರ್ಯಕ್ರಮ. ಸುಮಾರು 1000 ಮಂದಿಯಲ್ಲಿ ಪೊಲೀಸರಿದ್ದಾರೆ, ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬಂದವರಿದ್ದಾರೆ. ಅವರು ನಿಜವಾಗಿ ಬೇಕು. ಯಾಕಂದರೆ ಡೇ ನೈಟ್ ಕೆಲಸ ಮಾಡ್ತಾರೆ, ಶರೀರಕ್ಕೆ ಮನಸ್ಸಿಗೆ ಅವರಿಗೆ ಎಂಥದ್ದು ವಿಶ್ರಾಂತಿ ಇರುವುದಿಲ್ಲ. ಅವರಿಗೆ ಆಯುರ್ವೇದದ ಒಂದು ಸಹವಾಸ ಆದರೆ, ಅದರ ಪರಿಚಯ ಆದರೆ ತುಂಬ ಒಳ್ಳೆಯದಾಗ್ತದೆ. ಅವರೇ, ನೀವು ಆ ಶಿಬಿರ ಮಾಡಬೇಕು. ಆ ಶಿಬಿರಕ್ಕೆ ನಾವು ಬರುತ್ತೇವೆ ಸ್ವಯಂ ಸೇವೆಗೆ. ಅದು ಶಿಬಿರ ನಾವು ಖಂಡಿತವಾಗಿ ಮಾಡಿದರೆ ಅದು ಆಸ್ಪತ್ರೆಗಿಂತ ಹೆಚ್ಚು ಅವರಿಗೆ KSRP ಬಳಗಕ್ಕೆ, ತಂಡಕ್ಕೆ, ಪಡೆಗೆ ಅನುಕೂಲ ಆಗುತ್ತೆ. ಇದು ನಿಮ್ಮದು ಬಹಳ ಸಂತೋಷ. ನೀವು ಅಲ್ಲಿ ಹೋಗಿ ಬರೀ ನೀವು ಟ್ರೀಟ್ಮೆಂಟ್ ತೆಗೆದು ಬರಲಿಲ್ಲ, ಶಾರದ ಸೇವೆಯನ್ನು ಅಲ್ಲಿಗೆ ನೀವು ಕೊಡಲಿಕ್ಕೆ ನೀವು ಮಾತುಕತೆ ಶುರು ಮಾಡಿದುಂಟಲ್ಲ, ಅದು ನಿಮ್ಮ ಸ್ವಯಂ ಪ್ರೇರಣೆಯನ್ನು ತೋರಿಸುತ್ತದೆ. ಶಮ ಅವರೇ, ನೀವು ಕೂಡ ನಿಮ್ಮ ಮನೆಯಲ್ಲಿ
ಮನೆಯನ್ನು ಬಹಳ ಒಂದು ಔಷಧಿಯನ್ನು ಬೆಳೆಸಿದ್ದೀರಿ. ಆ 2 ಕ್ಯಾನ್ಸರನ್ನು ಮದ್ದಿನ ಮೂಲಕ ವಾಸಿ ಮಾಡಿಕೊಂಡ್ರು ಅದು ಮತ್ತೆ ಅದು ರಿಪೀಟ್ ಆಗದ ರೀತಿಯ ಮಾಡಲಿಕ್ಕೆ ನೀವು ಆಯುರ್ವೇದ ಔಷಧಿ ಪದ್ಧತಿಯನ್ನು ಬಳಸಿಕೊಂಡಿದ್ದೀರಿ. ಆಯುರ್ವೇದ ಔಷಧಿ ಪದ್ಧತಿ ಬಳಸಿಕೊಂಡಿದ್ದೀರಿ. ಈಗ ನಿಮಗೆ ನಿಮ್ಮ ಯಜಮಾನರ ಒಂದು ಸಮಸ್ಯೆಗೆ ಎಂಥದ್ದು BP ಶುಗರ್ಗೆ ಸಮಸ್ಯೆಗೆ ಏಕನಾಯಕನ ಬೇರು ಡಾಕ್ಟರ್ ಏಕನಾಯಕ್ ಅಂತ ನಾನು ಹೆಸರು, ಡಾಕ್ಟರ್ ಏಕನಾಯಕ್ ಅಂತ. ಏಕನಾಯಕ ಬೇರು ದೊಡ್ಡದಾಗಿ ಬೆಳೆದಿದೆ, ಅಮೃತ ಚಕ್ರ. ನನಗೆ ನಿಮಗೊಂದು 2 ನಿಮಿಷ ಕ್ಯಾನ್ಸರ್ ಗೆದ್ದದ್ದು, ಈಗ 2 ನಿಮಿಷ ನೀವು ಹೇಳಬೇಕು. ಅದು ವಿತರಣೆ ಮಾಡಿ. ಪರಿಸರ ದಿನಾಚರಣೆದ ಶುಭಾಶಯಗಳು. ವಿಶ್ವ ಪರಿಸರ ದಿನಾಚರಣೆ ಅಂತ ಹೇಳುವಾಗ ನನಗೆ ನನ್ನ ಇಷ್ಟು ವರ್ಷ ಆಯುಸ್ಸಿನಲ್ಲಿ ನನಗೆ ಒಮ್ಮೆ ಕೂಡ ವಿಶೇಷ ಅಂತ ಅನಿಸ್ಲಿಲ್ಲ. ಈ ದಿನ ನನಗೆ ಬಹಳ ವಿಶೇಷ ಅನಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಸ್ವರ್ಗದ ಸಸ್ಯವನ್ನ ಈ ದಿನ ನಾನು ಭೂಮಿಯಲ್ಲಿ ನಡುವಂತ ಒಂದು ಭಾಗ್ಯ ನನಗೆ ಒದಗಿಸಿಕೊಟ್ಟಿದ್ದಾರೆ. ಸೊ ನನಗೆ ಪರಿಸರದ ಬಗ್ಗೆ ಕಾಳಜಿ ಇರಲಿಲ್ಲ, ಕಸದ ಬಗ್ಗೆ ಕೂಡ ಕಾಳಜಿ ಇರಲಿಲ್ಲ. ಸೊ ಅದರಿಂದ ನಾವು ಯಾವಾಗ ನಿರ್ಲಕ್ಷ್ಯ ಮಾಡಿದಾಗ ಅದರಿಂದ ಬರುವಂತಹ ಆ ಕಾಯಿಲೆ, ಮಾರಕ ಕಾಯಿಲೆಯನ್ನ ಅನುಭವಿಸುವವರು ಎಷ್ಟು ನೋವನ್ನ ಅನುಭವಿಸಬೇಕು ಅಥವಾ ಮಾನಸಿಕವಾಗಿ ದೈಹಿಕವಾಗಿ ಎಷ್ಟು ನೋವನ್ನ ಉಣ್ಬೇಕು ಅಂತ ಹೇಳುವ ಅನುಭವ ನನಗೆ ಆಗಿದೆ. ಅದರ ನಂತರ ನಾನು ಇಂತಹ ಒಂದು ಸೋಷಿಯಲ್ ವರ್ಕಿಗೆ ನಾನು ಮುಂದೆ ಬಂದಿದ್ದೇನೆ. ಸೊ ಇನ್ನು ಮುಂದೆ ನನ್ನ ಕೈಯಲ್ಲಿ ಆದಂತ ಅಂದ್ರೆ ಅಳಿಲು ಸೇವೆ ನಾನು ಮಾಡ್ತೇನೆ. ಯಾಕೆಂದ್ರೆ ಇಂಥ ನೋವನ್ನ ಯಾರು ಅನುಭವಿಸಬಾರ್ದು ಅಂತ ಹೇಳೋದು ನನ್ನ ಒಂದು ಆಸೆ. ಸೊ ಸರ್ ಹೇಳಿದ್ರು ಶಾರದಾ ಕಾಲೇಜಿನ ಬಗ್ಗೆ. ಶಾರದಾ ಕಾಲೇಜ್, ನಾನು ಇಲ್ಲಿ ಮಂಗಳೂರಿಗೆ ಬಂದು 20 ವರ್ಷ ಕಳೆಯಿತು. ಬೆಂಗಳೂರಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಬಂದಿದ್ದು. ನನ್ನ ಹಸ್ಬೆಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ಸೊ ಇಷ್ಟರವರೆಗೆ ನನಗೆ ಶಾರದಾ ಆಯುರ್ವೇದಿಕ್ ಕಾಲೇಜ್ ಅಲ್ಲಿ ಇದೆ, ಅಲ್ಲಿ ಈ ಪಂಚಕರ್ಮ ಆಯುರ್ವೇದ ಚಿಕಿತ್ಸೆ ಎಲ್ಲ ದೊರಕ್ತದೆ ಅಂತ ಹೇಳುವ ನನಗೆ ವಿಷಯವೇ ಗೊತ್ತಿರಲಿಲ್ಲ. ಸೊ ಜನಶಿಕ್ಷಣ ಟ್ರಸ್ಟ್ ನ ನಿರ್ದೇಶಕರ ಕೃಪೆಯಿಂದ ನನಗೆ ಅಲ್ಲಿಯ ಪರಿಚಯ ಆಯ್ತು. ಅದರಿಂದ ನಾನು ತುಂಬಾನೇ ಸಂತೋಷ ಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ ನನಗೆ ನನ್ನ ಆರೋಗ್ಯಕ್ಕಿಂತ ಮುಖ್ಯವಾಗಿ ನನಗೆ ಬೇಕಾಗಿದ್ದು ನನ್ನ ಹಸ್ಬೆಂಡ್ ಆರೋಗ್ಯ. ಯಾಕೆಂತ ಹೇಳಿದ್ರೆ ಅವರು ಆರೋಗ್ಯವಾಗಿದ್ರೆ ನಾನು ನನ್ನ ಎಲ್ಲ ಕೆಲಸಗಳನ್ನ ಮಾಡ್ಬೋದು. ಈಗ ನಾವು ಇಲ್ಲಿ ನಾನು ನನ್ನ ಹಸ್ಬೆಂಡ್ ಬಿಟ್ರೆ ಬೇರೆ ಯಾರು ಇಲ್ಲ, ಎಲ್ಲ ಊರಲ್ಲಿ ಇದ್ದಾರೆ. ಮಡಿಕೇರಿ ನಮ್ಮ ಊರು. ಸೊ ಏನೇ ಕಷ್ಟ ಬಂದ್ರು ನನಗೆ ಹಸ್ಬೆಂಡ್ ಆಗ್ಬೇಕು, ಹಸ್ಬೆಂಡಿಗೆ ನಾನು ಆಗ್ಬೇಕು. ಸೊ ಅವರು ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ಕೊಂಡು ಕೆಲವು ಹೆಲ್ತ್ ಇಶ್ಯೂಸ್ ಇಂದ ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ಮನೇಲೆ ಇದ್ದುಕೊಂಡು ಮನೇಲೆ ಏನು ಕೆಲಸ ಮಾಡದೆ ಇದ್ದವರ ಜೀವನ ಏನಾಗ್ತದೆ ಅಂತ ಹೇಳಿ ನಮ್ಗೆ ಅಂದಾಜು ಮಾಡ್ಬೋದು. ಸೊ ಅಂತ ಒಂದು ಸಿಚುವೇಶನ್ ಅಲ್ಲಿ ನನ್ನ ಹಸ್ಬೆಂಡ್ಗೆ ಅಲೋಪತಿಯಲ್ಲಿ ಎಲ್ಲ ತುಂಬಾ ಟ್ರೀಟ್ಮೆಂಟ್ ಆಯ್ತು. ಎಲ್ಲಿ ಏನ್ ಮಾಡಿದ್ರು ಕೂಡ ಅಲ್ಲಿ ಏನಾಗ್ತಿತ್ತು, ರಾಶಿಗಟ್ಲೆ ಟ್ಯಾಬ್ಲೆಟ್, ಇನ್ಸುಲಿನ್ ಇದನ್ನೆಲ್ಲ ಕೊಟ್ಟು ಹಾಸ್ಪಿಟಲ್ ಅನ್ನ ಉದ್ಧಾರ ಮಾಡ್ಲಿಕ್ಕೆ ನೋಡ್ತಿದ್ರೆ ವಿನಾ ರೋಗಿಯನ್ನ ಉದ್ಧಾರ ಇಷ್ಟರವರೆಗೆ ಮಾಡ್ಲಿಲ್ಲ. ನಾನು ಸತ್ಯವಾಗಿ ಹೇಳ್ತೇನೆ, ಎಲ್ಲಿ ಕೂಡ ಎಷ್ಟೇ ಖರ್ಚು ಮಾಡಿದ್ರು ಪ್ರಯೋಜನ ಆಗ್ಲಿಲ್ಲ. ಬಟ್ ನಾನು ಶಾರದಾ ಆಯುರ್ವೇದಿಕ್ ಕಾಲೇಜಿನಲ್ಲಿ ಇರುವಂತಹ ಪಂಚಕರ್ಮ ಟ್ರೀಟ್ಮೆಂಟ್ ನನ್ನ ಹಸ್ಬೆಂಡಿಗೆ ಒಮ್ಮೆ ಕೊಡಿಸ್ಬೇಕು. ಯಾಕೆಂದ್ರೆ ಅವರ ಪಾದದಲ್ಲಿ ಕೈಯಲ್ಲಿ ಎಲ್ಲ ರಕ್ತ ಸಂಚಾರ ಕಡಿಮೆ ಆಗಿದೆ. ಅವರಿಗೆ ಮುಟ್ಟಿದ್ರೆ ಗಾಯ ಆದ್ರೆ ಏನು ಕೂಡ ಗೊತ್ತಾಗಲ್ಲ. ಅಂತ ಒಂದು ಪರಿಸ್ಥಿತಿ ಇರುವಾಗ ಪಂಚಕರ್ಮ ಟ್ರೀಟ್ಮೆಂಟ್ ಮಾಡಿದ್ರೆ ಪ್ರಯೋಜನ ಆಗ್ಬಹುದು ಅಂತ ಹೇಳೋ ಉದ್ದೇಶದಿಂದ ನಾನು ಅಲ್ಲಿ ಹಾಸ್ಪಿಟಲ್ ಪರಿಚಯ ಆದ 4ನೇ ದಿನನೇ ಕರ್ಕೊಂಡೋಗಿ ಹಸ್ಬೆಂಡ್ ಅನ್ನು ಅಡ್ಮಿಟ್ ಮಾಡಿದೆ. ಅವರಿಗೆ ಇವತ್ತಿಗೆ 10 ದಿನ ಆಯ್ತು ಅವರ ಚಿಕಿತ್ಸೆ. ಅವರು ಎಷ್ಟು ಸುಧಾರಿಸಿದ್ದಾರೆ ಅಂತ ಹೇಳಿದ್ರೆ, ಅವರು ನಿದ್ರೆ ಮಾಡಕ್ಕೆ ಟ್ಯಾಬ್ಲೆಟ್ ತಗೊಂಡು ನಿದ್ರೆ ಮಾಡ್ತಾ ಇದ್ರು. 3 years ಇಂದ ಟ್ಯಾಬ್ಲೆಟ್ ತಗೊಂಡು ನಿದ್ರೆ ಮಾಡ್ತಾ ಇದ್ರು. ಸೊ ಅದನ್ನ ಎಷ್ಟು ಬಿಡು ಅಂತ ಹೇಳಿದ್ರೆ ಅವರ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಬಿಟ್ರು. ಬಟ್ ಇದೊಂದನ್ನ ಬಿಡ್ಲಿಕ್ಕೆ ತುಂಬಾನೇ ಅವರಿಗೆ ಆಸೆ ಇತ್ತು ಬಿಡ್ಬೇಕು ಅಂತ. ಬಟ್ ಅವರಿಗೆ ಆಗ್ತಾ ಇರ್ಲಿಲ್ಲ. ಒಂದಿನ ಬಿಟ್ಟು ನೋಡಿದ್ರು ಇಡೀ ನೈಟ್ ಅವರು ನಿದ್ರೆ ಮಾಡ್ಲಿಲ್ಲ. ಸೊ ನನ್ನ ಕೈಲಿ ಆಗಲ್ಲ, ಇದಿಲ್ಲದೆ ನನ್ಗೆ ನಿದ್ರೆ ಮಾಡಕ್ಕೆ ಆಗಲ್ಲ ಅಂತ ಹೇಳಿ ಪುನಃ ತಗೊಳ್ತಾ ಇದ್ರು. ಸೊ ಅಡ್ಮಿಟ್ ಆಗಕ್ಕೆ ಹೋದಾಗ ಅಲ್ಲಿ ಕೂಡ ತಗೊಳ್ತಾನೆ ಇದ್ರು. ಸರ್ ಡಾಕ್ಟರ್ ಸಂದೀಪ್ ಸರ್ ನಾನು ಮೀಟ್ ಆಗಿ ಈ ವಿಷಯ ಹೇಳಿದೆ. ಸೊ ಅವರು ಮತ್ತೊಬ್ಬರು ಡಾಕ್ಟರ್ಗೆ ರೆಫರ್ ಮಾಡಿದ್ರು. ಅವರ ಹತ್ರ ಹೋಗಿ ಕೌನ್ಸಿಲಿಂಗ್ ಮಾಡಿದ್ರು. ಅವರು ನನ್ಗೆ ಹಸ್ಬೆಂಡಿಗೆಲ್ಲ ಕೌನ್ಸಿಲಿಂಗ್ ಮಾಡಿ ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನನ್ನ ಹತ್ರ ಹೇಳಿದ್ರು ಅದು ನಿಲ್ಸ್ಲಿಕ್ಕೆ ಸ್ವಲ್ಪ ಕಷ್ಟ ಇದೆ, ತುಂಬಾನೇ ಕಷ್ಟ ಇದೆ. ಅವ್ರು ಮನಸ್ಸು ಮಾಡಿದ್ರೆ 1 week ಅಲ್ಲಿ ನಿಲ್ಸ್ಬಹುದು ಅಂತ ಹೇಳಿದ್ರು. ಅವರನ್ನ ಕರೆದು ಕೂಡ ಅದನ್ನೇ ಹೇಳಿದ್ರು. ಸೊ ನಾನು ಇವತ್ತೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿ ಅವರು ಮೊನ್ನೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಮೊನ್ನೆ ಫಸ್ಟ್ ದಿನ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಈ ಟ್ಯಾಬ್ಲೆಟ್ ಬಿಟ್ಟು ಹಾಸ್ಪಿಟಲಿನ ಟ್ಯಾಬ್ಲೆಟ್ ತಿಂದ ದಿನ ರಾತ್ರಿ 3 hours ನಿದ್ರೆ ಮಾಡಿದ್ದಾರೆ. ಮ್ಯಾಮ್ ಏನ್ ಹೇಳಿದ್ರು, 1 week ನಿದ್ರೆನೆ ಮಾಡಲ್ಲ ಅವರು, ಫುಲ್ ನೈಟ್ ನಿದ್ರೆ ಮಾಡಲ್ಲ ಅಂತ. ಬಟ್ 3 hours ನಿದ್ರೆ ಮಾಡಿದ್ದಾರೆ. ನೆನ್ನೆ ನೈಟ್ ಇವತ್ತು ಬೆಳಿಗ್ಗೆ ಕಾಲ್ ಮಾಡಿ ಕೇಳುವಾಗ ನಾನು ಮಾಮೂಲಾಗಿದ್ದೇನೆ, ನಾನು ಚೆನ್ನಾಗಿ ನಿದ್ರೆ ಮಾಡಿದೆ, ಒಳ್ಳೆ ನಿದ್ರೆ ಬಂತು ನನಗೆ ಅಂತ ಹೇಳಿ ನನಗೆ ಹೇಳುವಾಗ ತುಂಬಾನೇ ನನಗೆ ಏನಂತ ಹೇಳಿದ್ರೆ ಹೃದಯ ತುಂಬಿ ಬಂತು. ಯಾಕೆಂತ ಹೇಳಿದ್ರೆ ಅವರ ಆರೋಗ್ಯ ಇಲ್ಲದಿದ್ರೆ ನನ್ಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಮನುಷ್ಯರಿಗೆ ಆರೋಗ್ಯ ಇಲ್ಲದೆ ಯಾವುದೇ ಒಂದು
ಸತ್ತ ಹಾಗೆ. ಸೊ ನನ್ನ ಹಸ್ಬೆಂಡ್ ಪರಿಸ್ಥಿತಿ ಕೂಡ ಹಾಗೆ ಇತ್ತು. ಆದ್ರೆ ಈ 10 ದಿನದ ಅಲ್ಲಿಯ ಚಿಕಿತ್ಸೆಯಿಂದ 80% ನನ್ನ ಹಸ್ಬೆಂಡ್ ಮಾನಸಿಕವಾಗಿ ದೈಹಿಕವಾಗಿ ಅವರು ಚೆನ್ನಾಗಿದ್ದಾರೆ ಅಂತ ನಾನು ಬಹಳ ಹೆಮ್ಮೆಯಿಂದ ಮತ್ತೆ ಸಸ್ಯದ ಬಗ್ಗೆ ಹೇಳ್ಬೇಕಿದ್ರೆ, ಈಗ ನಮ್ಗೆ ಜನ್ಮ ಕೊಟ್ಟ ನಮ್ಮ ತಂದೆ ತಾಯಿ ಮತ್ತೆ ಪರಿಸರದಲ್ಲಿರುವ ಬಿಲ್ವ ಪತ್ರೆ ಸಸ್ಯ ಅಥವಾ ಮರ ಮತ್ತೆ ತುಳಸಿ ಸಸ್ಯ, ಇದನ್ನ ಮೂರನ್ನ ನಾವು ಸಾಮಾನ್ಯವಾಗಿ ಅದನ್ನ ಪರಿಗಣಿಸಬಾರ್ದು. ಅದನ್ನ ದೈವ ಸ್ವರೂಪ ಅಂತೇಳಿ ನಾವು ಕಾಣ್ಬೇಕು. ಅಷ್ಟು ಶ್ರೇಷ್ಠವಾದದ್ದು ಇದು ಮೂರು ಕೂಡ. ನಾವು ತುಳಸಿ ಸಸ್ಯವನ್ನ ಬೇಕಾಬಿಟ್ಟಿ ತೆಗೆದು ಎಲ್ಲ ಬಿಸಾಕ್ತೇವೆ. ಅದೇ ತರ ಬಿಲ್ವ ಪತ್ರೆಯನ್ನ ಕೂಡ ಅದೊಂದು ದೈವದ ಸ್ವರೂಪ. ಅದೇ ರೀತಿ ಅದರಲ್ಲಿ ಇರುವಂತಹ ಆ ಔಷಧೀಯ ಗುಣ ಕೂಡ ಅಷ್ಟೇ ಪ್ರಮುಖವಾಗಿದೆ. ಸೊ ಈ ಒಂದು ಅವಕಾಶಕ್ಕಾಗಿ ವಂದನೆಗಳು. ವೆರಿ ಗುಡ್. ಮೌಲ್ಯಯುತ ಮಾತು. ಈ ಮಾತು ಕೇಳಬೇಕು, ನಾವು ಕೇಳಬಹುದು. ಯಾಕೆಂದರೆ ಅದು ಹಳೆಯ ಮಾತಲ್ಲ, ಮುಂದಿನ ಮಾತಲ್ಲ, ಇಂದಿನ ಮಾತನ್ನು ಹೇಳಿದ್ದಾರೆ. ಮೊನ್ನೆ ಗಂಡ ಆಸ್ಪತ್ರೆ ಸೇರಿ ಅಲ್ಲಿ ಸುಧಾರಿಸುವಂಥದ್ದು ವ್ಯವಸ್ಥೆ. ಯಾಕೆಂದರೆ ಇದು ಬಹಳ ವಿಶೇಷ ಕಾರ್ಯಕ್ರಮ. ಯಾಕೆಂದರೆ ನಾವೆಲ್ಲ ಒಟ್ಟು ಸೇರ್ತಿದ್ದೇವೆ, ಒಟ್ಟಾಗಿ ಆಗ್ತಿದ್ದೇವೆ. ಇಲ್ಲಿ ಪತ್ರಕರ್ತರ ತಂಡ ಇದೆ. ನಮ್ಮ ಜಿಲ್ಲೆಯ ಕಸದ ಸಮಸ್ಯೆಯನ್ನು ದೂರ ಮಾಡಲಿಕ್ಕೆ ಪತ್ರಕರ್ತರು ಈ ಸಲ ದೊಡ್ಡ ಕೆಲಸ ಮಾಡಿದರು. ನಮ್ಮ ಜಿಲ್ಲೆಯಲ್ಲಿ ಕಸದ ಸಮಸ್ಯೆ, ರೋಗದ ಸಮಸ್ಯೆ ಬಗ್ಗೆ ಹೇಳಿದ ಹಾಗೆ ಕಸದ ಸಮಸ್ಯೆಯಿಂದ ಆಗುವ ತೊಂದರೆಗಳ ಬಗ್ಗೆ ಬರೀಲಿಕ್ಕೆ ಶುರು ಮಾಡಿದರು. ಜಿಲ್ಲೆಯ ಜನ, ಅಧಿಕಾರಿ ವರ್ಗ ಸ್ವಲ್ಪ ಅದರ ಬಗ್ಗೆ ಎಚ್ಚೆತ್ತುಕೊಂಡಿತ್ತು. ಶಮ್ಮ ಅವರು ಹೇಳಿದ ಹಾಗೆ ಇಲ್ಲಿ ನಮ್ಮ ಬಳಿ ಗುರುವಪ್ಪರಿದ್ದಾರೆ, ಅವರ ಶ್ರೀಮತಿ ಜಯಂತಿ ಅಲ್ಲಿದ್ದಾರೆ. ಗಂಡ ಹೆಂಡತಿ ಅನ್ನುವಂಥ ಒಂದು ವಿಶೇಷವಾದ ಸಂಬಂಧ. ನೋಡಿ ಹೆಂಗಿದ್ದಾರೆ ಅಂತ. ಗಂಡನ ಆರೋಗ್ಯವೇ ನನ್ನ ಆರೋಗ್ಯ ಅಂತ ಶಮ ಹೇಳುವುದು. ನಾನು ಹೇಳುವುದು, ಲೋಕದಲ್ಲಿ ಹೆಂಡತಿ ಭಾವನೆ ಗಂಡನ ಮೇಲೆ ಹೆಂಗಿದೆಯೋ, ಗಂಡನಿಗೆ ಕೂಡ ಹೆಂಡತಿಯ ಮೇಲೆ ಅಂಥದೇ ಭಾವನೆ ಕರೆಕ್ಟಾಗಿದ್ದರೆ ಅದೇ ಮನೆ ಸ್ವರ್ಗ ಸಂಸಾರ, ಸುಖದ ಸಂಸಾರ ಆಗ್ತದೆ. ಗುರುವಪ್ಪರು ಕೂಡ ಅದರಲ್ಲಿ ಈಗ ಗೆದ್ದು ಬರಲಿಕ್ಕೆ ಸಿದ್ಧರಾದವರು. ನಾಡ್ದು ಮತ್ತೆ ಶಾರದದ ಆಯುರ್ವೇದ ಕೇಂದ್ರಕ್ಕೆ ಹೋಗಲಿಕ್ಕೆ ರೆಡಿಯಾದವರು 9ನೇ ತಾರೀಕಿಗೆ. ಶಮ್ಮ ಮೇಡಮ್ ನೀವಿದ್ದೀರಿ. ಇದು ಬಹಳ ವಿಶೇಷವಾದ ಕಾರ್ಯಕ್ರಮ. ನೋಡಿ, ಇವತ್ತಿಲ್ಲಿ ದೊಡ್ಡ ದೊಡ್ಡ ಭಾಷೆ ಇಲ್ಲ ಅಂತ ಹೇಳಿದೆ, ಆದರೆ ಇಲ್ಲಿ ಹೇಳುವ ಕೆಲವು ಮಾತುಗಳು ನಮಗೆ ನಾಳೆ ನಮ್ಮ ಮತ್ತು ನಮ್ಮ ಕುಟುಂಬದ ಮನಸ್ಸು ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ, ಪರಿಸರ ಸಂಬಂಧಪಟ್ಟಗೆ ಪರಿಹಾರ, ಸುಸ್ಥಿರವಾದ ಪರಿಹಾರ ಕಂಡುಕೊಳ್ಳಲಿಕ್ಕೆ ಇಲ್ಲಿ ಸಾಧ್ಯ ಆಗ್ತದೆ. ದಯವಿಟ್ಟು ಇದರ ಒಳಗಿರುವವರು ನಿಮ್ಮ ಮನಸ್ಸಲ್ಲಿ ಇಂಥ ವಿಶೇಷವಾದ ಅನುಭವ, ಅನಿಸಿಕೆಗಳಿದ್ದರೆ ಖಂಡಿತ ಹೇಳಬೇಕು. ಈಗ ಡಾಕ್ಟರ್ ಸಂದೀಪ್ ಬೇಕಲ್ ಅವರು ನೋಡಿ, ಇದು ಕೂಡ ಒಂದು ಹೊಸತು, ಒಂದು ಹೆಲ್ತ್ ಕಾರ್ಡ್ ಅಂತ ಇದು ಹೊಸದು ಪರಿಕಲ್ಪನೆ. ಮೊದಲಿದ್ದ ಗೊತ್ತಿಲ್ಲ, ಅವರು ಹೇಳ್ತಾರೆ ಈಗ. ಇದು ಕೂಡ ಬಂದದ್ದು ಭಾರಿ ಒಳ್ಳೆಯದು. ಯಾಕೆ ನಾವು ಜನಶಿಕ್ಷಣ ಟ್ರಸ್ಟು ಅವಿಭಜಿತ ದಾಖ ಜಿಲ್ಲೆಯಲ್ಲಿ ನಮ್ಮ ಒಂದು ಅಭಿಯಾನದ್ದು, ಸಾಕ್ಷರತಾ ಅಭಿಯಾನ, ಸ್ವಚ್ಛತಾ ಅಭಿಯಾನ, ಸಂಪರ್ಕ ಜಾಲ, ನಾವು ಈ 2 ಜಿಲ್ಲೆಯ ಒಳಗಡೆ ಇದರ ಬಗ್ಗೆ ನಾವು ಹೇಳ್ತಾ ಹೋಗ್ತಾ ಇರ್ತೇವೆ. ಇಂಥ ಒಂದು ಹೆಲ್ತ್ ಕಾರ್ಡ್ ನಮ್ಮ ಕೈಗೆ ಬಂದರೆ ಆಸ್ಪತ್ರೆಗೆ ಹೋಗಬೇಕು. ಯಾಕೆಂದರೆ ಎಲ್ಲ ಆಸ್ಪತ್ರೆ ನೋಡಿದ್ದೇವೆ, ಅದು ಈ ಆಸ್ಪತ್ರೆಯ ವರ್ಗ, ಇದರ ಪ್ರಾಂಶುಪಾಲರು, ವೈದ್ಯಕೀಯ ಅಧೀಕ್ಷಕರು, ಅವರ ಮಾತು, ಅಲ್ಲಿ ಸ್ವಾಗತಕಾರಲ್ಲಿ ಕುಳಿತ ವ್ಯಕ್ತಿಯ ಮಾತು ಮಾಡ್ತಾರೆ ಅಲ್ಲಿ, ಅಥವಾ ಎಲ್ಲರ ಮಾತು ಒಂದೇ ಥರ ಇರ್ತದೆ. ಒಂದು ಅವರ ತಂಡ, ಒಂದು ಕುಟುಂಬದ ರೀತಿಯ ಒಂದು ಟೀಮ್ ನಾನು ಅಲ್ಲಿ ನೋಡಿದ್ದೇನೆ. ಅಲ್ಲಿ ಮೇಲೆ ಕೆಳಗೆ ಅಂತ ಇಲ್ಲ. ಅಲ್ಲಿ ಕ್ಯಾಂಟೀನಿಗೆ ಹೋದರೆ ಸ್ಟೂಡೆಂಟ್ಸ್ ಒಟ್ಟಿಗೆ ಪ್ರಾಂಶುಪಾಲರು ಒಟ್ಟಿಗೆ ಕುಳಿತು ಊಟ ಮಾಡೋದು, ಒಂದು ಸ್ವಚ್ಛವಾದ ಕ್ಯಾಂಟೀನ್ ವ್ಯವಸ್ಥೆ ಉಂಟು. ನಾನು ಸಾಮಾನ್ಯ ಕ್ಯಾಂಟೀನ್ಗಳಲ್ಲಿ ಹೋಗುವುದಿಲ್ಲ. ಮೊನ್ನೆ ಕೂಡ ಅಲ್ಲಿ ಅವರ ಕೇಂದ್ರಕ್ಕೆ ಹೋದಾಗ ಕ್ಯಾಂಟೀನ್ ಹೋಗಬೇಕಾ ಬೇಡ ಅಂತ ಇತ್ತು. ನಮ್ಮ ಗಂಜಿ ನಮ್ಮ ಜೀಪಲ್ಲಿತ್ತು. ಅದು ಈ ಸಾರಿ ಹೇಳಿದ್ರು ಬನ್ನಿ ಹೋಗುವ ಅಂತ. ಅಲ್ಲಿ ಹೋಗಿ ನೋಡಿದಾಗ ಒಂದು ಅತ್ಯುತ್ತಮವಾದ ಕ್ಯಾಂಟೀನ್ ವ್ಯವಸ್ಥೆ ಉಂಟು. ಸ್ವಚ್ಛವಾದ ಶುದ್ಧವಾದ ಆಹಾರ ಅಲ್ಲಿ ಎಲ್ಲ ಸಾಮೂಹಿಕವಾಗಿ ತೆಗೆದುಕೊಳ್ಳುವುದು ತಮಗೆ ಆದಾಗಿ ನನಗೊಂದು ವಿಶೇಷವಾದ ಅನುಭವ ಆಗಿದೆ. ನಾನು ಹೇಳುವುದು ಏನಂದರೆ, ಇದರ ಒಳಗೆ ಇರುವವರು ನಿಮಗೆ ಮತ್ತು ನಿಮ್ಮ ಕುಟುಂಬದ ವರ್ಗಕ್ಕೆ ಹೇಳಬೇಕು, ಒಂದು ಬೇರೆ ಬೇರೆ ಕಾಯಿಲೆಗಳಿಗೆ ಏನಾದರೂ ಔಷಧಿ ಮಾಡ್ತಾ ಇದ್ದರೆ, ಇನ್ನು ಏನಾಗಿಲ್ಲ ಅಂದರೆ ನೀವೊಂದು ಪ್ರಯತ್ನ ಮಾಡಿ, ಶಾರದಾ ಆಯುರ್ವೇದ ವೈದ್ಯ ಕಾಲೇಜಿಗೆ ಹೋಗಬಹುದು, ಒಂದು ಪ್ರಯತ್ನ ಮಾಡಬಹುದು. ಯಾಕೆಂದರೆ ಅಲ್ಲಿ ಮದ್ದಿಗಿಂತ ಹೆಚ್ಚು ಅವರ ಮಾತೇ ಮದ್ದು ಆಗುತ್ತೆ ಅಂತ ಚಂದ್ರಶೇಖರ ಪಾತೂರು ಅಂತ ಇದ್ದಾರೆ. ಅವರು ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ PA ಅವರು ಅವರ ತಾಯಿಗೆ ಚಿಕಿತ್ಸೆ ಅಲ್ಲಿ ಕೊಡಿಸಿದ್ದು. 85 ವರ್ಷದವರು, 85 ವರ್ಷದ ತಾಯಿ ಪುನಶ್ಚೇತನಗೊಂಡು ಅವರ ಕೆಲಸನ ಅವರೇ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಅಂಥ ಒಂದು ವಿಶೇಷ ಆರೋಗ್ಯ ಸೇವೆ ನಮ್ಮ ಶಾರದಾ ಆಯುರ್ವೇದ ವೈದ್ಯಕೀಯ ಕಾಲೇಜ್ ಆಸ್ಪತ್ರೆ ಸಿಕ್ಕಿದೆ. ಈಗ ಡಾಕ್ಟರ್ ಸರ್, ತಾವು ಈ ಹೆಲ್ತ್ ಕಾರ್ಡ್ ಮತ್ತು ನಮ್ಮ ಈ ಒಂದು ಹಸಿರೀಕರಣ ಔಷಧಿವನ ಬೆಳೆಸುವ ನಿಮ್ಮ ಅಭಿಪ್ರಾಯ, ನಿಮ್ಮ ಚಿಂತನೆಯನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಇಲ್ಲಿ ನಡೆದಿರ್ತಕ್ಕಂತಹ ನಮ್ಮ ಜನಶಿಕ್ಷಣ ಟ್ರಸ್ಟಿನ ಅಧ್ಯಕ್ಷರು ಮತ್ತು ಹಲವು ಗಣ್ಯ ವ್ಯಕ್ತಿಗಳಿದ್ದಾರೆ. ಹೆಸರು ನನಗೆ ಅಷ್ಟು ಗೊತ್ತಿಲ್ಲ, ಆದರೆ
ನಿಮ್ಮೆಲ್ಲರ ಕಾರ್ಯ ಜೊತೆಯಲ್ಲಿ ಇಲ್ಲಿ ಬರುವಂಥ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಮತ್ತು ಅವರ ಕಾರ್ಯವೈಖರಿ ಮತ್ತು ಅವರ ಆಸಕ್ತಿ, ಅವರು ತೋರಿಸುವಂಥ ಆಸಕ್ತಿ, ಇಲ್ಲಿ ಯಾವುದೇ ಕಾರ್ಯಕ್ರಮ ನಡೆದರೂ ಕೂಡ ತೋರಿಸುವ ಆಸಕ್ತಿ ನನಗೆ ಯಾವಾಗಲೂ ಮನ ಮುಟ್ತದೆ. ಇವತ್ತು ಕೂಡ ನಾವು ಆಗಲೇ ಸೀನಣ್ಣ ಹೇಳಿದಾಗೆ ತುಂಬ ಸಮಯದಿಂದ ನಾವು ಆಲೋಚನೆ ಮಾಡ್ತಾ ಇದ್ದೆವು, ಇದನ್ನು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಬೇಕಂತ ಒಂದು ಆಲೋಚನೆ. ಅದು ಮತ್ತೆ ಸೀನಣ್ಣ ಹೇಳಿದ್ರು, ಇದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮೊದಲನೇ ಬಾರಿಗೆ ಮಾಡಿ ಮತ್ತೆ ಅದು ಸಣ್ಣ ಮಟ್ಟಕ್ಕೆ ಇಳಿಯೋದಕ್ಕಿಂತ ಸಣ್ಣ ಮಟ್ಟದಿಂದ ಶುರು ಮಾಡುವ ನಾವು, ಮತ್ತೆ ನೋಡೋ ಮುಂದೆ ಹೋಗಿ ಅದು ದೊಡ್ಡ ಮಟ್ಟಕ್ಕೆ ಅದೇ ಸ್ವರೂಪ ಪಡೀತದೆ ಅಂತ. ಅದೇ ರೀತಿಯಲ್ಲಿ ನಾವು ಇವತ್ತಿನ ದಿನ ಒಂದು ಸಣ್ಣ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಶುರು ಮಾಡಿದ್ದೇವೆ. ಆದರೆ ನಿಮ್ಮ ಸ್ಪಂದನೆ ನೋಡಿ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು. ಯಾಕಂದರೆ ಇವತ್ತು ನಾವು ಈ ಗಿಡ ನೆಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರೆ ನೀವು ಹಿಂದಿನ ದಿನವೇ ಗಿಡ ನೆಟ್ಟು ನಿಮ್ಮ ಆಸಕ್ತಿಯನ್ನು ತೋರಿದಿರಿ. ನಿಜವಾಗ್ಲೂ ಆ ವಿಷಯದಲ್ಲಿ ನಾನು ನಿಮಗೆ ತುಂಬ ಚಿರಋಣಿ. ಯಾಕೆ ಅಂತೇಳಿದ್ರೆ ನಾಳೆ ನನ್ನ ಮುಂದಿನ ಸಂತಾನಗಳು ಅಥವಾ ನನ್ನ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಅವರಿಗೆ ಸಹ ಬೇಕಾಗುವಂಥದ್ದು ನೀವು ನೆಟ್ಟಂಥ ಗಿಡವೇ. ಯಾಕಂದರೆ ಇವತ್ತಿಗೆ ನಮ್ಮನ್ನು ಪೋಷಣೆ ಮಾಡ್ತಾ ಇರುವಂಥದ್ದು ನಮ್ಮ ಅಜ್ಜನ ಪಿಜ್ಜನೋ ಇನ್ಯಾರೋ ನಟ್ಟಿರುವಂತಹ ಗಿಡಗಳು. ನಮ್ಮ ಆಯುರ್ವೇದದಲ್ಲಿ ಕೇವಲ ಗಿಡಮೂಲಿಕೆಗಳೇ ಪ್ರಯೋಗಕ್ಕೆ ಬರುವಂಥದ್ದು ಅಂತ ಅಲ್ಲ, ಬೇರೆ ಖನಿಜಗಳನ್ನು ಸಹ ನಾವು ಬಳಸೋದುಂಟು, ಬೇರೆ ರೀತಿಯಲ್ಲಿ ಸಹ ಚಿಕಿತ್ಸೆ ಮಾಡೋದುಂಟು. ಏನೂ ಇಲ್ಲದೆ ಬರೀ ಪಂಚಮಹಾಭೂತಗಳ ಬರೀ ಗಾಳಿ ಬೆಳಕು ನೀರು ಇಂಥದ್ದನ್ನು ಸಹ ಬಳಸಿ ಚಿಕಿತ್ಸೆಯನ್ನು ಮಾಡುವಂಥದ್ದುಂಟು. ಆದರೆ ಸಸ್ಯಕ್ಕೆ ತುಂಬ ಪ್ರಾಮುಖ್ಯತೆ ಇದೆ. ಇವತ್ತಿನ ದಿನ ನಮ್ಮ ಸ್ನೇಹಿತರಲ್ಲಿ ಕೇಳ್ಬೋದು, ಯಾಕಂದರೆ ಡಾಕ್ಟರ್ ಕಾರ್ತಿಕ್ ರೈ ಅವರು ಈ ಸಸ್ಯಗಳ ಬಗ್ಗೆನೇ ಹೆಚ್ಚಿನ ಅಧ್ಯಯನ ಮಾಡಿದವರು. ಇವತ್ತಿನ ದಿನ ಅವರು ನಮ್ಮ ಮಕ್ಕಳಿಗೆ ಕೂಡ ಅದರ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಕೊಡ್ತಾ ಇರುವವರು. ನಾವು ಯಾವಾಗಲೂ ಚರ್ಚೆ ಮಾಡುವಾಗ ಇಂಥದ್ದೊಂದು ವಿಷಯ ಯಾವಾಗಲೂ ಬರ್ತದೆ. ಯಾಕಂದರೆ ಇವತ್ತಿನ ದಿನ ಏನೋ ಕಾಡಿನಿಂದ ತಂದು ಹೇಗೋ ಮಾಡಿ ನಾವು ಈ ಔಷಧಿಗಳನ್ನು ತಯಾರು ಮಾಡುವಂಥದ್ದು ಮಾಡ್ತಾ ಇದ್ದೇವೆ, ಸರಿ. ಆದರೆ ಯಾರಾದರೂ ಅದನ್ನು ವೈಜ್ಞಾನಿಕವಾಗಿ ಸರಿಯಾಗಿ ಬೆಳೆಸುವಂಥದ್ದು ಮಾಡ್ತಿದ್ದಾರಾ, ಅಥವಾ ಈಗಾಗಲೇ ಕಾಡಿನಲ್ಲಿರುವಂಥ ಸಂಪತ್ತನ್ನಾದರೂ ಉಳಿಸ್ಕೊಳ್ಳುವಂಥದ್ದು ಮಾಡ್ತಾ ಇದ್ದಾರಾ ಅಂತ. ಯಾಕಂದರೆ ಎಷ್ಟೊಂದು ಗಿಡಮೂಲಿಕೆಗಳಲ್ಲಿ ಅದರ ಬೇರನ್ನು ನಾವು ಜಾಸ್ತಿ ಔಷಧೀಯ ಸಸ್ಯವಾಗಿ ಬಳಸುವಂಥದ್ದು. ಈ ಬೇರನ್ನೇ ನೀವು ತೆಗೆದರೆ ಮತ್ತೆ ಆ ಗಿಡ ಮತ್ತೆ ಅದರ ಅಸ್ತಿತ್ವ ಇರುವುದೇ ಇಲ್ಲ. ಮೊದಲಿನವರು ಈಗ ನಮ್ಮ ಶಾಸ್ತ್ರಸಮ್ಮತವಾಗಿ ನೋಡಿದರೆ ಅದರಲ್ಲಿ ಏನು ಬರೀತಾರೆ ಅಂತ ಹೇಳಿದರೆ, ನೀವು ಇಂತಿಂಥ ಬೇರುಗಳನ್ನು ಮಾತ್ರ ಆ ಗಿಡಕ್ಕೆ ಪೂಜೆ ಮಾಡಿ ತೆಗೀರಿ, ಮತ್ತು ನಂತರದಲ್ಲಿ ಆ ಗಿಡ ಅಥವಾ ಮರ ಹಾಗೆ ಉಳಿಯುವ ಹಾಗೆ ನೋಡ್ಕೊಳ್ಳಿ ಅಂತ. ಆದರೆ ಇವತ್ತಿನ ದಿನ ನಾವು ಏನು ಮಾಡ್ತಾ ಇದ್ದೇವೆ, ತುಂಬ ಅವೈಜ್ಞಾನಿಕವಾಗಿ ಈ ಸಸ್ಯ ಸಂಪತ್ತನ್ನು ಬಳಸ್ಕೊಳ್ತಾ ಇದ್ದೇವೆ, ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳಬೇಕಂತ ಹೇಳಿದರೆ ನಾಶ ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಖಂಡಿತವಾಗಿ ಇವತ್ತಿನ ಕಾರ್ಯಕ್ರಮ ಏನಿದೆ, ಇದು ಒಂದು ಗಿಡವನ್ನು ಮಾತ್ರ ಇವತ್ತು ಇವರು ಇಲ್ಲಿ ಲಕ್ಷ್ಮೀ ತರು ಅಥವಾ ಸ್ವರ್ಗದ ಗಿಡ ಅಂತ ಏನು ಹೇಳಿದರು, ಅಥವಾ ಸಿಮರೊಬ ಅಂತ ಏನಿದೆ ಅದನ್ನು ನಿಮ್ಮ ಮನೆಗಳಲ್ಲಿ ನೆಟ್ಟಿದ್ದಾರೆ. ಯಾಕಂದರೆ ಇವತ್ತಿನ ದಿನ ಕ್ಯಾನ್ಸರ್ನಂಥ ರೋಗ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ಇವತ್ತು ಭಾರತದಲ್ಲಿ 2ನೇ ಸ್ಥಾನ ಕ್ಯಾನ್ಸರಿಗೆ, 1ನೇ ಸ್ಥಾನ ಹೃದ್ರೋಗಕ್ಕಿದ್ರೆ, ಅಂದರೆ ಹಾರ್ಟಿಗೆ ಸಂಬಂಧಪಟ್ಟಂಥ ರೋಗಗಳಿಗಿದ್ದರೆ 2ನೇ ಸ್ಥಾನವೇ ಕ್ಯಾನ್ಸರ್ಗಿದೆ. ಮತ್ತು ಕ್ಯಾನ್ಸರ್ನಿಂದ ಈಗ ಹಾರ್ಟ್ ಅಟ್ಯಾಕ್ ಆಗಿ ಅಥವಾ ಹಾರ್ಟ್ ಫೇಲ್ ಆಗಿ ಸಾಯುವವರಿಗೆ ಒಂದು ತೊಂದರೆ ಆದರೂ ಕೂಡ ಅದರಲ್ಲಿ ಆಗುವಂಥ ಯಾತನೆ ನೀವು ಕ್ಯಾನ್ಸರಿಗೆ ಹೋಲಿಸಿದರೆ ತುಂಬ ಕಡಿಮೆ. ಯಾಕಂದರೆ ಒಮ್ಮೆಗೆ ಅವರು ಹೊರಟೋದ್ರೆ ಮತ್ತೆ ಹೇಗಿದ್ರು ಅವ್ರಿಗೆ ಗೊತ್ತಾಗೋದಿಲ್ಲ. ಇಲ್ಲ ಹಾರ್ಟ್ ಅಟ್ಯಾಕ್ ಬಂದು ಮತ್ತೆ ಸುಧಾರಿಸ್ಕೊಂಡ್ರೆ ಸುಮಾರಷ್ಟು ಜನ ಸಾಧಾರಣ ಅರ್ಧದಷ್ಟಾದರೂ ತಮ್ಮ ಮೊದಲಿನ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಕೆಲವರು ಸಂಪೂರ್ಣವಾಗಿ ಪುನಶ್ಚೇತನಗೊಳ್ತಾರೆ. ಅದೇ ನಿಮ್ಮ ಕ್ಯಾನ್ಸರ್ನಂತಹ ರೋಗ ಬಂದಾಗ ಅದರಲ್ಲಿ ಇರುವಂಥ ಯಾತನೆ ಮೇಡಮ್ ಆಗಲೇ ಹೇಳಿದರು, ಅಂದರೆ ಆ ಚಿಕಿತ್ಸೆಯ ಒಳಗಾಗ್ತಾ ಇದ್ದರೂ ಕೂಡ ಯಾವುದೇ ರೀತಿಯಾದಂಥ ನೋವಿನಲ್ಲಿ ಕಡಿಮೆ ಆಗುವಂಥದ್ದು ಕಂಡು ಬರೋದಿಲ್ಲ ಎಷ್ಟೋ ಸಂದರ್ಭದಲ್ಲಿ. ಮತ್ತು ಇನ್ನೊಂದು ಅಂದರೆ ಕೆಲವು ಹಂತದಲ್ಲಿ ಆ ಕ್ಯಾನ್ಸರ್ ಪತ್ತೆ ಹಚ್ಚಿದಾಗ ಅದಕ್ಕೆ ವಿಶೇಷವಾದ ಚಿಕಿತ್ಸೆಯೇ ಇರೋದಿಲ್ಲ. ಮತ್ತು ಇನ್ನೂ ಬೇಸರದ ವಿಚಾರ ಅಂತ ಹೇಳಿದರೆ, ಯಾವುದೇ ವಯಸ್ಸಿನವರನ್ನು ಕೂಡ ಈ ಕ್ಯಾನ್ಸರ್ ಬಿಡೋದಿಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ತುಂಬ ಪ್ರಾಯ ಆಗುವವರಿಗೆ ಕೂಡ ಯಾವುದೇ ಹಂತದಲ್ಲಿ ಆದರೂ ಕ್ಯಾನ್ಸರ್ ಬರ್ಬೋದು. ಯೋಚನೆ ಮಾಡಿ, ಈಗ ನನ್ನ ಸ್ನೇಹಿತನ ತಂದೆಗೆ ಕ್ಯಾನ್ಸರ್ ಪತ್ತೆ ಹಚ್ಚಿ, ಕ್ಯಾನ್ಸರ್ ಆಗಿದ್ದು ಯಾವಾಗ ಗೊತ್ತಿರಲಿಕ್ಕಿಲ್ಲ, ಆದರೆ ಪತ್ತೆ ಹಚ್ಚಿದ್ದು ಈಗ 1-2 ತಿಂಗಳ ಹಿಂದೆ. ಅವರಿಗೆ 1 ವರ್ಷ ಹಿಂದೆ ನಾವೆಲ್ಲ ಸೇರಿ ಒಂದು ಹುಟ್ಟುಹಬ್ಬ ಆಚರಿಸಿದ್ವಿ, 80ನೇ ಹುಟ್ಟುಹಬ್ಬ ಅವ್ರದ್ದು. ಆದರೆ ಅದೇ 81ನೇ ವಯಸ್ಸಿಗೆ ಬರುವಾಗ ಈ ಕ್ಯಾನ್ಸರ್ ಪತ್ತೆ ಹಚ್ಚಿದ್ರು. ತುಂಬ ಲವಲವಿಕೆಯಿಂದ ಇರುವಂಥ ಮನುಷ್ಯ, ಸಮಸ್ಯೆಗಳು ಬೇಕಾದಷ್ಟು ಇತ್ತು ಅವ್ರ ಜೀವನದಲ್ಲಿ ಕೂಡ, ಆದರೂ ತುಂಬ ಲವಲವಿಕೆಯಿಂದ ಇದ್ದವರು. ಅವರ ಹೆಂಡತಿಗೆ ಕೂಡ ಮರೆಗುಳಿತನ ಅಂತ ಹೇಳ್ತಾರೆ, ಒಂದು ಅಲ್ಝೈಮರ್ ಅಂತ ಒಂದು ರೋಗ ಇದೆ, ನೆನಪು ಶಕ್ತಿ ಹೋಗುವಂಥದ್ದು. ನೀವು ಪಿಕ್ಚರ್ಗಳಲ್ಲಿ ನೋಡಿರ್ಬೋದು ಅದನ್ನು. ಅದೇ ರೋಗ ಇದೆ ಅವರಿಗೆ ಕೂಡ. ಆದರೂ ಕೂಡ ಅವರನ್ನು ಸುಧಾರಿಸಿಕೊಂಡು ಅವರಿಬ್ಬರೇ ಜೀವನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು.
ಆದರೆ ಈಗ 2 ತಿಂಗಳ ಹಿಂದೆ ಈ ಕ್ಯಾನ್ಸರ್ ಯಾವಾಗ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಯಿತು ಆವಾಗಲಿಂದ ಇವಾಗದವರೆಗೆ ಅವರು ಸಾಕಷ್ಟು ತೂಕ ಕಳ್ಕೊಂಡಿದ್ದಾರೆ, ಜೀವನೋತ್ಸಾಹ ಕಳ್ಕೊಂಡಿದ್ದಾರೆ, ಆತ್ಮವಿಶ್ವಾಸ ಕಳ್ಕೊಂಡಿದ್ದಾರೆ. ಅವ್ರು ಇನ್ನೆಷ್ಟು ಸಮಯ ಇರ್ತಾರೆ ಅಂತ ನಮಗೂ ಗೊತ್ತಿಲ್ಲ. ನಾನು ಯಾಕೆ ಈ ವಿಷಯ ಹೇಳಿದೆ ಅಂದರೆ, ನಮ್ಮದು ಇಷ್ಟು ವಯಸ್ಸು, ಅದರಿಂದ ನನಗೆ ಚಾನ್ಸ್ ಇಲ್ಲ, ನನಗೆ ಏನು ಬರಲಿಕ್ಕಿಲ್ಲ, ಅಥವಾ ನನ್ನ ಚಿಕ್ಕ ಪ್ರಾಯದವರು ನನಗೆ ಬರಲಿಕ್ಕಿಲ್ಲ, ತೊಂದರೆ ಬರಲಿಕ್ಕಿಲ್ಲ ಅಂತ ಅಂದ್ಕೊಳ್ಳೋದ್ರಲ್ಲಿ ಏನೂ ಅರ್ಥ ಇಲ್ಲ. ಎಲ್ಲರೂ ಜಾಗರೂಕರಾಗಿರಬೇಕು. ಆ ನಿಟ್ಟಿನಲ್ಲಿ ಸಿಮರಬ ಅನ್ನುವಂಥ ಗಿಡ, ಅದ್ರ ಬಗ್ಗೆ ನಾವು ಯಾವಾಗ ತಿಳ್ಕೊಂಡೆವು ಆವತ್ತಿನ ದಿನವೇ ನಾನು ಹೋಗಿ ಅದರ ಬಗ್ಗೆ ಆರ್ಟಿಕಲ್ ಇತ್ತು, ನಮ್ಮೊಬ್ಬರು ಸಹೋದ್ಯೋಗಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟರು. ಅದನ್ನೆಲ್ಲ ಓದಿದೆ. ಆವಾಗ ನನಗೆ ನಿಜವಾಗ್ಲೂ ತುಂಬ ಆಶ್ಚರ್ಯ ಆಯಿತು. ಯಾಕಂದರೆ ಸರ್ ಅವರ ಹೆಸರೇನು, ಅವರು ಆರ್ಟಿಕಲ್ ಬರೆದವರು ನೇಮಿಚಂದ್ರ ಅವರು ಸುಮಾರಷ್ಟು ಜನರಿಗೆ ಪರಿಚಯ ಇದ್ದಾರೆ ಅಂತ ಅಂದ್ಕೊಳ್ತೇನೆ, ಓದುವ ಆಸಕ್ತಿ ಇದ್ದವ್ರಿಗೆ. ಯಾಕಂದ್ರೆ ನಾನು ಕೂಡ ಅವ್ರ ಬಗ್ಗೆ ಕೇಳಿದ್ದೆ. ವಿಶೇಷ ಅಂತ ಹೇಳಿದ್ರೆ ಅವರು ಈ ಒಂದು ಸಂಸ್ಥೆಗೆ ಕೂಡ ಭೇಟಿ ಕೊಟ್ಟು ಇಲ್ಲಿ ಕೂಡ ಅದರ ಬಗ್ಗೆ ಪ್ರಚಾರ ಮಾಡಿದ್ದಾರೆ. ಯಾಕಂದ್ರೆ ಅವರು ಕಣ್ಣಾರೆ ಕಂಡಿದ್ದಾರೆ ಫಲ ಅದರದ್ದು. ಯಾಕಂದ್ರೆ ಅವರ ಒಳ್ಳೆಯ ಸ್ನೇಹಿತೆಗೆ ಒಬ್ಬರಿಗೆ ಕ್ಯಾನ್ಸರ್ ಆಗಿ ಅವ್ರು ಹೇಗೆ ಅದರಿಂದ ಬಳಲಿದ್ರು, ನಂತರದಲ್ಲಿ ಇದರಿಂದ ಎಷ್ಟು ಪ್ರಯೋಜನ ಆಯಿತು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ನಾವೇನು ಹಂಚ್ತಾ ಇರುವಂತಹ ಸಿಮರಬ ಗಿಡ ಇದೆ, ಕ್ಯಾನ್ಸರ್ ತಡೆಗಟ್ಟುವಲ್ಲಿ ಕೂಡ ಸಾಕಷ್ಟು ಫಲಕಾರಿಯಾಗಿರ್ತದೆ. ಆದ್ದರಿಂದ ನಿಮ್ಮ ಮನೆಗಳಲ್ಲಿ ನೀವು ಬೆಳೆಸಿದ್ರಿಂದ ಅದು ನಿಮಗೆ ಅದು ದೊಡ್ಡ ಆಸ್ತಿಯಾಗಿ ಪರಿಣಮಿಸ್ತದೆ ಅನ್ನುವಂಥದ್ರಲ್ಲಿ ಏನು ಸಂಶಯ ಇಲ್ಲ. ಆದರೆ ನೀವು ಅದನ್ನು ಮುಂದೆ ಚೆನ್ನಾಗಿ ಬೆಳೆಯುವಾಗೆ ನೋಡ್ಕೊಳ್ಬೇಕು. ಹಾಗೆ ಅದನ್ನು ನಿಮ್ಮ ಏನು ದಿನಚರಿಯಲ್ಲಿ ಎಲ್ಲಾದರೂ ಒಂದು ಕಡೆಯಲ್ಲಿ ಸೇರಿಸ್ಕೊಳ್ಬೇಕು. ಅಂದರೆ ಈಗ ನಮ್ಮಲ್ಲಿ ಈ ಜನಶಿಕ್ಷಣ ಟ್ರಸ್ಟ್ನಲ್ಲಿ ಅದನ್ನು ಒಂದು ಚಹಾ ಅಥವಾ ಕಾಫಿಯ ರೂಪದಲ್ಲಿ ಪ್ರತಿ ಬಾರಿ ನಾನು ಬಂದಾಗ ಕೊಡುವಂಥ ಭಾಗ್ಯ ಸಿಗ್ತದೆ. ನಾನು ಮತ್ತೆ ನಮ್ಮ ಕಾಲೇಜಿಗೆ ಹೋಗಿ ಆ ಗಿಡದ ಬಗ್ಗೆ ನಾನು ಚರ್ಚೆ ಮಾಡಿದಾಗ ನಮ್ಮ ವೈದ್ಯರೇನು ಹೇಳಿದ್ರು ಅಂತ ಹೇಳಿದರೆ, ಅಲ್ಲಿ ಆಗಲೇ ಅವ್ರಿಗೆ ಆ ಗಿಡವನ್ನು ಬೆಳೆಸಿದ್ದಾರೆ ಅಂತ, ಮತ್ತೆ ಆ ಎಲೆಗಳನ್ನು ತಂದು ಅವರೇ ಒಣಗಿಸಿ ತಯಾರು ಮಾಡಿಟ್ಟಿದ್ದಾರೆ. ಇನ್ನು ನಾವು ಕೂಡ ಅದನ್ನು ಮಾಡಬೇಕು, ದಿನನಿತ್ಯ ಬೆಳೆಸಬೇಕನ್ನುವಂತಹ ಒಂದು ಆಲೋಚನೆಯಿಂದ ಈ ಕೆಲಸವನ್ನು ಮಾಡಿದ್ದೇವೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅದನ್ನು ಪ್ರತಿದಿನ ಬೆಳೆಸುವಂತಹ ಒಂದು ಯೋಜನೆ ಎರಡೂ ಕೂಡ ಇದೆ. ನೀವು ಇವತ್ತೇನು ಬೆಳೆಸ್ತಾ ಇದ್ದೀರಿ ಅದು ನಾಳೆ ನಿಮ್ಮನ್ನು ರೋಗದಿಂದ ಕಾಪಾಡ್ತದೆ ಅನ್ನೋದರಲ್ಲಿ ಯಾವುದೇ ಸಂಶಯ ಬೇಡ. ಹಾಗೆ ಮುಂದಿನ ದಿನಗಳಲ್ಲಿ ಇನ್ನೆಷ್ಟು ಸಣ್ಣ ಪುಟ್ಟ ತೊಂದರೆಗಳಿಗೆ ಬೇಕಾಗುವಂಥ ಗಿಡಗಳನ್ನು ಕೊಡಬೇಕನ್ನುವಂಥ ಆಲೋಚನೆ ಕೂಡ ನಮಗಿದೆ. ಯಾಕಂದರೆ ಕಳೆದ ಬಾರಿ 2 ವರ್ಷದಲ್ಲಿ ಸಹ ನನಗೆ ನೆನಪಿದ್ದಾಗೆ ನಾವು ಗಿಡಗಳನ್ನು ಹಂಚಿದ್ದೇವೆ, ಔಷಧೀಯ ಗಿಡಗಳನ್ನೇ ಹಂಚಿದ್ದೇವೆ. ಯಾಕಂದರೆ ಅಮೃತ ಬಳ್ಳಿ ಅನ್ನುವಂಥದ್ದು ತುಂಬ ಸರಳವಾದಂಥದ್ದು, ಸಾಮಾನ್ಯವಾದಂಥ ಒಂದು ಔಷಧೀಯ ಗಿಡ. ಆದರೆ ಅದರಿಂದ ಸಿಗುವಂಥ ಪ್ರಯೋಜನ ಸಾಕಷ್ಟಿದೆ. ರೋಗ ಬಾರದಂತೆ ತಡೆಯುವಲ್ಲಿ ಕೂಡ ಅದು ತುಂಬ ಸಹಕಾರಿ. ನೀವೇನು ದೊಡ್ಡ ವ್ಯತ್ಯಾಸ ಮಾಡಬೇಕಾಗಿಲ್ಲ. ನೀವು ದಿನ ಗಂಜಿ ಬೇಯಿಸ್ತಾ ಇದ್ರೆ ಅದಕ್ಕೆ ಒಂದು 4 ಎಲೆಗಳನ್ನು ಹಾಕಿದರೆ ಅದರಿಂದ ಕಹಿ ಆಗೋದಿಲ್ಲ. ಆ ಎಲೆ ಸ್ವಲ್ಪ ಕಹಿಯೇ, ಹೀಗೆ ಹಸಿ ಎಲೆ ತಿಂದರೆ ನಿಮಗೆ ಕಹಿ ಅನ್ನಿಸ್ತದೆ. ಆದರೆ ನೀವು ಗಂಜಿಗೆ ಹಾಕಿದರೆ ಅದೇನು ದೊಡ್ಡ ವ್ಯತ್ಯಾಸ ಮಾಡೋದಿಲ್ಲ. ಅಂದರೆ ಕಹಿ ಅದರ ರುಚಿ ನಿಮಗೆ ಗೊತ್ತಾಗೋದಿಲ್ಲ, ಜೊತೆಯಲ್ಲಿ ಅದರ ಔಷಧೀಯ ಗುಣಗಳು ಮಾತ್ರ ನಿಮಗೆ ಸಿಗ್ತದೆ. ಅದೇ ರೀತಿಯಲ್ಲಿ ಬೇರೆ ಗಿಡಗಳನ್ನು ಸಹ ಪರಿಚಯಿಸುವಂತಹ ಒಂದು ಸದುದ್ದೇಶ ಇದೆ ಮುಂದಿನ ದಿನಗಳಲ್ಲಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ, ಪ್ರೀತಿ ಬೇಕು. ಹಾಗೆ ನಮ್ಮ ಜನಶಿಕ್ಷಣ ಟ್ರಸ್ಟ್ನವರು ಈಗಾಗಲೇ ನಮ್ಮಿಂದ ಜಾಸ್ತಿ ಉತ್ಸಾಹದಲ್ಲೇ ಮುಂದೆ ಹೋಗ್ತಾ ಇದ್ದಾರೆ. ಅದರಿಂದ ನಾವು ಅವ್ರ ಹಿಂದೆ ಹಿಂಬಾಲಿಸ್ತಾ ಅವರ ಜೊತೆ ಕೈ ಜೋಡಿಸಿ ಕೆಲಸಗಳನ್ನು ಮುಂದುವರಿಸ್ತೇವೆ ಅಂತ ಹೇಳ್ತಾ, ಕೆಲವು ವಿಚಾರಗಳು ನಮ್ಮ ಈ ಹೆಲ್ತ್ ಕಾರ್ಡ್ ಬಗ್ಗೆ. ಸಾಮಾನ್ಯವಾಗಿ ಆರೋಗ್ಯದ ಸಮಸ್ಯೆ ಬಂದಾಗ ಎಲ್ಲಿ ಹೋಗಬೇಕು, ಏನು ಮಾಡಬೇಕನ್ನುವಂಥದ್ದು ಒಂದು ಸಾಮಾನ್ಯ ಪ್ರಶ್ನೆ ಬರುವಂಥದ್ದು. ಸಣ್ಣ ಪುಟ್ಟ ತೊಂದರೆಗಳ ಹತ್ತಿರದಲ್ಲಿದ್ದಂಥ ವೈದ್ಯರ ಹತ್ರ ಹೋಗ್ತಿದೆ. ಆದರೆ ಹೆಚ್ಚಿನವರಿಗೆ ಆ ಸಣ್ಣ ಪುಟ್ಟ ತೊಂದರೆಗಿಂತ ಸ್ವಲ್ಪ ದೊಡ್ಡ ತೊಂದರೆ, ಜೀವಕ್ಕೆ ಸಂಚಕಾರ ತರದೇ ಇದ್ದರೂ ಕೂಡ ಜೀವನ ಪರ್ಯಂತ ಕಿರಿಕಿರಿ ಮಾಡುವಂಥ ರೋಗಗಳಿರುತ್ತೆ. ಅಂಥ ರೋಗಗಳಿಗೆ ಖಂಡಿತವಾಗಿ ನಮ್ಮಲ್ಲಿ ತಜ್ಞ ವೈದ್ಯರುಗಳಿದ್ದಾರೆ. ಅದೇ ನಿಟ್ಟಿನಲ್ಲಿ ನಾವೇನು ಮಾತಾಡ್ಕೊಂಡೇವು ಅಂತ ಹೇಳಿದರೆ, ಈ ಸೌಲಭ್ಯಗಳು ಎಲ್ಲರಿಗೂ ಸಿಗುವ ಹಾಗೆ ಆಗಬೇಕು ಮತ್ತು ರಿಯಾಯಿತಿ ದರದಲ್ಲಿ ಸಿಗುವ ಹಾಗೆ ಆಗಬೇಕು ಅಂತ ಅನ್ನುವಂಥದ್ದು. ಆ ರಿಯಾಯಿತಿ ದರದಲ್ಲಿ ಸಿಕ್ಕಬೇಕು ಅಂತ ಆದರೆ ಅದಕ್ಕೆ ಏನಾದರೂ ಒಂದು ಮಾನದಂಡ ಬೇಕಲ್ವಾ, ಹೇಗೆ ಅದನ್ನು ಅವರಿಗೆ ಮುಟ್ಟಿಸುವಂಥದ್ದು ಅಂತ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಈಗಾಗಲೇ ನೀವು ನೋಡಿರ್ಬೋದು ಬೇರೆ ಕಡೆಯಲ್ಲೆಲ್ಲ ಹೆಲ್ತ್ ಕಾರ್ಡ್ಗಳು ಇದೆ. ಅದೇ ದೃಷ್ಟಿಯಲ್ಲಿ ನಾವು ಕೂಡ ಇವತ್ತಿನ ದಿನ ಈ ಹೆಲ್ತ್ ಕಾರ್ಡನ್ನು ಜನಶಿಕ್ಷಣ ಟ್ರಸ್ಟಿನ ಜೊತೆಯಲ್ಲಿ ನಮ್ಮ ಇಬ್ಬರ ಸಹಯೋಗದ ಒಂದು ಪರಿಣಾಮವಾಗಿ ಈ ಹೆಲ್ತ್ ಕಾರ್ಡನ್ನು ನಿಮಗೆ ಮುಟ್ಟಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಈ ಹೆಲ್ತ್ ಕಾರ್ಡ್ನ ಪ್ರಯೋಜನ ಏನಂತ ಹೇಳಿದರೆ, ಯಾವುದೇ ರೋಗಿಯು ಜನರಲ್ ವಾರ್ಡಲ್ಲಿದ್ದರೆ ಅವರಿಗೆ ಔಷಧಿಗಳ ಮೇಲೆ ರಿಯಾಯಿತಿ ಇರ್ತದೆ. ಯಾಕಂದರೆ ಅಲ್ಲಿ ಆಗಲೇ ದರ ತುಂಬ ಕಡಿಮೆ ಇದೆ, ಅದರಲ್ಲಿ ಪುನಃ ರಿಯಾಯಿತಿಯ ಪ್ರಶ್ನೆ ಬರೋದಿಲ್ಲ. ಆದರೆ ಅದಕ್ಕಿಂತ ನೆಕ್ಸ್ಟ್ ಯಾವುದೇ ಅಂದರೆ ಸೆಮಿ ಸ್ಪೆಷಲ್ ವಾರ್ಡ್ ಅಂತ ಏನಿದೆ, ಅಥವಾ ಸ್ಪೆಷಲ್ ವಾರ್ಡ್ ಅಥವಾ ಇನ್ಯಾವುದೇ ವಾರ್ಡ್ಗಳಲ್ಲಿ ಅದು ಬಿಟ್ಟು ಎಲ್ಲಿ ನೀವು ಸೇರ್ಪಡೆಗೊಂಡರೂ ಕೂಡ ನಿಮಗೆ 20% ರೂಮ್ ರೆಂಟ್ ಮೇಲೆ ಮತ್ತು ಚಿಕಿತ್ಸಾ ಇದರ ಮೇಲೆ ನಿಮಗೆ
ಡಿಸ್ಕೌಂಟ್ ಇರ್ತದೆ. ಅದರ ಜೊತೆಯಲ್ಲಿ ಮತ್ತೆ ಯಾವುದೇ ಆಯುರ್ವೇದ ಔಷಧಿಗಳು ನಮ್ಮ ಶಾರದಾದಿಂದ ಯಾವುದು ನಾವು ತಯಾರು ಮಾಡ್ತೇವೆ ಅದೆಲ್ಲದರ ಮೇಲೆ ಸಹ 10% ರಿಯಾಯಿತಿ ಇರ್ತದೆ. ಜನರಲ್ ವಾರ್ಡಲ್ಲಿ ಅಡ್ಮಿಟ್ ಆದವರಿಗೆ ಕೂಡ ನಮ್ಮ ಔಷಧಿಗಳ ಮೇಲೆ ಅಂದರೆ ಶಾರದಾದಿಂದ ನಾವು ಈಗಾಗಲೇ ಸಾಕಷ್ಟು ರೀತಿಯ ಔಷಧಿಗಳನ್ನು ತಯಾರು ಮಾಡ್ತಾ ಇದ್ದೇವೆ. ಅಂದರೆ ನಮ್ಮ ದಿನನಿತ್ಯದ ಉಪಯೋಗಕ್ಕೆ ಬೇಕಾಗುವಂಥದ್ದು ಸಾಮಾನ್ಯ ರೋಗಗಳಿಗೆ ಬೇಕಾಗುವಂಥ ಔಷಧಿಗಳನ್ನು ತಯಾರು ಮಾಡ್ತಾ ಇದ್ದೇವೆ. ಆ ಎಲ್ಲ ಔಷಧಿಗಳಿಗೆ ಸಹ 10% ರಿಯಾಯಿತಿ ಇರ್ತದೆ. ನೀವು ಕೇವಲ ಈ ಹೆಲ್ತ್ ಕಾರ್ಡಿಗೆ ರಿಜಿಸ್ಟರ್ ಆಗಿ ಈ ಕಾರ್ಡನ್ನು ಅಲ್ಲಿ ನಮ್ಮ ಕೌಂಟ್ರಲ್ಲಿ ತೋರಿಸಿದರೆ ಸಾಕು, ಅವರು ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಈ ಕಾರ್ಡಿನ ಸದುಪಯೋಗವನ್ನು ದಯವಿಟ್ಟು ಎಲ್ಲರೂ ಮಾಡಿಕೊಳ್ಬೇಕಂತ ಹೇಳ್ತಾ ಇಷ್ಟು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ವಿಶಿಷ್ಟ ಕಾರ್ಯಕ್ರಮಕ್ಕೆ, ಯಾಕಂದರೆ ಇಲ್ಲೊಂದು ಕೇವಲ ಒನ್ವೇ ಅಲ್ಲ, ಅಂದರೆ ಮೊನೊಲಾಗ್ ಅಂತ ನಾವು ಕರೀತೇವೆ, ಅಂದರೆ ಒಬ್ಬರೇ ಮಾತಾಡ್ತಾ ಹೋಗುವಂಥದ್ದು. ಇಲ್ಲಿ ಎರಡೂ ಕಡೆಯಿಂದ ಸಂವಾದ ಇದೆ. ಅಂದರೆ ಸಂವಾದ ಅಂದ ತಕ್ಷಣ ಇಬ್ಬರೂ ಕೂಡ ಅದರಲ್ಲಿ ಸಮವನಾಗಿ ಪಾಲ್ಗೊಳ್ಳುವಂಥ ಅವಕಾಶ ಇದೆ. ಅಂಥ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡದಕ್ಕಾಗಿ ಜನಶಿಕ್ಷಣ ಟ್ರಸ್ಟಿಗೆ ಹಾಗೆ ಅದರ ಎಲ್ಲ ವೆಲ್ವಿಷರ್ಸಿಗೆ ಕೂಡ ನನ್ನ ಅಭಿನಂದನೆಗಳು. ಮತ್ತು ಇಷ್ಟು ಹೊತ್ತು ನೀವೆಲ್ಲ ತಾಳ್ಮೆಯಿಂದ ನನ್ನ ಮಾತುಗಳನ್ನು ಕೇಳಿದ್ದಕ್ಕಾಗಿ ನಿಮಗೆ ಕೂಡ ಅಭಿನಂದನೆಗಳು. ಹಾಗೆ ನೀವೆಲ್ಲ ಒಳ್ಳೆಯ ನಿಮ್ಮ ಯೋಚನೆಗಳನ್ನು ಹೇಳಿದಿರಿ. ಒಬ್ಬರು ಯೋಗ ಮಾಡಿ ತೋರಿಸಿದ್ರು, ತುಂಬ ಖುಷಿ ಆಯಿತು ನನಗೆ. ಯಾಕಂದ್ರೆ ನಮಗೆ ಖುಷಿಯ ಜೊತೆಗೆ ಸ್ವಲ್ಪ ನಾಚಿಕೆ ಕೂಡ ಆಗ್ತದೆ, ಯಾಕಂದ್ರೆ ನಾವು ಮಾಡ್ತಾ ಇಲ್ಲ, ಅವರಿಗೆ ಅಷ್ಟು ಚೆನ್ನಾಗಿ ಮಾಡ್ಲಿಕ್ಕೆ ಬರ್ತದಲ್ಲ ಅಂತ ನಾವು ಇನ್ನು ಅವ್ರ ಹತ್ರ ಖಂಡಿತವಾಗಿ ಅದನ್ನು ಪ್ರೇರಣೆ ಹೊಂದಿ ಕಲಿಬೇಕು. ಹಾಗೆ ಜೊತೆಯಲ್ಲಿ ಒಳ್ಳೆ ಸಲಹೆಗಳನ್ನು ಕೊಟ್ಟಿದ್ದೀರಿ. ಒಬ್ಬರು ಒಂದು ಹಂತದಲ್ಲಿ ಹೇಳಿದರೆ ಪ್ರತಿ ಹುಟ್ಟುಹಬ್ಬಕ್ಕೆ ಮಾಡಿ, ಯಾಕಂದ್ರೆ ನಾವು ಹೋಗ್ತೇವೆ ಈಗ ಹುಟ್ಟುಹಬ್ಬಕ್ಕೆ ಮಕ್ಕಳನ್ನು ಕರ್ಕೊಂಡು ಯಾವುದೋ ಒಂದು ಅನಾಥಾಶ್ರಮಕ್ಕೆ ಮತ್ತೊಂದಕ್ಕೆ ಹೋಗಿ ಅದ್ರ ಜೊತೆಯಲ್ಲಿ ಇದನ್ನು ಸೇರಿಸ್ಕೊಳ್ಳಿಕ್ಕೆ ಏನೂ ಕಷ್ಟ ಇಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಗಿಡ ಬೆಳೆಸುವಂಥದ್ದು ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೋಗಿ ಇನ್ನೊಬ್ರು ಹೇಳಿದರು, ಅದು ಒಂದು ದಿನಕ್ಕೆ ಸೀಮಿತವಾಗಿರೋದು. ಫಾದರ್ಸ್ ಡೇ, ಮದರ್ಸ್ ಡೇ ಥರ ಒಂದು ದಿನ ಪ್ರೀತಿ ಅಲ್ಲ ತಂದೆ ತಾಯಿ ಬಗ್ಗೆ, ಹಾಗೆ ಪರಿಸರದ ಬಗ್ಗೆ ಕೂಡ ಒಂದು ದಿನದ ಪ್ರೀತಿ ಬೇಡ, ಜೀವನ ಪರ್ಯಂತ ಪರಿಸರವನ್ನು ಪ್ರೀತಿಸೋಣ. ಅದು ನಮ್ಮ ಸ್ವಾರ್ಥಕ್ಕಾಗಿ, ಯಾಕಂದ್ರೆ ಪರಿಸರ ಇಲ್ಲದಿದ್ರೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇವೆ. ಧನ್ಯವಾದ. ಈ ಕಾರ್ಡ್ ನಾವು ರಿಜಿಸ್ಟ್ರೇಷನ್ ಮಾಡಿ ಇವತ್ತು ಫ್ರೀ ಇದು ಕಾರ್ಡ್, ನಿಮಗೆ ಫ್ರೀ ಕಾರ್ಡ್ ಕೊಡೋದು. ಅಲ್ಲಿ ಹೇಗೆ ಸೇವೆ ಸಿಗೋದು ಗೊತ್ತುಂಟು. ಜನರಲ್ ವಾರ್ಡಿಗೆ ತುಂಬ ರಿಯಾಯಿತಿ ಉಂಟು, ಯಾಕಂದರೆ ಅಲ್ಲಿ ಆಯುರ್ವೇದ ಔಷಧಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಅವರ ಸೇವೆ, ಅವರ ಡಾಕ್ಟರ್ಸ್ ಫೀಸ್ ಬಹಳ ಅಲ್ಲಿ ಇಲ್ಲ, ಕಡಿಮೆ. ಅದು ನಮ್ಮ ಪಾತೂರು ಇವರಲ್ಲಿ ಹೇಳಿರೋದು. ಇದು ಉತ್ತಮವಾದ ಸೇವೆ. ನಾವು ಎಲ್ಲಿ ಕೂಡ ಜಂಟಿಯಾಗಿ ಇಂಥ ಕಾರ್ಯಕ್ರಮ ಮಾಡಲಿಲ್ಲ, ಬೇರೆ ಕ್ಯಾಂಪ್ ಮಾಡಿದ್ದೇವೆ. ಆದರೆ ಈ ಥರ ಒಂದು ನಿರಂತರವಾದ ಒಂದು ಸಂಬಂಧ, ಸೇವೆಯಿಂದ ಸಂಬಂಧ, ಪ್ರೀತಿಯಿಂದ ಸಂಪರ್ಕ ಅಂತ ಹೇಳ್ತೀವಿ ನಾವು. ಪ್ರೀತಿಯಿಂದ ಸಂಪರ್ಕ, ಸೇವೆಯಿಂದ ಸಂಬಂಧ ಶುರು ಆಯಿತು ಟ್ರಸ್ಟ್ ಮತ್ತು ಶಾರದಕ್ಕೆ. ಇದು ನಮ್ಮದು ಭಾಳ ಇಷ್ಟವಾದ ಒಂದು ವಿಷಯ ಆಯುರ್ವೇದದ್ದು. ಯಾಕೆ ನಾವೆಲ್ಲ ಮನುಷ್ಯರು ಪ್ರಕೃತಿಯಿಂದ ದೂರ ಆಗಿದ್ದೇವೆ. ಮನುಷ್ಯರು ಹೇಗಿರಬೇಕು ಅಂದರೆ ತಾಯಿ ಹೊಟ್ಟೆಯಲ್ಲಿ ಮಗು ಹೇಗೆ ಉಂಟು ಹಾಗೆ ಮನುಷ್ಯರು ಮತ್ತು ಪ್ರಕೃತಿಯ ಜೊತೆಗೆ ಇದ್ದರೆ ಸಮಸ್ಯೆ ಏನಿಲ್ಲ. ಕಾಡು ಪ್ರಾಣಿ ಪಕ್ಷಿಗಳು ಪ್ರಕೃತಿಯೊಟ್ಟಿಗೆ ಇರುವುದು, ಅದಕ್ಕೆ ಬೇರೆ ಯಾರು ಮದ್ದು ಕೊಡಲಿಕ್ಕೆ ಬೇರೆ ಜನ ಇಲ್ಲ. ಮನುಷ್ಯರು ಸಾಕಿದ ಪ್ರಾಣಿ ಪಕ್ಷಿಗಳಿಗೆ ಡಾಕ್ಟ್ರ್ ಬೇಕು. ಯಾಕೆಂದರೆ ಅದೆಲ್ಲ ಪ್ರಕೃತಿಯಿಂದ ದೂರ ಆಗ್ತದೆ. ಒಂದು ಚಿಕ್ಕ ಮಗುವನ್ನು ತಾಯಿಯಿಂದ ದೂರ ಮಾಡಿದರೆ ಹೇಗೆ ಆ ಮಗು ಎಷ್ಟು ಅಳುತ್ತೆ ನೋಡಿ. ಹಾಗೆ ನಾವು ಪ್ರಕೃತಿಯಿಂದ ದೂರ ಆಗಿದ್ದೇವೆ. ನಾವು ಅಳುತ್ತೇವೆ ಒಳಗಿನಿಂದ, ಹೇಳಿಕೊಳ್ಳುವುದಿಲ್ಲ. ನಾವು ಎಷ್ಟೋ ಜನರು ತುಂಬ ಒಳಗಿಂದ ದುಃಖದಲ್ಲಿ ಇರ್ತೇವೆ, ಹೇಳಿಕೊಳ್ಳಿಕ್ಕೆ ಸ್ವಲ್ಪ ಸಂಕೋಚ ಆಗ್ತದೆ, ಇದಾಗ್ತದೆ. ಅದಕ್ಕಾಗಿ ನಾವು ಒಳಗಿನ ಸಂತೋಷಕ್ಕಾಗಿ, ಒಂದು ಸುಸ್ಥಿರವಾದ ಬದುಕಿಗಾಗಿ, ಸುಸ್ಥಿರವಾದ ಆರೋಗ್ಯಕ್ಕಾಗಿ ಮತ್ತೆ ನಾವು ಮಣ್ಣಿನ ಪ್ರೀತಿ ಮಾಡಬೇಕು, ಮರದ ಪ್ರೀತಿ ಮಾಡಬೇಕು, ಪ್ರಕೃತಿಯೊಟ್ಟಿಗೆ ಹೋಗಬೇಕು, ಸರಳವಾಗಿ ಬದುಕಬೇಕು, ಸತ್ಯವಾಗಿ ಬದುಕಬೇಕು, ಸಹಜವಾಗಿ ಬದುಕಬೇಕು. ಸತ್ಯವಾಗಿ, ಸರಳವಾಗಿ, ಸಹಜವಾಗಿ ಪ್ರಕೃತಿಯೊಂದಿಗೆ. ಪ್ರಕೃತಿಯೇ ನಮ್ಮ ತಾಯಿ. ನಾವು ತಾಯಿಯನ್ನು ಹೇಗೆ ಅಪ್ಪಿಕೊಳ್ಳುತ್ತೇವೆ, ಪ್ರಕೃತಿಯನ್ನು ಹಾಗೆ ಅಪ್ಪಿಕೊಳ್ಳಲಿಕ್ಕೆ ಶುರು ಮಾಡಿ ನಿಮಗೆ ಶಕ್ತಿ ಬರಲಿಕ್ಕೆ ಶುರು ಆಗ್ತದೆ. ಸ್ವಚ್ಛವಾದ ಜಾಗದಲ್ಲಿ ಚಪ್ಪಲಿ ಬದಲು ಬರಿಗಾಲಿ ನಡೆದರೆ ಮಣ್ಣಿನ ಶಕ್ತಿ ನಿಮಗೆ ಬರುತ್ತೆ ಅಂತ ಹೇಳುತ್ತಾರೆ. ಅದು ನಿಜ ಅಂತ ನಮಗೆ ಕಂಡು ಬರುತ್ತೆ ಉಂಟು. ಮತ್ತೆ ನಾವು ಪ್ರಕೃತಿಯೊಟ್ಟಿಗೆ ಒಂದಾಗಬೇಕು, ಸೇರಲೇಬೇಕು. ಖಂಡಿತವಾಗಿ ಇದರ ಒಳಗಿರುವವರು ಪ್ರತಿಗೆ ಹತ್ತಿರವಾಗಿ ಪ್ರಕೃತಿ ಒಂದಾಗುವಂಥ ಸಂಕಲ್ಪ ತಾವು ಮಾಡಿದ್ದೀರಿ. ವಸಂತರಾವ್ ಸರ್, ನಿಮ್ಮ ಬಳಗ ನಾವು ಬಂದಿದೆ. ನಿಮ್ಮದು ಕೂಡ ನಮಗೆ ಬಹಳ ಮುಖ್ಯವಾದ ಒಂದು ಶಕ್ತಿ ಮಾಧ್ಯಮದ್ದು. ಯಾಕೆಂದರೆ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಪತ್ರಿಕಾರಂಗ, ಈ 4 ರಂಗಗಳು. ನಾವು ಸ್ವಯಂ ಸೇವಾ ಸಂಸ್ಥೆಗಳಿರ್ಬೋದು, ಜನರಿರ್ಬೋದು. ಈಗ ಸದ್ಯಕ್ಕೆ ಪತ್ರಿಕಾರಂಗದ ಪಾತ್ರ ಬಹಳ ದೊಡ್ಡದುಂಟು. ಈಗ ನಿಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘ ಉಳ್ಳಾಲ ಒಂದು ವಿಶೇಷವಾದ ಕಾರ್ಯಕ್ರಮ, ಅಭಿವೃದ್ಧಿ ಪತ್ರಿಕೋದ್ಯಮ ನೀವು ಹೊರಟಿದ್ದೀರಿ. ಜನರ ಒಂದು ಮೇಲೆ ಕಾಳಜಿ, ಪ್ರಕೃತಿ ಮೇಲೆ ಕಾಳಜಿ ತೆಗೆದುಕೊಂಡಿದ್ದೀರಿ. ನಾವೆಲ್ಲ ಜೊತೆಯಾಗಿ ಸಾಗಲಿಕ್ಕೆ ಉಂಟು. ಈಗ ನಿಮ್ಮ ಪಾತ್ರದ ಬಗ್ಗೆ, ನಿಮ್ಮ ಅನಿಸಿಕೆ, ಈ ಅಭಿಯಾನದ ಬಗ್ಗೆ ಒಂದೆರಡು ಮಾತನ್ನು ವಸಂತರು, ಕಾರ್ಯನಿರತರ ಪತ್ರ ಸಂಘದ ಅಧ್ಯಕ್ಷರು. ಮುಖ್ಯವಾಗಿ ಪರಿಸರ ಇದ್ದರೆ ಮಾತ್ರ
ಪ್ರಕೃತಿ ಇದ್ದರೆ ಮಾತ್ರ ನಾವು ಮುಂದಿನ ಜೀವನದಲ್ಲಿ ಬದುಕಲಿಕ್ಕೆ ಸಾಧ್ಯ. ಅಂದರೆ ಅಷ್ಟರ ಮಟ್ಟಿಗೆ ನಮ್ಮ ಪೊಲ್ಯೂಷನ್ ಜಾಸ್ತಿ ಆಗ್ತುಂಟು, ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ ಮತ್ತು ಈ ಪರಿಸರ ನಾಶ ಎಲ್ಲ. ಅದರಿಂದ ಈಗ ಒಂದು ಉತ್ತಮ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ನಾವು ಪುನಃ ಇವರಿಗೆ ಹೇಳಬೇಕಂತಿಲ್ಲ, ಅಂದರೆ ಆಲ್ರೆಡಿ ಇವರು ನಮಗಿಂತ ತುಂಬ ಜ್ಞಾನ ಇದ್ದವರು ಅಂದರೆ ಪರಿಸರದ ಬಗ್ಗೆ. ಅದರಿಂದ ನನಗೆ ಮತ್ತೊಂದು ಖುಷಿಯಾದಂದರೆ ಅವರು ಅಮ್ಮ ಹೇಳಿದರು, ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಬೆಳಿಗ್ಗೆ ಒಂದು ವರ್ಷಕ್ಕೆ ಒಂದು ಫೋಟೋ ತೆಗೆದು ಮೊಬೈಲಲ್ಲಿ ಹಾಕ್ಲಿಕ್ಕೆ ಹೇಳ್ತಾರೆ ಅಂತ. ಅದು ಉತ್ತಮ ಕಾರ್ಯ. ಈಗ ನಮ್ಮಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರ ಇದು ಉಳ್ಳಾಲ ತಾಲೂಕಲ್ಲಿ ಸಾಧಾರಣ 150 ತನಕ ಹೈಸ್ಕೂಲ್ ಪ್ರೈಮರಿ ಶಾಲೆಗಳಿವೆ, ಒಂದು 50 ತನಕ ಡಿಗ್ರಿ ಕಾಲೇಜು, PUC ಕಾಲೇಜು, ಹಾಗೆ ಎಲ್ಲ ಯೂನಿವರ್ಸಿಟಿ ಕಾಲೇಜಸ್ಗಳೆಲ್ಲ ಸೇರಿ ಒಂದು 200 ಶಿಕ್ಷಣ ಸಂಸ್ಥೆಗಳಿವೆ. ಈ ಶಾಲೆಯಲ್ಲಿ ಎಲ್ಲ ಶಿಕ್ಷಕರಿಗೆ ಮುಖ್ಯವಾಗಿ ಬೇಕಾದ ಪ್ರಾಥಮಿಕ ಶಿಕ್ಷಣದಿಂದ ಮಕ್ಕಳಿಗೆ ಅದರ ಜ್ಞಾನ, ಒಂದು ಪರಿಸರದ ಬಗ್ಗೆ, ಪರಿಸರವನ್ನು ಹೇಗೆ ಬೆಳೆಸ್ಬೋದು, ಹೀಗೆ ಯಾವ ರೀತಿ ಮರ ಗಿಡಗಳನ್ನು ಬೆಳೆಸ್ಬೋದು ಅಂತ ಅದು ಶಿಕ್ಷಕರಲ್ಲಿ ಅಂತಹ ಜಾಗೃತಿ ಮೂಡಿದರೆ ಅಂತಹ ಶಾಲೆಯಲ್ಲಿ ಈಗ ಅಸೈ ಮದಕ ಅಂತ ಒಮ್ಮೆ ಹೋಗ್ಬೇಕಲ್ಲಿಗೆ, ಒಮ್ಮೆ ಕೇಳಬೇಕು ಅವರ ಇದನ್ನು. ಇನ್ನೊಂದು ತಲಪಾಡಿಯಲ್ಲಿ ಒಬ್ಬರು ಶಿಕ್ಷಕರು ಹಾಗೆ ಮಾಡ್ತಿದ್ದಾರೆ, ತಲಪಾಡಿ ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ. ಅದು ಪ್ರತಿ ಶಾಲೆಯಲ್ಲಿ ಅಂತ ಒಂದು ಕಾರ್ಯಕ್ರಮ ಆ ಶಿಕ್ಷಕರದನ್ನು ಅಳವಡಿಸಿಕೊಂಡ್ರೆ, ಒಂದೊಂದು ಶಾಲೆಯಲ್ಲಿ ಒಂದು 2 ಶಿಕ್ಷಕರಿಂದ ಪರಿಸರ ಸಂಬಂಧಪಟ್ಟ ಪರಿಸರ ಪ್ರೇಮ ಇರುವ ಶಿಕ್ಷಕರು ಬೆಳೆದರೆ ಖಂಡಿತ ಮಕ್ಕಳ ಮುಖಾಂತರ ಅವರಿಗೆ ಜಾಗೃತಿಯನ್ನು ಮೂಡಿಸ್ಬೋದು. ಅದರೊಂದಿಗೆ ನಮ್ಮಲ್ಲಿ ಈಗಾಗಲೇ ಮೊದಲೆಲ್ಲ ಮಾಡ್ತಿದ್ರು, ನಾನು ನೋಡಿದ್ದೇನೆ, ಜನಶಿಕ್ಷಣ ಟ್ರಸ್ಟಿಂದಲೇ ಮಾಡ್ತಿದ್ರು. ಪ್ಲಾಸ್ಟಿಕ್ಕನ್ನು ಯಾವ ರೀತಿ ಪ್ಯಾಕ್ ಮಾಡಿ ಅದು ಈಗ ನಿಂತಿದೆ ಅಂತ ಕಾಣಿಸ್ತದೆ. ಮೋಸ್ಟ್ಲಿ ಶಾಲೆಯಲ್ಲಿ ಆಗ್ತಾ ಇಲ್ಲ. ಖಂಡಿತ ನಾವು ಅದಕ್ಕೆ ಒಂದು ನಮ್ಮ ಮಾಧ್ಯಮ ಕೇಂದ್ರ ಅಂದರೆ ನಮ್ಮದು ಉಳ್ಳಾಲ ಪತ್ರಕರ್ತರಿಂದ ಏನು ಮಾಡ್ಬೋದು, ಒಂದು ಸ್ವಲ್ಪ ಡೆಮಾನ್ಸ್ಟ್ರೇಷನ್ ಮಾಡಿಕೊಂಡು ಅದನ್ನು ಎಲ್ಲ ಶಾಲೆಗಳಿಗೆ ಮುಟ್ಟಿಸುವ, ಅವರಿಗೆ ಅದನ್ನು ಹೇಗೆ ಮಾಡೋದಂತೇಳಿ ಎಲ್ಲ ಶಾಲೆಗಳನ್ನು ಒಬ್ಬರೇ ಪ್ರತಿದಿನ ಹೋಗ್ಲಿಕ್ಕೆ ಆಗೋದಿಲ್ಲ, ಒಂದು ವಿಡಿಯೋಗ್ರಫಿ ಮುಖಾಂತರ ಅದನ್ನು ಮಾಡಬೇಕಂತ ನಾವು ಉಳ್ಳಾಲ ಪತ್ರಕರ್ತ ಸಂಘ ಈ ಸಲ ಯೋಜನೆ ಹಾಕ್ಕೊಂಡಿದೆ. ಅದು ಪ್ರತಿ ಶಾಲೆಯಲ್ಲಿ ಮಾಡುವಂತಿದ್ದೇವೆ. ಅದೇ ರೀತಿ ಇವರ ಒಂದು ಶಾಲೆಯಲ್ಲಿ ಮಾಡಿದ ಯೋಜನೆ ಅಂದರೆ ಪ್ರತಿ ಮನೆಯಲ್ಲಿ ಒಂದು ಗಿಡ ನೆಟ್ಟು ಆ ಮಗು ಶಾಲೆಗೆ ಫೋಟೋ ಕೊಡೋದು, ಆ ಎಲ್ಲ ಶಾಲೆಯಲ್ಲಿ ಅದರ ಬಗ್ಗೆ ನಾನು ಶಿಕ್ಷಣಾಧಿಕಾರಿಗಳ ಹತ್ರ ಕೂಡ ಮಾತಾಡ್ತೇನೆ, ಈಶ್ವರದ ಇದ್ದಾರೆ, ಅವರ ಹತ್ರ ಮಾತಾಡಿ ಅಂಥ ಒಂದು ಯೋಜನೆಯನ್ನು ಜಾರಿಗೊಳಿಸಲಿಕ್ಕೆ ಒಂದು ಯೋಜನೆ ಮಾಡುವ. ಅದರೊಟ್ಟಿಗೆ ಪ್ಲಾಸ್ಟಿಕ್ ತ್ಯಾಜ್ಯ ಮುಖ್ಯವಾಗಿ ಬೇಕಾದ ಪ್ಲಾಸ್ಟಿಕ್ ತ್ಯಾಜ್ಯ, ಅದು ಈಗ ನಮ್ಮ ಭೂಮಿಯಲ್ಲಿ ಅದು ಕರಗದ ಪ್ಲಾಸ್ಟಿಕ್ ಇದೆ, ಬೇರೆ ಬೇರೆ ಟೈಪ್ ಪ್ಲಾಸ್ಟಿಕ್ ಇದೆ, ಅದನ್ನು ಕಡಿಮೆ ಮಾಡಬೇಕು. ಮತ್ತು ರಸ್ತೆ ಬದಿಯಲ್ಲಿ ಹಾಕುವ ತ್ಯಾಜ್ಯಗಳನ್ನು ನಾವೇ ನಮ್ಮ ಮನೆಯಲ್ಲೇ ಮಾಡ್ತಾರೆ. ನಮಗೀಗ ಇಲ್ಲಿದ್ದವರು ಅವರ ಮನೆಯಲ್ಲಿ ಈಗ ಅದನ್ನು ಕಡಿಮೆ ಮಾಡಿರ್ತಾರೆ. ಆದರೆ ಬೇರೆ ಕಡೆಯಲ್ಲಿ ಹಾಗಿಲ್ಲ. ಈಗ ಕೂಡ ಮದುವೆ ಆಗಲಿ, ಎಂಥದ್ದು ಫಂಕ್ಷನ್ ಆಗಲಿ, ಪ್ಲಾಸ್ಟಿಕ್ ಬಾಟಲ್, ಪ್ಲಾಸ್ಟಿಕ್ ಇದು ಎಲ್ಲ ತರ್ತಾರೆ, ಅದನ್ನು ಯೂಸ್ ಮಾಡ್ತಾರೆ. ಮತ್ತು ಲಾಸ್ಟಿಗೆ ಅದನ್ನು ಕೆಲವು ಪಂಚಾಯತ್ಗಳಲ್ಲಿ ವ್ಯವಸ್ಥೆಗಳಿಲ್ಲ, ಏನು ಮಾಡ್ತಾರೆ ಅಂದರೆ ಕೊಂಡೋಗಿ ರೋಡ್ನ ಬದಿಯಲ್ಲಿ ಹಾಕ್ತಾರೆ. ಎಲ್ಲಿ ತನಕ ಅಂದರೆ ಮೊನ್ನೊಮ್ಮೆ ನಾನು ನಿಮಗೆ ಹಾಕಿದ್ದೇನೆ ಗೊತ್ತಿಲ್ಲ, ಬಿಯರ್ ಬಾಟ್ಲಿಗಳನ್ನು ಕೂಡ ರೋಡ್ ಸೈಡಲ್ಲಿ ಹಾಕಿದ್ದು ನಾವು ಅದನ್ನು ಇದು ಮಾಡಿದ್ದೇವೆ. ಅದೇ ರೀತಿ ಅದೊಂದು ಜಾಗೃತಿ ನಮ್ಮ ಮನೆಯೊಟ್ಟಿಗೆ ನಮ್ಮ ಮನೆಯ ಪಕ್ಕದ ಮನೆಯವರಿಗೆ ಕೂಡ ನಾವು ಜಾಗೃತಿಯನ್ನು ಮೂಡಿಸುವ ಕೆಲಸ ಮಾಡಬೇಕು. ಅದು ಮಾಡಿದರೆ ನಾವು ಒಂದು ಸ್ವಚ್ಛ ಉಳ್ಳಾಲ ಅಂತ ಏನೋ ಒಂದು ಇದಿದೆ, ಪ್ರಾಜೆಕ್ಟ್ ಹಾಕ್ಕೊಂಡಿದ್ದಾರೆ ಇವರು, ಅದನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಎಲ್ಲರೂ ಸೇರಿದರೆ ಖಂಡಿತ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡುವುದು, ಈ ಪರಿಸರವನ್ನು ಉಳಿಸಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ಜನಶಿಕ್ಷಣ ಟ್ರಸ್ಟ್, ಈಗ ನಾನು ನೋಡಿದೆ, ಈಗ ಒಬ್ಬರು ಯೋಗ ಮಾಡಿದ್ರು, ಒಬ್ಬರು ಸಂಗೀತ ಮಾಡಿದರು. ನಾವು ಕೂಡ ಹಲವು ವರ್ಷಗಳಿಂದ ಏನಾದರೂ ಒಂದು ಮಾಡುವಂಥ ಪ್ಲ್ಯಾನ್ ಮಾಡ್ತಿದ್ದೇವೆ, ಅಷ್ಟೇ ಆಗಲಿಲ್ಲ, ಮಾಡಬೇಕೀಗ. ಹಾಗೆ ಅದು ಉತ್ತಮ. ಅಂದರೆ ನಮಗೆ ಕೌಶಲ್ಯ ಅಭಿವೃದ್ಧಿಯೊಂದಿಗೆ ಈಗ ನಮ್ಮಲ್ಲಿ ಟೈಲರಿಂಗ್ ಬೇರೆ ಯಾವುದು ಟೈಲರಿಂಗ್ ಮತ್ತು ಬೇರೆ ಬೇರೆ ಕೋರ್ಸ್ ಇದೆ. ಅದರೊಟ್ಟಿಗೆ ನಮಗೆ ಜೀವನ ಶಿಕ್ಷಣ ಮುಖ್ಯವಾಗಿ ಬೇಕಾದದ್ದು ಜೀವನ ಶಿಕ್ಷಣ. ನಾವು ಎಷ್ಟು ಕಲಿತರೂ ಕೂಡ ನಮ್ಮಲ್ಲಿ ಆ ಜೀವನ ಕ್ರಮ, ನಮ್ಮ ಜೀವನ ಶಿಕ್ಷಣ ಇಲ್ಲದಿದ್ದರೆ ಖಂಡಿತ ನಾವು ಯಶಸ್ವಿಯಾಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಎಷ್ಟು ಡಿಗ್ರಿಗಳನ್ನು ಪಡೆದರೂ ಕೂಡ ನಮ್ಮ ಜೀವನ ಶಿಕ್ಷಣ ಇಲ್ಲದ್ರೆ ಆಗೋದಿಲ್ಲ. ಅದಕ್ಕೆ ಇಂಥ ಯೋಗ ಅಥವಾ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಇದ್ದರೆ ಮಾತ್ರ ನಾವು ಜೀವಂತ ಇರ್ತೇವೆ. ಇಲ್ಲದ್ರೆ ನಾವು ಕೆಲಸಕ್ಕೆ ಹೋಗೋದು ಬರುವುದು ನಮ್ಮದು ಕೆಲಸ ಅಷ್ಟಕ್ಕೆ ಸೀಮಿತವಾಗಿರ್ತದೆ. ಅದು ಆ ಶಿಕ್ಷಣವನ್ನು ಇಲ್ಲಿ ಕೊಡ್ತಿದ್ದಾರೆ, ಉತ್ತಮವಾದ ಕೆಲಸ. ಮುಂದಿನ ದಿನಗಳಲ್ಲಿ ಅಂತಹ ಇದು ಪಠ್ಯೇತರ ಚಟುವಟಿಕೆ ಅಂತಿದ್ದಾರೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಏನೋ ಹಾಡು ಹಾಡುವುದು, ಇದೆಲ್ಲ ಅದು ನಮ್ಮ ಮನಸ್ಸನ್ನು ಇನ್ನೂ ಉತ್ತಮಗೊಳಿಸ್ತದೆ. ಇದರಲ್ಲೆಲ್ಲ ತೊಡಗಿಸಿಕೊಳ್ಳಿ. ಮತ್ತು ಎಲ್ಲಿ ಬಿಟ್ಟು ಹೋದ ವಿದ್ಯಾರ್ಥಿಗಳು ಇಲ್ಲಿಯ ಸಂಪರ್ಕವನ್ನು ಇಟ್ಕೊಂಡು ಪುನಃ ಅದರಲ್ಲಿ ತಾವೊಬ್ಬರು ಸ್ವಯಂ ಸೇವಕರಾಗಿ ಬಂದರೆ ಮತ್ತೂ ಒಳ್ಳೆಯದಂತೇಳಿ ನಾನು ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೀನಿ. ಈ ಹಸಿರೀಕರಣದೊಟ್ಟಿಗೆ ಸ್ವಚ್ಛತೆಯನ್ನು ಕಸಮುಕ್ತ ತ್ಯಾಜ್ಯ ಮುಕ್ತ ಮಾಡುವಂಥದ್ದು. ಈಗ ನಮ್ಮ ಶಾರದಾ ಆಯುರ್ವೇದ ಕಾಲೇಜ್ NSS ಟೀಮು ಇವತ್ತು ಬಂದಿದೆ.
ನನಗೆ ಒಂದು ಆಲೋಚನೆ ಬಂದದ್ದು, ಇನ್ನೊಂದು ಸಲ ನಾವು ಬಂದರೆ ಇವತ್ತು ಹೋದ ಗ್ರಾಮಕ್ಕೆ ಹೋಗಿ ಒಂದು ತ್ಯಾಜ್ಯ ಮುಕ್ತ ನವಗ್ರಾಮ, ಹಸಿರು ನವಗ್ರಾಮ ಮಾಡೋ ಬಗ್ಗೆ ಕೆಲಸ ಅಂತಲ್ಲ, ಒಂದು ಟೀಮು ಹೋಗೋದು. ಅಲ್ಲಿ ಗುಂಡಿಗಳಲ್ಲಿ ಕಸ ಸ್ವಲ್ಪ ಉಂಟು, ಬಾಟ್ಲಿ ಕಸ ಇಲ್ಲ, ನಾವೇ ಮಾಡೋದು ಅಂತಲ್ಲ, ನಾವೊಂದು ಅವರಿಗೆ ಉತ್ತೇಜನ ಮಾಡಲಿಕ್ಕೆ ಒಂದು ಸಲ ಪ್ರಯತ್ನ ಮಾಡುವುದು. ಎರಡನೇದು, ಶಾಲೆಗಳಲ್ಲಿ ನಾವು ಕೆಲವು ವರ್ಷಗಳ ಹಿಂದೆ ಈ ಉಳ್ಳಾಳ ಬೇರೆ ಬೇರೆ ಶಾಲೆಗಳಿಗೆ 1, 2, 3ನೇ ಹಂತಕ್ಕೆ ಹೋಗಿದ್ದೇವೆ. ನಿಮ್ಮ ಅವು ಹಸೆ ಮದಕಕ್ಕೂ ಹೋಗಿದ್ದೇವೆ. ನನಗೆ ಆ ಶಾಲೆ ಬಗ್ಗೆ ಹೇಳಿ ಭಾಳ ಖುಷಿ ಆಯಿತು. ಆಗಲೇ ಆ ಶಾಲೆಯಲ್ಲಿ ಶಾಲೆ ಕಥೆ ಪತ್ರಿಕೆಗಳಿಗೆ ಬಂದಿತ್ತು. ಯಾಕೆಂದರೆ ಈಗ ನಾವು ಮತ್ತೆ ನಮ್ಮ ಈ ಏನು ಕನಸುಂಟು, ಈ ಕನಸಿನ ಸಾಕಾರಕ್ಕೆ ಸಮುದಾಯದಲ್ಲಿ ಕೆಲಸ ಮಾಡೋರೊಟ್ಟಿಗೆ ಶಾಲೆಗಳ ಮೂಲಕ ನಾವು ಕೆಲಸ ಮಾಡೋದು ಹೆಚ್ಚು ಅಗತ್ಯ ಉಂಟು. ಈಗ ನಾವು ಶಾರದಾ ಆಯುರ್ವೇದ ಕಾಲೇಜ್ ಸಮುದಾಯದೆಡೆಗೆ, ಟ್ರಸ್ಟ್ ಸಮುದಾಯದೆಡೆಗೆ, ಪತ್ರಕರ್ತ ಸಮುದಾಯದೆಡೆಗೆ ಅಂತ ಹೇಳಿದಾಗೆ ನಾವು ಜನರ ಬಳಿಗೆ ಹೆಚ್ಚೆಚ್ಚು ಹೋಗಲೇಬೇಕಾಗ್ತದೆ. ಯಾಕೆಂದರೆ ಜನರ ಬಳಿಗೆ ಹೋಗೋಣ, ಜನರೊಂದಿಗೆ ಬೆರೆಯೋಣ, ಜನರಿಂದ ಕಲಿಯೋಣ, ಜನರೊಂದಿಗೆ ಯೋಚಿಸೋಣ, ಜನರೊಂದಿಗೆ ಯೋಜಿಸೋಣ, ಜನರಿಗೆ ಗೊತ್ತಿರುವುದನ್ನು ಆರಂಭಿಸೋಣ. ಜಿಮ್ಮಿಯನ್ ಸೂತ್ರ, ಈ ಸೂತ್ರವನ್ನು ನಾವು ಎಲ್ಲರೂ ಪಾಲಿಸಿ ಜನರ ಬಳಿಗೇ ಹೋಗೋದು, ಜನರೊಟ್ಟಿಗೇ ಇರುವುದು, ಅವರಿಂದ ಕಲಿಯುವುದು, ಯೋಚಿಸ್ತಾ ಮಾಡಿದರೆ ನಮ್ಮನ್ನು ಸಮುದಾಯಗಳೇ ನಮ್ಮನ್ನು ಪರಿವರ್ತನೆ ಸುಧಾರಿಸ್ತದೆ. ಈಗ ಅತ್ಯುತ್ತಮವಾದ ನೋಡಿ, ಫ್ರೀಯಾಗಿ ಹೆಲ್ತ್ ಕಾರ್ಡ್. ಈಗ ನಿಮ್ಮ ಕಾರ್ಡ್ ನಿಮ್ಮ ಕೊಡ್ತವೆ, ನಿಮ್ಮ ಹೆಸರು ಮತ್ತು ಬರ್ಕೊಳ್ಳೋದು ಪೂರ್ತಿ ಹೆಸರು ನೀವೇ ಬರ್ಕೋಬೇಕು, ಡೇಟ್ ಹಾಕ್ಕೊಳ್ಬೇಕು, ಮತ್ತು ನೀವು ಆಸ್ಪತ್ರೆಗೆ ಹೋಗುವಾಗ ಈ ಕಾರ್ಡ್ ತಗೊಂಡು ಹೋದರೆ ಆಯಿತು. ಆಯಿತಾ? ಈಗ ನಾವು ಮೊದಲಾಗಿ ನಮ್ಮ ಶಮಾ ಪ್ರಕಾಶ್ ಅವರಿಗೆ ಈ ಕಾರ್ಡನ್ನೀಗ ವಿತರಣೆ ಮಾಡೋದು. ಗುರುವಪ್ಪ ಬಾಳೆಪುಣಿಯವರು, ಜಯಂತಿಯವರಿದ್ದಾರಲ್ಲಿ. ರುಫೈನಾ ಮೊದಲ ಗಿಡ ನೆಟ್ಟವರು ರುಫೈನಾ. ಅಸ್ಮಾ ಸೆಕಿನಾ ಕೊಡ್ತೀವಿ, ಈಗಲೇ ಕೊಡ್ಬೋದರ ಕೈಗೆ. ಕೃಷ್ಣ ಸರ್, ನನಗೆ ಒಂದು ಲೆಕ್ಕ ಸಿಕ್ಕಿದ್ರೆ ಆಯ್ತು ಸರ್, ಎಷ್ಟು ಕಾರ್ಡ್ ಕೊಟ್ಟಿತ್ತು ಅಂತ ಒಂದು ನೋಡಿ. ಡಾಕ್ಟರ್ ನಿಮ್ಮ ಬಳಿಗೆ ಬಂದು ಕಾರ್ಡ್ ಕೊಡ್ತಾ ಇದ್ದಾರೆ. ಹಾಂ, ಅವ್ರಿಗೆ ಕೊಡಿ, ಬೇಗ ಕೊಡ್ತಾರೆ. ಹಾಂ, ಸ್ಟೂಡೆಂಟ್ಸ್ ಅಲ್ಲಿ ಕೊಡ್ತಾರೆ. ಕರೆಕ್ಟ್. ಹೆಸರು ಮತ್ತು ಇವತ್ತು ಡೇಟ್ ಹಾಕ್ಬಿಟ್ರೆ ಆಯ್ತು. ಕೃಷ್ಣಂದ್ರ, ವೆರಿ ಗುಡ್, ಥ್ಯಾಂಕ್ ಯು. ವಿತರಣೆ ಆದರೆ ಈಗ ಎಷ್ಟು ಕಾರ್ಡ್ ವಿತರಣೆ ಆಯಿತು ಅಂತ ನಮಗೊಂದು ಬಯಸ ಬಂದ ಭಾಗ್ಯ. ಯಾಕೆಂದರೆ ಇಂಥ ಕಾರ್ಡ್ ತಗೊಳ್ಳಿಕ್ಕೆ ಎಲ್ಲ ಕಡೆ ಮೊದಲಿಂದ ಅಷ್ಟು ಕಟ್ಟಬೇಕು, 200, 300 ಎಲ್ಲ ಕಟ್ಟಬೇಕು. ನಮಗೆ ಫ್ರೀ ಹೆಲ್ತ್ ಕಾರ್ಡ್, ಶಾರದಾ ಆಯುರ್ವೇದ ಕಾರ್ಡ್ ಸಿಕ್ಕಿದೆ. ನಾವು ಭಾಗ್ಯವಂತರು. 1 ವರ್ಷಕ್ಕೆ ಇದು, ಮತ್ತು ಪುನಃ ರಿನ್ಯೂವಲ್ ಮಾಡಿ, ಆಮೇಲೆ ರಿನ್ಯೂವಲ್ ಚಾರ್ಜ್ ಉಂಟು. ವೆರಿ ಗುಡ್. 50,000 ಮಂದಿಗೆ ರೋಗ ಬಾರದೇ ಇರಲಿ, ಆರೋಗ್ಯವಂತರಾಗಿರಿ, ಬಂದಾಗ ಇದನ್ನು ಉಪಯೋಗಿಸಿಕೊಳ್ಳುವ. ಸರ್, ತಮ್ಮ ಕಡೆಯಿಂದ ಒಂದು ಸಂದೇಶ. ಬಂದು ಎಲ್ಲರೂ ಸೇರಿ ಗಿಡ ನಟ್ಟಿದ್ದೇವೆ. ಸೊ ನಾವು ಏನು ನಮ್ಮ ಧ್ಯೇಯ ಅಂದರೆ ಗಿಡ ನಡೆಯುವುದು ಮಾತ್ರ ಅಲ್ಲ, ಅದನ್ನು ಬೆಳೆಸಬೇಕು ಅಂತ. ನಾನು ಎಲ್ಲರ ಹತ್ರ ಈಗ ನಾವು ಗಿಡವನ್ನು ಕೊಟ್ಟಿದ್ದೇವೆ, ಅದು ನಟ್ಟಿದ್ದೇವೆ, ಅದನ್ನೆಲ್ಲ ನಾವೆಲ್ಲ ಸೇರಿ ಅದನ್ನು ಬೆಳೆಸೋಣ. ಹಾಗೂ ನಾವು ಇವತ್ತು ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜಿಂದ ಹೆಲ್ತ್ ಕಾರ್ಡನ್ನು ನಾವು ಎಲ್ಲರಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ. ಈ ಕಾರ್ಡಿನ ಬಗ್ಗೆ ಅಥವಾ ನಿಮ್ಗೆ ಏನಾದರೂ ಆರೋಗ್ಯದ ಬಗ್ಗೆ ಏನಾದರೂ ಮಾಹಿತಿ ಅಥವಾ ಏನಾದರೂ ಬೇಕಿದ್ದರೆ ನಮ್ಮ ಮ್ಯಾನೇಜರ್ ಇದ್ದಾರೆ, ಡಾಕ್ಟರ್ ಹರ್ಷಿತ್ ಅವರು, ಅವರಲ್ಲಿ ಇರ್ತಾರೆ. ನಿಮ್ಗೆ ಏನಾದರೂ ತೊಂದರೆ ಆದರೆ ಅವ್ರ ಹತ್ರ ಮಾತಾಡ್ಬೋದು. ಅದಲ್ಲದೆ ನಾವು ಎಲ್ಲ ಡಾಕ್ಟರ್ಸ್ನವರು ಇದ್ದಾರೆ, ಹಾಗೂ ನಮ್ಮೊಂದಿಗೆ ಸರ್ನವರು ಇದ್ದಾರೆ. ಸೊ ನಿಮ್ಗೆ ಏನಾದ್ರು ತೊಂದರೆ ಅಥವಾ ಏನಾದರೂ ಸಹಕಾರ ಬೇಕಿದ್ರೆ ನಮ್ಮನ್ನು ಯಾವಾಗಲೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಆಲ್. ಫಿಕ್ಸ್ ಆಗಿದೆ, ಕಾರ್ಡ್ ಸಿಕ್ಕಿದೆ, ನಾವೆಲ್ಲ ನಿಮ್ಮ ಜೊತೆಗೆ ಇದ್ದೇವೆ. ಏನು ಸಮಸ್ಯೆ ಇಲ್ಲ. ಭಾಳ ಹಿರಿಯ ಪತ್ರಕರ್ತರು, 1-2 ರಾಜ್ಯ ರಾಷ್ಟ್ರ ಪ್ರಶಸ್ತಿ ತೆಗೆದುಕೊಂಡವರು ಪಕ್ಕದಲ್ಲಿ ನಿಮ್ಮ ಸ್ನೇಹಿತರಿದ್ದಾರೆ. ಹಾಗಿರುವಾಗ ನಮ್ಮ ಆತ್ಮಶಕ್ತಿ, ಆತ್ಮಬಲವೇ ನಮ್ಮ ದೊಡ್ಡ ಶಕ್ತಿ. ಆತ್ಮಶಕ್ತಿ ವೃದ್ಧಿಸುವುದಕ್ಕೆ ಆಯುರ್ವೇದ ಶಾರದಾ ಆಯುರ್ವೇದ ಕಾಲೇಜ್ ಆಸ್ಪತ್ರೆ ಮಟ್ಟಿಗಿದೆ. ಗುರುಪ್ಪ ಸರ್ ಹಿರಿಯ ಪತ್ರಕರ್ತರಾಗಿ, ಒಂದು ಈ ಆರೋಗ್ಯ ಸಮಸ್ಯೆಗೆ ಸಿಲುಕಿದವರಾಗಿ ನಟ್ಟಂಥ ಗಿಡ ಲಕ್ಷ್ಮೀತ ಸಿಮರೋಗ. ನನಗೊಂದು ನೆನಪು ಬರ್ತಾ ಇದೆ. ಸುಮಾರು 15 ವರ್ಷಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಮುಂಡಾಜಿ ಅಂತ ಒಂದು ಗ್ರಾಮ ಪಂಚಾಯತ್ ಇದೆ. ಅವರು ಸೋಷಲ್ ಫಾರೆಸ್ಟಿನಲ್ಲಿ 1/2 ಎಕರೆಯಲ್ಲಿ ಸಿಮರೋಗವನ್ನು ಬೆಳೆಸಿದ್ದಾರೆ. ಅವರು
ಯಾಕೆ ಬೆಳೆಸಿದ್ದಾರೆ ಅಂತೇಳಿ ಅವರು ಫ್ಯೂಯಲ್ಗೆ ಬೇಕಾಗಿ ಅದು ಫ್ಯೂಯಲ್ಗೆ ಬೇಕಾಗಿ ಬೆಳೆಸಿದ್ದು. ಆದರೆ ಮುಂದೆ ಅದು ಹೋಗಿ ನಾನು ಅರಣ್ಯಾಧಿಕಾರಿಗಳಲ್ಲೆಲ್ಲ ವಿಚಾರಿಸಿದಾಗ ಏನು ಬಂತಂದರೆ ವಿದೇಶಗಳಲ್ಲಿ ಅದರ ಹಣ್ಣಿನದ್ದು ಜ್ಯೂಸ್ ಮಾಡ್ತಾರೆ, ಐಸ್ ಕ್ರೀಮ್ಗೆ ಬಳಕೆ ಮಾಡ್ತಾರೆ. ನಮ್ಮಲ್ಲಿ ಮಾತ್ರ ಬಯೋ ಡೀಸೆಲ್ ಆಗಿ ಮಾತ್ರ ಯೂಸ್ ಮಾಡ್ತಾರೆ. ನಮ್ಮಲ್ಲಿ ಪ್ಲ್ಯಾಂಟ್ ಇರುವುದು ಹಾಸನದಲ್ಲಿ, ಇಲ್ಲಿ ವರ್ಕೌಟ್ ಆಗುವುದಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಯಾವತ್ತು ನೇಮಿಚಂದ್ರ ಒಬ್ಬರು ಸೈಂಟಿಸ್ಟಿಗೆ ಎಂಟ್ರ್ ಆದರೂ ಆಮೇಲೆ ಅದರ ಡೈವರ್ಸಿಟಿ ಹೆಚ್ಚಿಗೆ ಗೊತ್ತಾಗೋಕ್ಕೆ ಶುರುವಾಯಿತು. ಈಗ ನನ್ನ ಮನೆಯಲ್ಲಿ 2.5 ವರ್ಷಕ್ಕೆ ಹಿಂದೆ ನಾನು ನಟ್ಟಿದ್ದೀನಿ, ಭಾಳ ಚೆಂದ ಬಂದಿದೆ ಗಿಡ. 2.5 ವರ್ಷದಲ್ಲ, ನಾನು 10 ವರ್ಷದಿಂದ ಒಂದು ಗಿಡದೊಂದು ನೆಟ್ಟೆ. ನಾನೊಂದು ನೆಟ್ಟೆ, ನನ್ನ ಪಕ್ಕದ ಮನೆಯವರಿಗೂ ಒಂದು ಕೊಟ್ಟೆ. ನಮ್ಮ ಮನೆಯಲ್ಲಿ ಅದು ಏನು ಹಸು ತಿಂದು ಹೋಯಿತು. ಪಕ್ಕದ ಮನೆಯಲ್ಲಿ ಮರ ಆಗಿತ್ತು, ಅವರಿಗೆ ಇಂಪಾರ್ಟೆನ್ಸ್ ಗೊತ್ತಾಗಲಿಲ್ಲ, ಮೊನ್ನೆ ಅದನ್ನು ಕಡಿದು ಹಾಕಿದರು. 10-11 ವರ್ಷದ ಮರ, ಎಲೆಗಳು ಸಿಗ್ತಾಯಿತ್ತು. ನಾನು ಬೇಕಾದವರಿಗೆ ಅಲ್ಲಿಂದ ಎಲೆ ಸಂಗ್ರಹಿ ಕೊಡ್ತಾಯಿದ್ದೆ, ಕಿತ್ತಾಕಿದ್ದು. ನನ್ನ ಮನೆಯಲ್ಲಿ ಈಗ 2ನೇ ಗಿಡ 2.5 ವರ್ಷ ಆಯಿತು, ಚೆನ್ನಾಗಿ ಬರೀತೆ. ಒಂದು ಡಾಕ್ಟ್ರು ಭಾಳ ಸ್ಪಷ್ಟವಾಗಿ ಹೇಳಿದರು, ಬೇಕಲ್ ಸರ್ ಅವರು ಹೇಳಿದರು ಮತ್ತು ಅವರ ಸಹೋದ್ಯೋಗಿಗಳು ಹೇಳಿದರು, ಗಿಡವನ್ನು ಒಂದು ದಿನ ನೆಡುವುದು ದೊಡ್ಡ ಸಂಗತಿ ಅಲ್ಲ. ನಾವು ಮಗುವನ್ನು ಹುಟ್ಟಿದ ತಕ್ಷಣ ಹೇಗೆ ಜೋಪಾನ ಮಾಡ್ತೇವೆ, ದಿನಾಲು ನೋಡ್ತೇವೆ ಆರೋಗ್ಯ, ಅದೇ ರೀತಿ ನಾವು ಇವತ್ತು ನೆಟ್ಟಂಥ ಗಿಡಗಳನ್ನು ನಮ್ಮ ಜೀವನ ಪರ್ಯಂತ, ಅದು ಒಂದು ಹಂತಕ್ಕೆ ಕನಿಷ್ಠ ಒಂದು 5 ವರ್ಷದ ಹಂತದವರೆಗೆ ನಾವು ಬೆಳೆಸುವಂಥ ಒಂದು ಕೆಲಸವನ್ನು ನಾವು ಮಾಡಬೇಕು. ಆ ಮುಖಾಂತರ ಶ್ರೀನನ್ನದಕ್ಕೊಂದು ಹೊಸ ಹೆಸರಿಟ್ಟಿದ್ದಾರೆ, ಬಹುಶಃ ಅವರೇ ಇಟ್ಟದ ಹೆಸರು ಸ್ವರ್ಗದ ಗಿಡ ಅಂತ. ಸ್ವರ್ಗದ ಗಿಡದ ರೀತಿಯಲ್ಲಿ ಅದನ್ನು ಬಳಕೆ ಮಾಡಿಕೊಳ್ಬೇಕು, ಅದರ ಇಂಪಾರ್ಟೆನ್ಸ್ ಗೊತ್ತಾಗಬೇಕು. ಪ್ರತಿಯೊಬ್ಬರೂ ಒಂದೊಂದು ಗಿಡ ನೆಟ್ಟು ಅದನ್ನು ಬೆಳೆಸುವ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ನಡೆಸಲಿಕ್ಕೆ ನಮಗೆ ಸಹಕರಿಸಿದ್ದಾರೆ ನಮ್ಮ ಶಾರದಾ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದವರು. ನಾವೆಲ್ಲರೂ ಸೇರಿ ಮಾಡಿದ್ದೇವೆ. ನಾವು ಹೇಳಿದ ಹಾಗೆ ಈಗ ನಾನು ಪ್ರಸ್ತಾಪ ಮಾಡಿದೆ, ನಮ್ಮ ರಕ್ಷಣೆಗಾಗಿ ನಾವು ಗಿಡ ನೆಡಬೇಕು. ನಾವೆಲ್ಲ ಹೇಳೋದು ಪರಿಸರ ರಕ್ಷಣೆ, ಭೂಮಿ ರಕ್ಷಣೆ ಅಂತ ಹೇಳ್ತೇವೆ. ಈಗ ರಕ್ಷಣೆ ಆಗಬೇಕಾದ್ರೆ ನಮ್ಮದು ಈ ದಿಸೆಯಲ್ಲಿ ನಾವು ಇವತ್ತು ಎಲ್ಲರೂ ಜಾಗೃತರಾಗಿ ನಮ್ಮ ಸುತ್ತಮುತ್ತ ಎಷ್ಟು ನಾವು ಪರಿಸರವನ್ನು ಹೆಚ್ಚು ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ, ಅಷ್ಟು ನಮಗೆ ಉಳಿಗಾಲ ಇದೆ ಹೇಳ್ತಾ ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ನಡೆಸಲಿಕ್ಕೆ ಸಹಕರಿಸಿದಂಥ ಆಯುರ್ವೇದ ವೈದ್ಯಕೀಯ ಕಾಲೇಜಿನ ಪ್ರಾನ್ಸಿಪಾಲ್ ಸೇರಿದಂತೆ ಎಲ್ಲ ವೈದ್ಯರು, ವಿದ್ಯಾರ್ಥಿಗಳು, ನಾವು ಮತ್ತೆ ಜೊತೆ ಸೇರಲಿಕ್ಕುಂಟು. ಒಟ್ಟು ಸೇರಿಕೊಂಡು ಇನ್ನೂ ಹೆಚ್ಚು ಗಿಡ ನೆಡಲಿಕ್ಕೆ ಈಗೆಲ್ಲ ಹೇಳಿದಾಗೆ 1,000 ಗಿಡ ನಮ್ಮ ಸಂಕಲ್ಪ ಈ ವರ್ಷ. ನೆಡುವುದಲ್ಲ, ಬೆಳೆಸುವುದು, ನೆಡಬೇಕು, ಬೆಳೆಸಬೇಕು. ಈ ದಿಸೆಯಲ್ಲಿ ಇವತ್ತು ಒಳ್ಳೆಯ ಚಾಲನೆ ಸಿಕ್ಕಿದೆ. ಬಂದಂಥ ಎಲ್ಲರಿಗೆ ಪ್ರೀತಿಪೂರ್ವಕವಾದ ವಂದನೆಗಳು ಸರ್. ಪತ್ರಕರ್ತರ ಸಂಘದ ಜೊತೆ ನಾವು ಕೆಲಸ ಮಾಡ್ತಾ ಇರೋದು. ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರು ಅವರು ಪತ್ರಕರ್ತರಿಂದ ಹೆಚ್ಚಾಗಿ ಅಭಿವೃದ್ಧಿ ಪತ್ರಕರ್ತರು ವಸಂತರು, ಅವರ ತಂಡ ಮುಡಿಪಿನವರಿದ್ದಾರೆ, ನಮ್ಮ ಹೊಸಕೂರಲ್ಲಿನ ನಮ್ಮ ವಿಡಿಯೋಗ್ರಾಫರ್, ಅದೇ ನಮ್ಮ ಅಬ್ಬಕ್ಕ ಟಿ ವಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಎಲ್ಲ ಸ್ಥಳೀಯರೆಲ್ಲ ನಮ್ಮ ತಂಡದವರು. ನಾವು ಒಟ್ಟು ಸೇರಿ ನಮ್ಮ ಈ ಒಂದು ಕಲ್ಪನೆಯನ್ನು ಕೊಡಲಿಕ್ಕೆ, ಜನರಿಗೆ ಮರವನ್ನು ಬೆಳೆಸಲಿಕ್ಕೆ, ಗಿಡವನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡುವಂಥದ್ದು, ನಮ್ಮ ರಕ್ಷಣೆಗಾಗಿ ನಾವು ಪರಿಸರ ಉಳಿಸುವಂಥ ಕೆಲಸಕ್ಕೆ ಒಟ್ಟು ಸೇರಿ ಕೆಲಸ ಮಾಡುವಂತ ಹೇಳ್ತಾ, ಪತ್ರಕರ್ತರ ಸಂಘಕ್ಕೆ, ಜನಜೀವನಕ್ಕೆ ಮತ್ತು ಮಂಗಳ ಗಂಗೋತ್ರಿ ಲಯನ್ಸ್ ಕ್ಲಬ್ಬು, ಅರಣ್ಯ ಇಲಾಖೆಯವರು ಕೂಡ ಇದ್ದಾರೆ ನಮ್ಮ ಜೊತೆಗೆ, ಜನಜೀವನ ಒಕ್ಕೂಟ, ಎಲ್ಲರಿಗೂ ಪ್ರೀತಿಪೂರ್ವಕವಾದ ಶ್ರಮ, ವಿಶೇಷವಾಗಿ ಶ್ರಮ ಮತ್ತು ಗೃಹಪರವರು ಇವತ್ತು ನಮಗೆ ದೊಡ್ಡ ಶಕ್ತಿಯವರು. ಅವರಿಗೆ ನಮಗೆ ಈ ಒಂದು ಕಾಯಿಲೆ ಅಂದರೆ ಜನ ಭಯಪಡ್ತಾರೆ, ಅದನ್ನು ಭಯವನ್ನು ಮೆಟ್ಟಿ ನಿಂತವರು ನಮಗೆ ಅವರು ನಿದರ್ಶನ ಆಗ್ತಾರೆ. ಇವರು ನಮಗೆ ಒಳ್ಳೆಯ ಇನ್ನೂ ಶಕ್ತಿಯಾಗಿ ನಮ್ಮ ಜೊತೆಗೆ ಇರ್ತಾರೆ. ಸೊ ನಿಮಗೆ ಕೂಡ ಪ್ರೀತಿಪೂರ್ವಕವಾದ ವಂದನೆಗಳು. ಗಿಡವನ್ನು ಪ್ರಥಮವಾಗಿ ನಟ್ಟಂಥ ಯುವತಿಯರಿಗೆ ಎಲ್ಲರಿಗೂ ಪ್ರೇರಣೆ ಆಗಬೇಕು ಗಿಡ ನೆಡಲಿಕ್ಕೆ, ಪ್ರೇರಣೆ ಕೊಟ್ಟಿದ್ದಾರೆ ಅವರು. ಮತ್ತೆಲ್ಲ ಸಹಕರಿಸಿದ ವಿಶೇಷವಾಗಿ ಹರ್ಷಿತ್ರವರಿಗೆ ಕಾರ್ಡಿನ ವಿತರಣೆಗೆ ಎಲ್ಲರಿಗೆ, ಇದಕ್ಕೆ ಕಾರ್ಡಿಗೆಲ್ಲ ಇದು ಉಂಟು, ಏನು ಅದಕ್ಕೆ ಚಾರ್ಜಸ್ ಉಂಟು. ಈ ಸಲ ಉಚಿತವಾಗಿ ಸಿಕ್ಕಿದೆ. ನಾವು ಮುಂದಕ್ಕೆ ಅದನ್ನೆಲ್ಲ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದರೆ ಇವತ್ತು ಹೆಚ್ಚು ನಮ್ಮ ಜನರಿಗೆ, ಮತ್ತು ಶ್ರೀನಾಥ್ ಅವರು ಹೇಳಿದ ಹಾಗೆ ಒಳ್ಳೆಯ, ನಾನು ಅವರು ಹೇಳಿದೆ ಮತ್ತು ಅವರು ಮುಖಸ್ತುತಿ ಮಾಡಲ್ಲ, ತುಂಬ ಆಸ್ಪತ್ರೆಯಲ್ಲಿ ನೋಡಿದ್ದೇವೆ. ನನಗೆ ಆಸ್ಪತ್ರೆ ಯಾರ್ದು ಮುಖ್ಯ ಅಲ್ಲ, ಅಲ್ಲಿರೋ ವೈದ್ಯರ ತಂಡ ಭಾಳ ಚೆನ್ನಾಗಿದೆ. ಅಲ್ಲಿರೋ ಎಲ್ಲ ವೈದ್ಯರುಗಳ ತಂಡ ನಮ್ಮ ವ್ಯಕ್ತಿಗ ಪರಿಚಯ ಉಂಟು. ಈಗಾಗಲೇ ನಾವು 8 ಶಿಬಿರ ಮಾಡಿದ್ದೇವೆ. ಅವರು ಭಾಳ ಚೆನ್ನಾಗಿ ಜನಸೇನೆಯಾಗಿ ನಮ್ಮ ಜೊತೆಗಿದ್ದಾರೆ. ಇವರ ಸೇವೆ ತಗೊಳ್ಳುವ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಸಹಕರಿಸಿ ಎಲ್ಲರಿಗೂ ಪ್ರೀತಿಪೂರ್ವಕವಾದ ಅಭಿವಂದನೆ. ಸ್ವಚ್ಛತೆ ಎಂದು ಕೂಡಿ ಹಾಡುವ, ಕುಣಿಯುತ್ತಾ ನಡೆಯುತ್ತಾ ಹೊಳೆಯುವ ಸೂರ್ಯನಂತೆ ಸ್ವಚ್ಛ ಮಾಡುವ. ಸ್ವಚ್ಛತೆ ಎಂದು ಕೂಡಿ ಹಾಡುವ, ಕುಣಿಯುತ್ತಾ ನಡೆಯುತ್ತಾ ಹೊಳೆಯುವ ಸೂರ್ಯನಂತೆ ಸ್ವಚ್ಛ ಮಾಡುವ. ಸ್ವಚ್ಛತೆ 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 ಸ್ವಚ್ಛತೆ
ನೆನೆಯಲಿ ಮನಸ್ಸು ಕುಣಿಯಲಿ ನವಿಲೇ ನೀನೇನೆ ನಾನಾಗುವೆ ಗೆಲುವಾಗಿಯೇ ನಲಿವೆ ನವಿಲೇ ನವಿಲೇ ನವಿಲೇ